5 ದಿವಸಗಳಿಂದ ನಡೆದ ಈ ರಾಮಾಯಣ ಪ್ರವಚನ ಮಾಲೆಯನ್ನು ದಿವಂಗತ ಆಸ್ಥಾನ ವಿದ್ವಾನ್ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಸ್ಮರಣೆಯಲ್ಲಿ ಅವರ ಮೊಮ್ಮಕ್ಕಳು ಅಮೆರಿಕದಲ್ಲಿರುವ ಡಾಕ್ಟರ್ ಸನತ್ ಕುಮಾರ್ ಮತ್ತು ಡಾಕ್ಟರ್ ಶೋಭಾ ಸನತ್ ಕುಮಾರ್ ದಂಪತಿಗಳು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಲಾಗಿದೆ. ಆ ಪ್ರಾಯೋಜಕ ಪರಿವಾರಕ್ಕೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ರಾಮಾಯಣ ಪ್ರಾದುರ್ಭಾವ, ಪುತ್ರಕಾಮೇಷ್ಟಿ, ಯಜ್ಞರಕ್ಷಣೆ, ಅಹಲ್ಯೋದ್ಧಾರ, ಸೀತಾ ಕಲ್ಯಾಣ ಈ 5 ಪ್ರಸಂಗಗಳನ್ನು ಆಯ್ದುಕೊಂಡು ಹಿರಿಯ ವಿದ್ವಾಂಸರಾದ ಮೇಲುಕೋಟೆಯ ವಿದ್ವಾನ್ ಉಮಾಕಾಂತ ಭಟ್ಟರು ಮನೋಜ್ಞವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. 5 ದಿವಸ ಬಹಳ ಬೇಗ ಕಳೆದು ಹೋಯಿತು. ಈ ವೇದಿಕೆಗೂ ರಾಮಾಯಣಕ್ಕೂ ಗಾಢವಾದ ದೀರ್ಘಕಾಲದ ನಂಟು. ಪ್ರತಿ ಸಾರಿ ಕೇಳುವಾಗಲೂ ಹೊಸ ಅರ್ಥ ವಿಸ್ತಾರವನ್ನು ಚಿಮ್ಮಿಸೋದು ರಾಮಾಯಣದ ಅನನ್ಯತೆ. ಘಟನಾವಳಿಯ ಸ್ವಾರಸ್ಯಕ್ಕಂತೂ ಎಲ್ಲಿಯೂ ಕೊರತೆ ಇಲ್ಲ. ಆದರೆ ಕಾವ್ಯ ಸೌಂದರ್ಯದ ಈ ಮೇಲ್ಪದರದ ಒಳಗಡೆ ನಿವಿಷ್ಟವಾಗಿರೋದು ಎಂಥ ಅರ್ಥವೈಶಾಲ್ಯ ಅನ್ನೋದನ್ನು ವಿದ್ವಾನ್ ಉಮಾಕಾಂತ ಭಟ್ಟರು ಹೆಜ್ಜೆ ಹೆಜ್ಜೆಗೂ ಎತ್ತಿ ತೋರಿಸಿದ್ದಾರೆ. ಧರ್ಮಸ್ರವಂತಿ ಮಹಿತಃ ಶೋಭತೆ ಸರ್ವಶೋಭನಃ ಅಂತ ಡಿ ವಿ ಜಿಯವರ ಮಾತು ಇದೆ. ಡಿ ವಿ ಜಿಯವರು ತಮ್ಮ ಮನೋರಂಗದಲ್ಲಿ ಅತ್ಯುನ್ನತವಾದ ವೇದಿಕೆಯಲ್ಲಿ ರಾಮಾಯಣ ಭಾರತಗಳನ್ನು ಸ್ಥಾಪನೆ ಮಾಡಿದರು. ವಾಲ್ಮೀಕಿ ವ್ಯಾಸರನ್ನು ಎಷ್ಟು ಕೀರ್ತಿಸಿದರೂ ಅವರಿಗೆ ತೃಪ್ತಿಯೇ ಇಲ್ಲ. ವಾಲ್ಮೀಕಿ ವೇದ ಅಂತಲೇ ಹೆಸರಿಸಿ ಪದ್ಯಮಾಲಿಕೆಯನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ರಾಮಾಯಣದ ವೈಶಿಷ್ಟ್ಯಗಳು ಏನೇನು ಅನ್ನೋದನ್ನು ಬಗೆಬಗೆಯಾಗಿ ಅವರು ಸೂತ್ರೀಕರಣ ಮಾಡಿದ್ದಾರೆ. ಮಾನುಷ ಹೃತ್ ಸೌಂದರ್ಯಂ, ವಾಣಿ ಗಂಭೀರ ರಮ್ಯ ಗತಿಚಾತುರ್ಯಂ, ಗಾನಸುಧಾ ಮಾಧುರ್ಯಂ, ಜ್ಞಾನಿ ಕವೀಂದ್ರ ಪ್ರದತ್ತ ಜೀವೈಶ್ವರ್ಯಂ, ಹೃದಯಾಂಬುಧಿಯಂ ಮಂಥಿಸಿ ಸುಧೆಯಂ ಮನುಜರ್ಗೆ ತೋರ್ಪ ಕೃತಿ ವಾಲ್ಮೀಕ್ಯಂ, ವಿಧಿಯಸಕಂ ಭವಪಾಶಂ, ಶಿಥಿಲತಂ ಆ ಪಾಶಂ ಅಹುದು ರಾಮಾಯಣದಿಂ, ಶಿಥಿಲಿತಂ ಆ ಪಾಶಂ ಅಹುದು ರಾಮಾಯಣದಿಂ ಅಂಥ ರಸಾನುಭವವನ್ನು ನಮಗೆ ಸಂವಹನ ಮಾಡೋದಕ್ಕೆ ವಿದ್ವಾನ್ ಉಮಾಕಾಂತ ಭಟ್ಟರ ಚಿಂತನೆ, ಉನ್ನತ ಶಾಸ್ತ್ರಾಧಿಕಾರ, ವ್ಯಾಖ್ಯಾನ ಕೌಶಲ ಇವೆಲ್ಲ ನೆರವಾಗಿವೆ. ಪದೇ ಪದೇ ಮೆಲುಕು ಹಾಕಬೇಕೆನಿಸುವ ರೀತಿಯಲ್ಲಿ ಹೃದಯಂಗಮವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕ ಪರಿವಾರದ ಪರವಾಗಿ ನಮ್ರವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿ ಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಬಂಧುಗಳೇ, ಪ್ರವಚನಕ್ಕೆ ಮೊದಲಾಗುವ ಈ ಹೊತ್ತಿನಲ್ಲಿ ನಾನು ನನ್ನ ವೈಯಕ್ತಿಕವಾದ ಕೃತಜ್ಞತಾ ಭಾವವನ್ನು ಪ್ರಕಾಶನ ಮಾಡ್ತಾ ಇದ್ದೇನೆ. ದಿವಂಗತ ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ದತ್ತಿಗೆ ನಾನು ಪಾತ್ರರಾಗಿದ್ದೇನೆ ಎನ್ನುವುದು ನನ್ನ ಜೀವನದ ಧನ್ಯತೆ ಎಂದು ನಾನು ಭಾವಿಸ್ತೇನೆ. 1 ಶತಮಾನದ ಪಾಂಡಿತ್ಯದ ದತ್ತಿ ಇದು. ದತ್ತಿ ಅಂದರೆ ಕೊಡುಗೆ ಅಂತ. ಅಂದರೆ ಆ ವಿದ್ಯಾವಂಶಕ್ಕೆ ನಾವು ಸೇರಿಕೊಳ್ತಾ ಇದ್ದೇವೆ ಎನ್ನುವ ಒಂದು ಸಮಾಧಾನ. ಪ್ರವಚನದ ಅವಧಿಯಲ್ಲಿ ನಾವು ಇದನ್ನು ಗ್ರಹಿಸಿಕೊಂಡಿದ್ದೇವೆ. ಜನ್ಮವಂಶಕ್ಕಿಂತ ವಿದ್ಯಾವಂಶ ದೊಡ್ಡದು ಅಂತ. ರಾಮಾಯಣದ ಭಾಷಾಂತರದಲ್ಲಿ ತುಂಬ ದುಡಿದವರು ಅವರು. ಈಗ ಈ ಪ್ರವಚನವೂ ಒಂದು ಬಗೆಯ ಭಾಷಾಂತರ. ವಾಲ್ಮೀಕಿಗಳ ಭಾಷೆಯನ್ನು ಹೃದ್ಗತ ಮಾಡಿಕೊಂಡು ಅದನ್ನು ಮನೆ ಮಾತಿನಲ್ಲಿ ವಿಸ್ತಾರ ಮಾಡುವಂಥ ಒಂದು ಕೆಲಸ. ಇದಕ್ಕೆ ಪ್ರೇರಣೆಯನ್ನು ಕೊಟ್ಟು, ಶಕ್ತಿಯನ್ನು ಕೊಟ್ಟು, ಮನಸ್ಸನ್ನು ತುಂಬಿ, ಬಾಯಿ ತುಂಬ ಮಾತಾಡಿಸಿದ
ಆ ದಿವಂಗತ ವಿದ್ವಾಂಸರ ಆಶೀರ್ವಾದ ಸದಾ ನನ್ನಲ್ಲಿ ನೆಲೆಗೊಳ್ಳಲಿ ಅಂತ ಹೇಳಿ ನಾನು ಮೊಟ್ಟ ಮೊದಲು ಪ್ರಾರ್ಥನೆ ಮಾಡಿಕೊಡ್ತೇನೆ. ಆಪ್ತತೆಯಿಂದ ನಾನು ಮಾತಾಡುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈ ಆಪ್ತತೆಯ ಭಾವವನ್ನು ಕೊಟ್ಟವರು ನನ್ನ ಪೂಜ್ಯ ಗುರುಗಳಾದಂತಹ ಉಭಯ ವೇದಾಂತ ವಿದ್ವಾನ್ ದಿವಂಗತ NS ರಾಮಭದ್ರಾಚಾರ್ಯರು. ಅವರು ಪರಂಬದಿಸಿ 1 ವರ್ಷದ ಅವಧಿ ಆಗ್ತಾಯಿದೆ. ಮಾತಾಡುವಾಗೆಲ್ಲ ಪದೇ ಪದೇ ಅಂದರೆ ಹೆಜ್ಜೆ ಹೆಜ್ಜೆಗೆ ಮಾತು ಮಾತಿಗೆ ಅವರ ನೆನಪಾಗತ್ತೆ. ನಿಜವಾಗಿ ನನ್ನ ಮಾತು ರಾಮಾಯಣಕ್ಕೋ ಅಥವಾ ಚರಿತ್ರೆಗೋ ಸಂಸ್ಕಾರಕ್ಕೋ ಉಪಚಾರ ಮಾಡಿದ್ದಿದ್ದರೆ ಆ ಉಪಚಾರಕ ಶಕ್ತಿ ಬಂದಿದ್ದವರಿಂದ. ಏನಾದರೂ ಅಪಚಾರ ಆಗಿದ್ದಿದ್ದರೆ ಅದು ನನ್ನ ದೋಷ ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ನಮ್ಮ ಮಾತೆಲ್ಲ ಉಪಚಾರವೇ ಆಗಬೇಕು, ಅದು ಪೂಜೆ ಆಗಬೇಕು ಅನ್ನೋ ಭಾವನೆ ನಮಗಿದ್ದೆದು. ಆದ್ದರಿಂದ ಬಹಿರಂಗವಾಗಿ ಅವರನ್ನು ನಾನಿಲ್ಲಿ ನೆನೆದುಕೊಳ್ತಾ ಇದ್ದೇನೆ. ಜೊತೆಗೆ ನಿಮ್ಮ ತಾಳ್ಮೆ, ಅವಧಾನ ಎಷ್ಟು ಪ್ರೀತಿಯಿಂದ ನೀವು ಕೇಳಿದಿರಿ ಅಂತಂದರೆ, ನಿಮ್ಮ ಮುಖಗಳನ್ನು ನೋಡುವಾಗ, ನಿಮ್ಮ ತೆರೆದ ಕಿವಿಯ ಆಲಿಕೆಯ ಆ ಆಲಿಕೆಯನ್ನು ಗ್ರಹಿಸುವಾಗ ನನಗೆ ನಿಜವಾಗಿ ರೋಮಾಂಚ ಆಗಿದೆ. ಎಷ್ಟೇ ಬಳಲಿದ್ದರೂ, ಅಸ್ತವ್ಯಸ್ತವಾದ ಮನಸ್ಥಿತಿಯಲ್ಲಿ ನಾನಿದ್ದರೂ ಸಾಕಷ್ಟು ಆಪ್ತತೆಯಿಂದ ಮಾತಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಆದ್ದರಿಂದ ನನಗೆ ಈ ಆಪ್ತತೆಯ ಸೌಭಾಗ್ಯವನ್ನು ಕರುಣಿಸಿದವರು ನೀವು. ನಿಮಗೆ ಈ ನಾಲಿಗೆಯ ಸಂಬಂಧ ಕೊಂಚ ಕಾಲ ಮರೆಯಾಗಬಹುದು, ಆದರೆ ಅದೇ ರೀತಿ ನನಗೂ ನಿಮ್ಮ ಕಿವಿಯ ಆಲಿಕೆಯ ಸಂಬಂಧ ಮರೆಯಾಗತ್ತೆ. ಆದರೆ ನಾವು ಮರಿಬಾರದು ಅಂತ ಒಂದು ಒಪ್ಪಂದ ಮಾಡ್ಕೊಳ್ಳೋಣ. ಮರಿಬಾರ್ದು ಅಂದರೆ ತಾವೆಲ್ಲ ಹಿರಿಯರಿದ್ದೀರಿ, ನನ್ನ ನಾಲಿಗೆಯ ಶಕ್ತಿ ಬತ್ತದೇ ಇದ್ದ ಹಾಗೆ ಪ್ರೀತಿಯಿಂದ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಿನ್ನೆ ಶೀಲ ಮತ್ತು ಅಶೀಲದ ಬಗ್ಗೆ ನಾವು ವಿಚಾರ ಮಾಡಿದೆವು. ಈ ಶೀಲ ರಕ್ಷಣೆಗೆ ತಪಸ್ಸನ್ನು ಮಾಡಬೇಕಾಗತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಶೀಲ ಸಂರಕ್ಷಣೆ ಎಂಬುದೇ ಒಂದು ಮಹತ್ತರವಾದ ತಪಸ್ಸದು. ವೈಯಕ್ತಿಕವಾಗಿ ತುಂಬ ಸಮರ್ಥರಾದವರು ತಮ್ಮ ಶೀಲವನ್ನು ರಕ್ಷಿಸಿಕೊಳ್ಳಬಹುದು. ಯಾವ ಹಂತದಲ್ಲೂ, ಯಾವ ವಿಚಿತ್ರತರವಾದ ಸ್ಥಿತಿಯಲ್ಲೂ ಅವರು ತಮ್ಮ ಶೀಲದಿಂದ ಭ್ರಷ್ಟರಾಗಬೇಕಾದಿಲ್ಲ, ಆಗೋದಿಲ್ಲ. ಆದರೆ ಈ ಸಮಾಜದಲ್ಲಿ ಇದ್ದವರಿಗೆಲ್ಲ ಈ ಸಾಮರ್ಥ್ಯ ಇರ್ತದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಹಳ ಜನ ಅಶಕ್ತರಿರ್ತಾರೆ, ಅಸಮರ್ಥರಿರ್ತಾರೆ. ಪ್ರಲೋಭನೆಗಳ ಹೊಡೆತಕ್ಕೆ, ಆ ಝಂಜಾವಾತಕ್ಕೆ ಸಿಕ್ಕು ತ್ರಸ್ತರಾಗಿಬಿಡ್ತಾರೆ. ಅವರು ವಿಲವಿಲನ್ನು ಒದ್ದಾಡ್ತಾರವರು, ನಾವು ಅದನ್ನು ಗಮನಿಸ್ತೇವೆ. ಕೆಲವರಿಗೆ ಧನದ ಪ್ರಲೋಭನೆ, ಕೆಲವರಿಗೆ ಕೀರ್ತಿ ಕಾಮನೆ, ಕೆಲವರಿಗೆ ದೇಹ ಕಾಮನೆ, ಹೀಗೆ ಸುಖದ ಭೋಗದ ಒಂದು ಅಪೇಕ್ಷೆ, ಅದಕ್ಕೆ ಸಿಕ್ಕು ಒದ್ದಾಡಿ ಹೋಗ್ತಾರೆ. ಶಾಸ್ತ್ರವೆಂಬುದು ಕಠೋರವಾಗಿಲ್ಲ, ಕಠಿಣತರವಾಗಿಲ್ಲ. ಅದಕ್ಕೆ ಒಂದು ತಾಯಿಯ ಮಮತೆ ಇದೆ ಎನ್ನುವುದನ್ನು ನಾವು ಮರಿಬಾರ್ದು. ನಮಗೆಲ್ಲ ಏನು ಅನ್ನಿಸ್ತದೆ, ಈ ನೀತಿ ನಿಯಮಗಳಿಗೆ, ಶಾಸನಕ್ಕೆ, ಶಾಸ್ತ್ರಕ್ಕೆ ಕಠೋರತೆಯ ಮುಖ ಇದೆ ಅಂತ ಮಾತ್ರ ನಾವು ಗ್ರಹಿಸ್ಕೊಳ್ತೇವೆ. ಆ ಕಠೋರತೆಯ ಹಿಂದೆ ಎಂತಹ ಮೃದುವಾದ ಮಧುರವಾದ ಮುಖ ಇದೆ ಎನ್ನುವುದನ್ನು ನಾವು ಗ್ರಹಿಸೋದಿಲ್ಲ. ನೀನು ಹೀಗೆ ನಡ್ಕೊಳ್ಬಾರ್ದು, ಹೇಗೆ ನಡ್ಕೊಳ್ಬೇಕು, ವಿಧಿ ಮತ್ತು ನಿಷೇಧ. ಹೀಗೆ ಮಾಡು ಎನ್ನುವುದು ವಿಧಿ, ಹೀಗೆ ಮಾಡಬೇಡ ಎನ್ನುವುದು ನಿಷೇಧ. ವಿಧಿ ನಿಷೇಧಾತ್ಮಕವಾದ ಈ ಶಾಸ್ತ್ರ ಪ್ರಭು ಸಂಹಿತವಾಗಿ, ಅಂದರೆ ಒಬ್ಬ ರಾಜನ ಮಾತಿನಂತೆ ಬಹಳ ಗಂಭೀರವಾದ ಧ್ವನಿಯಿಂದ, ಸಿಂಹಧ್ವನಿಯಿಂದ, ಸಿಡಿಲು ದನಿಯಿಂದ ನಮ್ಮ ಮೇಲೆ ಎರಚಿದ ಹಾಗೆ ನಮಗನಿಸುತ್ತೆ. ಆದರೆ ಅದರ ಹಿಂದೆ ಇರುವ ಒಂದು ಔದಾರ್ಯ, ಅದರ ಹಿಂದಿರುವಂತಹ ಒಂದು ಕರುಣೆ, ಅಪಾರವಾದ ಕರುಣೆ, ನಾವು ಅದನ್ನು ಗ್ರಹಿಸಿಕೊಳ್ಳೋದಿಲ್ಲ. ನಾವು ಸುಶೀಲರಾಗಬೇಕು, ನಮ್ಮ ನಡತೆ ಎಂಬುದು ಉದಾರವಾಗಿರಬೇಕು ಅಂತ ಎಲ್ಲರೂ ಬಯಸ್ಬೋದು. ಅದಕ್ಕೆ ನಾವು ಪ್ರಯತ್ನವನ್ನೂ ಮಾಡಬಹುದು. ಆದರೆ ಅದನ್ನು ಹೇಗೆ ಸಾಧಿಸಬೇಕು ಅಂತ ಕೇಳಿದರೆ, ಶಾಸ್ತ್ರ ಉದಾರವಾಗಿ ಆ ಮಾರ್ಗವನ್ನು ಹೇಳುತ್ತೆ. ನಿರ್ಬಂಧವನ್ನು ಹೇಳಿದ್ದು ನಾವು ತಪ್ಪದೇ ಇದ್ದ ಹಾಗೆ, ಆದರೆ ಮಾರ್ಗವನ್ನು ಕೊಡುವಾಗ ಶಾಸ್ತ್ರ ಪರಮ ಉದಾರಿಯಾಗಿದೆ. ಶೀಲ ಸಂರಕ್ಷಣೆಗೆ ಶಾಸ್ತ್ರ ಉದಾರವಾಗಿ ಕೊಟ್ಟಂತಹ ಒಂದು ವ್ಯವಸ್ಥೆ ಅಂತಂದರೆ ವಿವಾಹ ವ್ಯವಸ್ಥೆ. ಪ್ರಾಯಶಃ ಭಾರತ ದೇಶದಲ್ಲಿ ಈ ವಿವಾಹ ಎಂಬಂತಹ ಒಂದು ಸಂಸ್ಕಾರದ ಬಗ್ಗೆ ನಡೆದಷ್ಟು ಆಲೋಚನೆ ಯಾವ ದೇಶದಲ್ಲೂ ನಡೆದಿರಲಿಕ್ಕಿಲ್ಲ.
ಯಾಕೆ ಅಂತಂದರೆ ಸಾಮಾಜಿಕವಾದಂತಹ ವೈಪರೀತ್ಯಗಳನ್ನು, ದೋಷಗಳನ್ನು, ಇಲ್ಲಿರುವಂತಹ ನ್ಯೂನತೆಗಳನ್ನು ನಿವಾರಿಸುವ ಬಗ್ಗೆ ಋಷಿಗಳು ಉದಾರವಾಗಿ ಚಿಂತಿಸಿದರು. ಜೊತೆಗೆ ಪ್ರಾಮಾಣಿಕವಾಗಿ ಅವರು ಅದನ್ನು ಧ್ಯಾನಿಸಿದರು. ಅವರಿಗೆ ಅದು ಯಾಕೆ ಸಾಧ್ಯ ಆಯಿತು ಅಂತಂದರೆ ಅವರಿಗೆ ಪಕ್ಷಪಾತದ ಸಂದರ್ಭ ಇಲ್ಲ. ಸಮಾಜ ಬಿಟ್ಟವರು ಸಮಾಜವನ್ನು ಚೆನ್ನಾಗಿ ಆಲೋಚನೆ ಮಾಡ್ಬೋದು. ಸಮಾಜದ ಒಳಗಿದ್ದವರು ಸಮಾಜದ ಬಗ್ಗೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಲಿಕ್ಕಿಲ್ಲ, ಆಗೋದಕ್ಕೆ ಸಾಧ್ಯ ಇಲ್ಲ. ನೀರಿನೊಳಗೆ ಇದ್ದು ಈಜಿ ನೀರನ್ನೇ ಕುಡಿಯುತ್ತಿರುವ ಮೀನವನ್ನು ಕೇಳಿದರೆ ನೀರಿನ ಪಕ್ಷಪಾತದಿಂದಲೇ ಅದು ಮಾತಾಡಬೇಕಾಗತ್ತೆ. ಯಾಕೆಂದರೆ ನೀರಿನಿಂದ ಹೊರತೆಗೆದರೆ ಮೀನು ಬದುಕೋದೇ ಇಲ್ಲ. ಆದ್ದರಿಂದ ಮೀನದ ಅಭಿಪ್ರಾಯ, ಒಂದು ಮತ್ಸ್ಯದ ಅಭಿಪ್ರಾಯ ಏನಾಗಬಹುದು ಅಂದರೆ ಅದು ಜಲಪಕ್ಷಪಾತಿಯಾಗಿರಬಹುದು. ಅದು ಬೆಂಕಿಯ ಪಕ್ಷಕ್ಕೋ ಭೂಮಿಯ ಪಕ್ಷಕ್ಕೋ ಬಂದೇ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದೇ ರೀತಿ ಸಮಾಜದ ಒಳಗಿದ್ದು ಸಾಮಾಜಿಕವಾದ ಸೌಖ್ಯವನ್ನು ಬಯಸ್ತಾ ಎಷ್ಟೇ ಉದಾರವಾಗಿ ಆಲೋಚನೆ ಮಾಡಿದರೂ ಕೂಡ ಅವರ ಒಂದು ಆಲೋಚನೆ, ಅವರ ಒಂದು ಚಿಂತನೆ ಎನ್ನುವುದು ಸಮಾಜ ಪಕ್ಷಪಾತಿಯಾಗಿ, ಸಮಾಜದಲ್ಲಿ ಸಿಗುವಂತಹ ಸೌಲಭ್ಯದ ಪಕ್ಷಪಾತಿಯಾಗಿಯೇ ಇರಬಹುದು. ಈ ಒಂದು ಅನಿವಾರ್ಯತೆಯನ್ನು ತಪ್ಪಿಸಿಕೊಳ್ಳುವ ಬಗ್ಗಾಗಿ ಋಷಿಮುನಿಗಳೆಲ್ಲ ಸಮಾಜವನ್ನು ಬಿಟ್ಟರು. ಅವರೆಲ್ಲ ಸಮಾಜ ವಿಮುಖರು ಅಂತ ನಾವು ಹೇಳ್ತೇವೆ. ಬಹುಶಃ ಇದು ಒಂದು ಅತ್ಯಂತ ತಪ್ಪು ಶಬ್ದ ಪ್ರಯೋಗ. ಶಬ್ದ ಸಂಸ್ಕಾರದಿಂದ ತಪ್ಪಲ್ಲ. ವಿಮುಖ ಎಂಬ ಶಬ್ದವೂ ಇದೆ, ಸಮಾಜ ಅಂತ ಎಂಬ ಶಬ್ದವೂ ಇದೆ. ಆದರೆ ಋಷಿಮುನಿಗಳು ಸಮಾಜ ವಿಮುಖರಲ್ಲ, ಸಮಾಜ ವಿಮುಕ್ತರು. ಸಮಾಜದ ಈ ಬಿಗಿ ಬಂಧನದಿಂದ ತಪ್ಪಿಸಿಕೊಂಡಿದ್ದಾರೆ ಅವರು. ಆದರೆ ಅವರ ಮುಖ ಇರೋದು ಸಮಾಜದ ಕಡೆಗೆ. ನಾವು ಸಮಾಜ ವಿಮುಖರು. ನಾವು ನಿಜವಾಗಿ ಸಮಾಜದ ಒಳಗಿದ್ದು ಸಮಾಜವನ್ನು ನಾವು ನೋಡ್ತಾ ಇಲ್ಲ. ಸಮಾಜವನ್ನು ನಮ್ಮ ಬೆಂಬಲಕ್ಕೆ ನಾವು ಇಟ್ಟುಕೊಂಡಿದ್ದೇವೆ. ನಮ್ಮ ಹಂಬಲ ಸಮಾಜದ ಕಡೆಗಿಲ್ಲ. ಸಮಾಜ ನಮಗೆ ಬೆಂಬಲವಾಗಿರಬೇಕು, ನಮ್ಮ ಬೆನ್ನಿನ ಬಲವಾಗಿರಬೇಕು. ನಮ್ಮ ಮುಖ ಇರೋದು ನಮ್ಮ ಭೋಗದ ಕಡೆಗೆ. ಆದ್ದರಿಂದ ಸಮಾಜ ವಿಮುಖರು ಯಾರು ಅಂದರೆ ಸಾಮಾಜಿಕರಾದರೂ ನಾವು. ಋಷಿಗಳು ಸಮಾಜ ವಿಮುಕ್ತರಾಗಿದ್ದಾರೆ, ಆದರೆ ಸಮಾಜ ಮುಖರಾಗಿದ್ದಾರೆ. ಈ ಶೀಲ ಸಂರಕ್ಷಣೆಗೆ ಇರುವಂತಹ ಒಂದು ಪ್ರಾಮಾಣಿಕವಾದಂತಹ ಅನಿವಾರ್ಯವಾದ ವ್ಯವಸ್ಥೆ ಅಂದರೆ ವಿವಾಹ ವ್ಯವಸ್ಥೆ. ಈ ವಿವಾಹವನ್ನು ಒಂದು ಸಂಸ್ಕಾರ ಅಂತ ನಮ್ಮ ಋಷಿಗಳು ಗ್ರಹಿಸಿದರು. ನೋಡಿ, ಇಂತಹ ಒಂದು ಸ್ವಾರಸ್ಯ ಇದೆ ಅಂತ. ವಿವಾಹ ಎಂಬುದು ಒಂದು ಕ್ರಿಯಾಕಲಾಪ, ನಮಗೆ ಅರ್ಥ ಆಗುವ ಹಾಗೆ. ಎಷ್ಟು ವ್ಯವಹಾರಗಳು, ಎಷ್ಟು ಕೆಲಸ. ನಮ್ಮಲ್ಲಿ ಗಾದೆ ಮಾತು ಹುಟ್ಟುಕೊಂಡಿದ್ದೆ, ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ. ಇತ್ತೀಚೆಗೆ ಗಾದೆಗೆ ವಿಸ್ತಾರ ಬಂದಿದೆ, ಮದುವೆ ಆಗಿ ನೋಡು ಅಂತಲೂ ಹೇಳಬೇಕಾಗತ್ತೆ. ಮತ್ತೆ ಮದುವೆ ಆಗಿ ಬಿಡು ಎನ್ನುವುದು ಬರೋ ಕಾಲಕ್ಕೆ ಮದುವೆ ಆಗಿ ನೋಡಿ ಎನ್ನುವ ಮಾತು ಬರ್ಬೋದು, ಅದೇನು ತಪ್ಪಲ್ಲ. ಆದರೆ ಈ ವಿವಾಹ ಅನೇಕರನ್ನು ಹೆದರಿಸ್ತಾ ಇದೆ, ಅನೇಕರಿಗೆ ಭಯವನ್ನು ಉಂಟು ಮಾಡುತ್ತೆ. ಯಾಕೆ ಅವರನ್ನು ಹೆದರಿಸ್ತಾ ಇದೆ ಅಂತ ಕೇಳಿದರೆ, ಈ ವಿವಾಹವೆಂಬ ಕ್ರಿಯಾಕಲಾಪ ಅಷ್ಟು ಬೆಳ್ಕೊಂಡಿದೆ. ಆದರೆ ಋಷಿಗಳ ದೃಷ್ಟಿಯಲ್ಲಿ ವಿವಾಹವೆಂಬುದು ಕ್ರಿಯಾಕಲಾಪ ಮಾತ್ರ ಅಲ್ಲ. ವಿವಾಹ ಅದು ಕ್ರಿಯಾರೂಪವಾಗಿದ್ದರೂ ಅದೊಂದು ಸಂಸ್ಕಾರ. ಅದಕ್ಕೆ ಉದ್ವಾಹ ಅಂತ ಒಂದು ಹೆಸರಿದೆ. ಎಷ್ಟು ಅಪೂರ್ವವಾದ ಆಶಯವನ್ನು ಹೊತ್ಕೊಂಡು ಬಂದಿದೆ ಅಂತ ಗಮನಿಸಬೇಕು. ಒಂದು ಜೀವ ಇನ್ನೊಂದು ಜೀವಕ್ಕೆ ಕರಾವಲಂಬನವನ್ನು ಕೊಡೋದು. ಜೀವ ಜಾರುತ್ತಾ ಇರತ್ತೆ, ಜಾರುವ ಜೀವ ಚಡಪಡಿಸತ್ತೆ, ಆಶ್ರಯದ ಅಪೇಕ್ಷೆಯನ್ನು ಇಟ್ಟುಕೊಳ್ಳತ್ತೆ, ಹೊಳೆಯಲ್ಲಿ ಮುಳುಗುವನ ಹಾಗೆ. ಕೈ ಎತ್ತಿಕೊಳ್ಳಿ ಅಂತ ಹೇಳತ್ತೆ. ಆಗ ಸ್ವಲ್ಪ ದಡದಲ್ಲಿದ್ದವನು, ತಟಸ್ಥನಾದವನು ಅಲ್ಲಿಂದ ಕೈ ಕೊಟ್ಟು ಮೆಲ್ಲಗೆ ಕೈಯ ಮೂಲಕ ಬಲ ಕೊಟ್ಟು ತೇಲಿ ಹೋಗದೇ ಇದ್ದ ಹಾಗೆ, ಜಾರಿ ಹೋಗದೇ ಇದ್ದ ಹಾಗೆ ಆ ಜೀವವನ್ನು ಮೇಲಕ್ಕೆ ಎತ್ಕೊಳ್ತಾರೆ. ಇದಕ್ಕೆ ಉದ್ವಾಹ ಅಂತ ಹೆಸರು. ಈ ವಿವಾಹದಿಂದಲೇ ಬಂಧುತ್ವ ಎನ್ನುವುದು ಬರೋದು. ಬಂಧು ಬಾಂಧವರೆಲ್ಲ ಊಟಕ್ಕೆ ಬರಬೇಕು ಅಂತ ಹೇಳ್ತೇವೆ ನಾವು. ಬಂಧುಗಳು ಬೇರೆ ಬಾಂಧವರು ಬೇರೆ ಅಂತಲ್ಲ, ಆದರೂ ಒಂದು ರೀತಿಯ ವಾಡಿಕೆ. ಚೆನ್ನಾಗಿದೆ, ಅದು ತಪ್ಪಿಲ್ಲ. ಬಂಧುಗಳು ಅಂದರೆ ರಕ್ತ ಸಂಬಂಧದಿಂದ ಬಂಧುಗಳಾದವರು, ಬಂಧುಗಳ ಜೊತೆಗಿದ್ದವರು, ಬಂಧುಗಳ ಸಂಬಂಧಿಗಳು, ಬಂಧುಗಳೆಲ್ಲ ಬಾಂಧವರು ಅಂತ ಇಟ್ಕೊಳ್ಬೋದು. ಆದ್ದರಿಂದ ಬಂಧು ಬಾಂಧವರೆಲ್ಲ ಒಟ್ಟಾಗಿ ಊಟಕ್ಕೆ ಬನ್ನಿ ಅಂತ ನಾವು ಹೇಳ್ತೇವೆ. ಆದ್ದರಿಂದ ನಾವು ಎಷ್ಟು ಕೈ ಕಟ್ಟಿಕೊಡ್ತಾ ಇದ್ದೇವೆ ಅಂದರೆ, ರಕ್ತ ಸಂಬಂಧದಿಂದ ಗಂಡ ಹೆಂಡತಿ, ತನ್ಮೂಲಕವಾಗಿ ಅವರ ಸಂಬಂಧಿಕರು, ಅವರ ಸಂಬಂಧಿಕರು, ಅವರ ಸಂಬಂಧಿಕರು. ಆದರೆ ಎಲ್ಲ ಸಂಬಂಧದ ಹಿಂದೂ ಇರೋದು ಯಾವುದು ಅಂತಂದರೆ ಮದುವೆ ಮಾತ್ರ, ವಿವಾಹವೇ ಇದೆ. ಈ ವಿವಾಹವೆಂಬುದು ಪರಂಪರೆಯ ಒಬ್ಬರನ್ನೊಬ್ಬರು ಕಟ್ಕೊಳ್ತಾ
ಬಂಧುವರ್ಗವನ್ನು ಬೆಳೆಸತ್ತೆ. ಬದ್ಧನಾತೀತಿ ಬಂಧು, ಕಟ್ಕೊಳ್ತಾನೆ, ಕಟ್ಟಿ ನಿಲ್ಲಿಸ್ತಾನೆ, ಆದ್ದರಿಂದ ಅವನನ್ನು ಬಂಧು ಅಂತ ಹೇಳ್ತೇವೆ. ಈ ಉದ್ವಾಹ ಎಂಬ ಶಬ್ದ ಯಾವುದನ್ನು ಹೇಳುತ್ತೆ ಅಂತಂದರೆ ಪಾಣಿಗ್ರಹಣವನ್ನು ಹೇಳುತ್ತೆ. ಪಾಣಿಂ ಪಾಣಿನಾ ಗೃಹೀಶ್ವ, ಕೈಯಿಂದ ಕೈಯನ್ನು ಹಿಡ್ಕೋ ಅಂತ ಹೇಳಿ. ಸಖ್ಯಕ್ಕೆ ಇದು ಬಹಳ ಸೊಗಸಾದ ಮುದ್ರೆ. ಇದು ಕೈಯಿಂದ ಕೈ ಹಿಡ್ಕೊಳ್ಳೋದು ಸಖ್ಯದ ಬಹಳ ಸೊಗಸಾದ ಮುದ್ರೆ. ಅದು ಒಬ್ಬರ ವಿಷಯದಲ್ಲಿ ನಮಗೆ ಮೈತ್ರಿ ಬಂದರೆ ಮೆಲ್ಲಗೆ ಕೈ ಹಿಡ್ಕೊಳ್ತೇವೆ, ಆದರೆ ಕೈಯನ್ನು ಬಿಡಬಾರ್ದು, ಕೈಯನ್ನು ಚೆಲ್ಲಬಾರ್ದು, ಕೈಯನ್ನು ಶೇಕ್ ಮಾಡಬಾರ್ದು. ಹಾಗಿದ್ದರೆ ಶೇಕ್ ಹ್ಯಾಂಡ್ ಅದರಲ್ಲಿ ಒಂದು ಲಾಘವ ಇದೆ, ಗುಣ ಇಲ್ಲ ಅಂತಲ್ಲ. ಅದು ಯಾಕೆ ಅಂದರೆ ಎಚ್ಚರಿಸೋದಕ್ಕೆ ಕೈಯನ್ನು ಅಲ್ಲಾಡಿಸ್ಬೇಕಾಗತ್ತೆ. ನಾನು ಹಾಗಲ್ಲ, ನೀನು ಬಿಡೋನಲ್ಲ, ಎಚ್ಚರಿಕೆ ಇರಲಿ ಅಂತಲೂ ಇರಬಹುದದು. ಆದರೆ ಈ ಪಾಣಿಗ್ರಹಣ ಎಂಬಂಥ ಒಂದು ಸಂಸ್ಕಾರ ಅಂತ ಋಷಿಗಳು ಹೇಳ್ತಾರೆ. ಇನ್ನು ಮೇಲ್ನೋಟಕ್ಕೆ ನೋಡುವಾಗ ಕ್ರಿಯೆ, ಆದರೆ ಇದು ಸಂಸ್ಕಾರ. ಯಾಕೆಂದರೆ ಮನಸ್ಸು ಮನಸ್ಸಿನಲ್ಲಿ ಬೆಸೆಯುವ, ಹೃದಯ ಹೃದಯದಲ್ಲಿ ಒಂದಾಗುವ, ಮಾತು ಮಾತನ್ನು ಕೂಡಿಕೊಳ್ಳುವ, ದೇಹ ದೇಹವನ್ನು ಅಪ್ಪಿಕೊಳ್ಳುವ, ಬಂಧುವರ್ಗವನ್ನು ಸ್ವೀಕಾರ ಮಾಡುವ, ಒಬ್ಬರನ್ನು ಕಂಡು ಇನ್ನೊಬ್ಬರು ಬೀಗುವ, ಬಾಗುವ, ಎಲ್ಲವನ್ನೂ ಕಟ್ಟಿಕೊಡುವ ಒಂದು ಸಂಸ್ಕಾರ ಅಂದರೆ ವಿವಾಹ. ಈ ವಿವಾಹಕ್ಕೆ ಋಷಿಗಳು 5 ಉದ್ದೇಶವನ್ನು ಹೇಳ್ತಾರೆ. ಸಂಯಮ ಕುಲರಕ್ಷಾ ಚ ಸುಪ್ರಜೋತ್ಪಾದನಂ ತಥಾ ಪ್ರೇಮೈಕ್ಯಂ ಭಗವದ್ಭಕ್ತಿ ವಿವಾಹೇ ಪಂಚಹೇತವಃ. ಯಾವ್ಯಾವುದು ಅಂತ ಕೇಳಿದರೆ ಸಂಯಮ, ಇದು ಮೊಟ್ಟ ಮೊದಲನೇದು. ಒಂದು ಸಾಮಾಜಿಕವಾದ ಸಂಯಮ ಬರೋದು ಯಾವುದರಿಂದ ಅಂತಂದರೆ ವಿವಾಹದಿಂದ. ಗಂಡು ಮಕ್ಕಳು ಆತುರಪಟ್ಟರೆ, ಹೆಣ್ಣು ಮಕ್ಕಳು ವಯಸ್ಸಿಗೆ ಬರ್ತಾ ಆತುರಪಟ್ಟರೆ ತಂದೆ ತಾಯಿಗಳು ಮದುವೆ ಬಗ್ಗೆ ಮಾತಾಡ್ತಾರೆ. ಯಾಕೆ ನೀನು ಆ ಕಡೆ ಈ ಕಡೆ ಹೋಗೋದು, ರಾತ್ರಿ ಆದರೂ ಬೇಗ ಯಾಕೆ ಮನೆಗೆ ಬರೋಲ್ಲ, ಎಲ್ಲಾದರೂ ಒಂದು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಕೊಡ್ಬೇಕು ಅಂತಿದ್ದೇವೆ, ನೀನು ಆಗೋದಿಲ್ಲ ಅಂತ ಹಠ ಹಿಡಿಬಾರ್ದು, ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಯಾಕೆ ಅಂದರೆ ಈ ಚಾಪಲ್ಯದ ವಯಸ್ಸು, ಹರಿದಾಡುವ ಮನಸ್ಸು, ಎಲ್ಲೆಲ್ಲೂ ಅಂಟಿಕೊಳ್ಳುವಂತಹ ಒಂದು ಬಾಲ್ಯ, ಅಂತಹ ಒಂದು ಕೌಮಾರ್ಯ. ಈ ಸಂದರ್ಭದಲ್ಲಿ ಒಂದು ಸಂಬಂಧದ ಬಂಧನವನ್ನು ಬಿಗಿ ಮಾಡಿ ಆ ಚಾಪಲ್ಯವನ್ನು, ಪ್ರಲೋಭನೆಯನ್ನು ಕಡಿಮೆ ಮಾಡಬೇಕು. ಇದು ಮೊಟ್ಟ ಮೊದಲ ಹೇತು ವಿವಾಹದಲ್ಲಿ. ಸಂಯಮ ಕುಲರಕ್ಷಾ ಚ, ಜೊತೆಯಲ್ಲಿ ಕುಲರಕ್ಷಾ, ಒಂದು ವಂಶವನ್ನು ಉಳಿಸಬಹುದು ಅಂತ. ಹೆಣ್ಣಿದ್ದವರು ಗಂಡಿದ್ದವರು ಮನೆಗೆ ಸಂಬಂಧ ಬೆಳೆಸದೇ ಇದ್ದರೆ ಎರಡೂ ಮನೆ ಮುಂದುವರಿಯೋದಿಲ್ಲ. ಆದ್ದರಿಂದ ಕುಲರಕ್ಷಾ, ಸುಪ್ರಜೋತ್ಪಾದನಂ ತಥಾ, ಇದು ಬಹಳ ಬಲಿಷ್ಠವಾದಂತಹ ಒಂದು ಉದ್ದೇಶ ಇತ್ತು, ವಿವಾಹಕ್ಕೆ ಹೇತು ಇದು. ಸುಪ್ರಜೋತ್ಪಾದನಂ ಅಂತ. 20 ಶತಮಾನ ಕಳೆದವು, 21ನೇ ಶತಮಾನ ಅಂತ ನಾವು ಹೇಳ್ತೇವೆ. ಎಷ್ಟು ಶತಮಾನ ಕಳೆದರೂ ಸುಪ್ರಜಾ ಎಂಬ ಬಗ್ಗೆ ನಮ್ಮ ಕಲ್ಪನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ ನೋಡಿ. ಮಕ್ಕಳು ಹುಟ್ಟೋದೇ ಬೇಡ ಎನ್ನುವ ಕಥೆ ಬಂದು ಹೋಯ್ತಲ್ಲ ಈಗ. ದೇಶದ ಜನಸಂಖ್ಯೆಯನ್ನೆಲ್ಲ ನಾವೇ ಕಡಿಮೆ ಮಾಡೋದಕ್ಕೆ ಹೊರಟಿದ್ದೇವೆ ಎನ್ನುವಷ್ಟು ಅಹಂಕಾರ, ಅಭಿಮಾನ. ನಾನು ಯಾವುದೋ ಒಂದು ಅಭಿಪ್ರಾಯವನ್ನು ಹತ್ತಿಕ್ತಾ ಇಲ್ಲ, ಯಾರೂ ಹಾಗೆ ಗ್ರಹಿಸಬಾರದು. ದೇಶದ ರಾಷ್ಟ್ರದ ಜನಸಂಖ್ಯೆ ನಿಯಂತ್ರಣದಲ್ಲಿ ಇರಬೇಕು ಎನ್ನುವುದನ್ನು ನಾನು ಒಪ್ಪುವನೇ. ಆದರೆ ಒಂದು ರಾಷ್ಟ್ರದ ಜನಸಂಖ್ಯೆಯ ನಿಯಂತ್ರಣಕ್ಕಾಗಿ ಸಮಾಜದ ಶೀಲಭ್ರಂಶಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಇವತ್ತು ಸಾರ್ವತ್ರಿಕವಾದ ಶೀಲಭ್ರಂಶ ಯಾಕಾಗ್ತಾ ಇದೆ? ಲೇಟ್ ಮ್ಯಾರೇಜ್. ಒಂದು ಸರಿಯಾದ ವಯಸ್ಸಿಗೆ ನಾವು ಮದುವೆ ಮಾಡ್ತಾ ಇಲ್ಲ. ಹಳೆಯ ಕಾಲ ಅಲ್ಲ, 10 ವರ್ಷಕ್ಕೆ 12 ವರ್ಷಕ್ಕೆ ಮದುವೆ ಮಾಡೋಕ್ಕೆ, 32 ವರ್ಷಕ್ಕೆ ಮದುವೆ ಮಾಡೋದು. ಡಾಕ್ಟ್ರ್ ಹೇಳ್ತಾರೆ ಈಗ ಕನ್ಸೀವ್ ಆಗೋದಿಲ್ಲ, ವಯಸ್ಸಾಗೋಯ್ತು ಅಂತ ಹೇಳ್ತಾರೆ. ಯಾಕೆ ಹೀಗಾಯಿತು? ಮಕ್ಕಳನ್ನು ಪಡೆಯೋದಕ್ಕೆ ಆತುರ, ಮದುವೆ ಆಗೋದಕ್ಕೆ ಬಹಳ ವಿಳಂಬ. ಎಂಥ ಒಂದು ವೈರುಧ್ಯ ನೋಡಿ. ವೈಯಕ್ತಿಕವಾಗಿ ನನ್ನ ಸ್ವಂತ ಅನುಭವ ಹೇಳ್ತಾರೆ, ಯಾರೂ ತಪ್ಪು ತಿಳ್ಕೊಳ್ಬಾರ್ದು. ನಾನು 25ನೇ ವರ್ಷದಲ್ಲಿ ಮದುವೆ ಆದವ. ನಮ್ಮ ತಂದೆ ತಾಯಿಗಳು ಯೋಗ್ಯ ಸಂಬಂಧಗಳು ಮಾಡಿದರು. ಮೊದಲನೇ 23ನೇ ವರ್ಷ, 22ನೇ ವರ್ಷದಲ್ಲೇ ಕೇಳಿದರು ಮದುವೆ ಆಗು ಅಂತ ಹೇಳಿದರು. ನಾನು ಹಠ ಹಿಡಿದಿದ್ದೆ ಬೇಡ ಅಂತ. ಮದುವೆ ಆದಮೇಲೆ ನನಗನ್ನಿಸ್ತು ನಾನು 22ನೇ ವರ್ಷದಲ್ಲೇ ಮದುವೆ ಆಗಬೇಕಿತ್ತು ಅಂತ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಕೇವಲ ದೈಹಿಕ ಸೌಖ್ಯದ ಹಿನ್ನೆಲೆಯಲ್ಲಿ ಆಡ್ತಾ ಇರೋ ಮಾತಲ್ಲ. ನಾನೀಗ ಸ್ವಸ್ಥ ಆಗೋದಕ್ಕೆ ನನಗೆ ವಿವಾಹ ಕಾರಣ ಆಗಿದೆ. ನನ್ನ ವೈಯಕ್ತಿಕವಾದ ಅನುಭವ.
ವಿಶಿಷ್ಟವಾದ ಅರ್ಹತೆಯುಳ್ಳವರಿಗೆ ಅದು ಬೇಕಾಗದೇ ಇರ್ಬೋದು, ನಾನು ಸಾರ್ವತ್ರಿಕವಾಗಿ ಹೇಳ್ತಾ ಇಲ್ಲ. ಆದರೆ ಬಹುತೇಕ ಪಕ್ಷದಲ್ಲಿ ಒಂದು ಜೀವನ ಎನ್ನುವುದು ಸೆಟ್ಲ್ ಆಗೋದಕ್ಕೆ, ಅದು ಒಂದು ಸಮಶ್ರುತಿಯನ್ನು ಪಡ್ಕೊಳ್ಳೋದಕ್ಕೆ ವಿವಾಹ ಎನ್ನುವುದು ಒಂದು ಕಾರಣ. ಹಾಗಂತ ವಿವಾಹದ ವಿಷಯದಲ್ಲಿ ಆತುರ ಪಡಬೇಕು ಅಂತಲ್ಲ, ಅದು ಸಂಯಮದ ಶಿಕ್ಷಣವನ್ನು ಕೊಡುತ್ತೆ, ಕುಲದ ರಕ್ಷಣೆಯನ್ನು ಮಾಡುತ್ತೆ, ಸುಪ್ರಜೋತ್ಪಾದನಂತಥ ಒಳ್ಳೆಯ ಸತ್ಪ್ರಜೆಗಳನ್ನು ಕೊಡೋದಕ್ಕೆ ಒಂದು ಅವಕಾಶ ಆಗಿದೆ. ಈ ಸತ್ಪ್ರಜೆಗಳನ್ನು ಹೇಗೆ ಕೊಡೋದು, ಅಂತಹ ಒಳ್ಳೆಯ ಮಕ್ಕಳನ್ನು ಪಡೆಯೋದು ಹೇಗೆ, ಇಂಥ ಮಕ್ಕಳೇ ಹುಡ್ತಾರೆ ಅಂತ ಹೇಗ್ರಿ ಹೇಳೋದು? ಯಾಕೆಂದರೆ ಯಾವ ಸೈನ್ಸು ಅದನ್ನು ಹೇಳೋಲ್ಲ. ಅಂದರೆ ಯಾವ ಸೈನ್ಸು ಹೇಳ್ತಾ ಇದೆಯೋ ಆ ಸೈನ್ಸನ್ನು ನಾವು ನೋಡ್ತಾ ಇಲ್ಲ. ನಮಗದು ವಿಜ್ಞಾನ ಅಂತ ನಮಗನಿಸಿಲ್ಲ. ಜ್ಯೋತಿಷ್ಶಾಸ್ತ್ರ ಅದನ್ನು ಹೇಳುತ್ತೆ, ಸರಿಯಾದ ಮುಹೂರ್ತವನ್ನು ಎತ್ಕೊಡತ್ತೆ, ಅದು ಸುಳ್ಳಿಲ್ಲ. ಆಯುರ್ವೇದ ಶಾಸ್ತ್ರ ಅದನ್ನು ಹೇಳುತ್ತೆ. ಆಯುರ್ವೇದವನ್ನೆಲ್ಲ ಪಂಡಿತರಿಗೆ ನಾವು ಇಟ್ಟಿದ್ದೇವೆ. ಜ್ಯೋತಿಷ್ಯವನ್ನೆಲ್ಲ ರಸ್ತೆಯ ಪಕ್ಕದಲ್ಲಿ ಕವಡೆಯನ್ನು ಚೆಲ್ಲುವವರಿಗೆ ನಾವು ಬಿಟ್ಟುಬಿಟ್ಟಿದ್ದೇವೆ. ಇದು ನಿಜವಾಗಿ ನಮ್ಮ ಅಸಡ್ಡೆ, ನಾವು ಏನು ಮಾಡೋದು? ಆದರೆ ಸುಪ್ರಜೋತ್ಪಾದನಕ್ಕೆ ಬೇಕಾದ ಶಾಸ್ತ್ರ ನಮ್ಮಲ್ಲಿದೆ, ಅದಕ್ಕೆ ಬೇಕಾದ ಪ್ರಯೋಗಶಾಲೆ ಇದೆ, ಅದಕ್ಕೆ ಬೇಕಾದ ಪ್ರಯೋಗವೂ ಇದೆ. ಯಾಕೆಂದರೆ ಭಾರತೀಯರ ಪ್ರಯೋಗಶಾಲೆ ಎಂಬುದು ಮನಸ್ಸನ್ನು ಇವರು ಪ್ರಯೋಗಶಾಲೆಯಾಗಿಟ್ಟುಕೊಂಡ್ರು. ಸಕಲ ಶಾಸ್ತ್ರಗಳು ಲೋಕದಲ್ಲಿ ಬೆಳಗಿದ್ದು ಮನೋಬಲದಿಂದ. ಬದುಕು ಜೀವನವೆಂಬುದು ರೂಪಿತವಾದದ್ದು ಮನಸ್ಸಿನಿಂದ. ಈ ಮನಸ್ಸೆಂಬ ರಂಗಸ್ಥಳವನ್ನು, ಈ ಪ್ರಯೋಗಶಾಲೆಯನ್ನು ಸಮರ್ಪಕವಾಗಿ ಸಿದ್ಧಪಡಿಸಿಕೊಂಡ್ರೆ ಪ್ರಪಂಚದಲ್ಲಿ ಯಾವುದಾಗೋದಿಲ್ಲ. ಹಾಗೇ ಆಗತ್ತೆ. ಸುಪ್ರಜೋತ್ಪಾದನಂತಥ ಅದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ವಿವಾಹ. ಮುಂದಿನ 2 ಕಾರಣ ಬಹಳ ಚೆನ್ನಾಗಿದೆ. ಪ್ರೇಮೈಕ್ಯಂ, ಒಬ್ಬರು ಇನ್ನೊಬ್ಬರ ಜೊತೆಗೆ ಒಂದು ಏಕತೆಯನ್ನು ಬೆಳೆಸೋದಕ್ಕೆ ಬೇಕಾದದ್ದು ಪ್ರೇಮ. ಈ ಪ್ರೇಮವೆಂಬ ಐಕ್ಯ ಸೂತ್ರವನ್ನು ನಮಗೆ ಬಹಳ ಹತ್ತಿರವಾಗಿ ಚೆನ್ನಾಗಿ ಪರಿಚಯಿಸಿಕೊಡುವಂತಹದ್ದು ವಿವಾಹ. ಪ್ರೇಮೈಕ್ಯಂ ಜೊತೆಗೆ ಭಗವದ್ಭಕ್ತಿ, ಶಾಸ್ತ್ರೀಯವಾಗಿಯೂ ಹೌದು, ಭಾವನಾತ್ಮಕವಾಗಿಯೂ ಹೌದು. ನಮ್ಮ ವೈದಿಕವಾದ ಯಾವುದೇ ಒಂದು ಕರ್ಮಾನುಷ್ಠಾನ ಮಾಡುವಾಗ ಸಪತ್ನೀಕನಾಗಿ ಮಾಡಬೇಕು. ಎಷ್ಟರ ಮಟ್ಟಿಗೆ ಅಂತಂದರೆ ಅಗ್ನಿ ಪರಿಚರ್ಯೆ ಮಾಡಲಿಕ್ಕೆ ಮದುವೆ ಆಗಿರಲೇಬೇಕು. ರಾಮಚಂದ್ರ ಸೀತಾ ಪರಿತ್ಯಾಗ ಮಾಡಿದ ಮೇಲೆ ಅಶ್ವಮೇಧ ಮಾಡುವ ಅನಿವಾರ್ಯತೆ ಬಂದಾಗ ಸೀತೆ ಪಕ್ಕದಲ್ಲಿಲ್ಲ, ಸೀತೆಯ ಸುವರ್ಣ ಪ್ರತಿಮೆಯನ್ನು ಮಾಡಿ ನಿಲ್ಲಿಸಿಕೊಂಡ. ಇಲ್ಲದೆ ಇದರ ಅಗ್ನಿಯ ಅಧಿಕಾರವೇ ಹೋಗ್ಬಿಡತ್ತೆ ಅವನಿಗೆ. ಭಗವದ್ ಆರಾಧನೆಯ ಆ ಒಂದು ಸಂದರ್ಭವೇ ತಪ್ಪಿ ಹೋಗ್ಬಿಡತ್ತೆ. ಅಗ್ನಿಮಿಚ್ಛಧ್ವಂ ಭಾರತಾಹ. ಯಾಕೆಂದರೆ ಧರ್ಮದ ನಿಜವಾದ ಸ್ರೋತಸ್ಸು, ಪ್ರವಾಹ ಯಾವುದೋ ಅದನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಒಂದು ಆ ಮಾರ್ಗವನ್ನು ನಿರ್ಮಾಣ ಮಾಡಿಕೊಡುವವನು ಯಾರು ಅಂದರೆ ಅಗ್ನಿ. ಅಗ್ರಮ್ನ ಯತೀತ್ಯಗ್ನಿ, ಮೇಲಕ್ಕೆ ನಮ್ಮನ್ನು ಒಯ್ಯುವಂಥವನವನು. ಯಾಕೆ ಮೇಲ್ಮುಖವಾಗಿ ಉರಿಯತ್ತೆ ನೋಡಿ ಬೆಂಕಿ. ಆ ಅಗ್ನಿ ನಮಗೆ ಧರ್ಮಪಥ, ಧರ್ಮ ಮಾರ್ಗ ಅದು. ಈ ಅಗ್ನಿಯ ಅಧಿಕಾರ ಬರೋದೇ ವಿವಾಹದಿಂದ. ಆದ್ದರಿಂದ ಒಬ್ಬ ವಿಧುರನಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಒಬ್ಬ ಪುರುಷನಿಗೆ ಪುನರ್ವಿವಾಹದ ಅವಕಾಶವನ್ನು ಶಾಸ್ತ್ರ ಮಾಡಿಕೊಡ್ತು. ಯಾಕೆ ಅವನು ವಿಧುರನಾದರೆ ಅವನಿಗೆ ಅಗ್ನಿಯ ಅಧಿಕಾರ ತಪ್ಪಿ ಹೋಗುತ್ತೆ ಅಂತ. ಮುಂದೆ ಕಾಲಾಂತರದಲ್ಲಿ ಅದರ ರೂಪ ಎಲ್ಲ ಕೆಟ್ಟು ಹೋಗಿದೆ, ಇಲ್ಲ ಅಂತಲ್ಲ. ಗಂಡಸರು ಎಷ್ಟು ಬೇಕಾದರೂ ಮದುವೆ ಆಗಬಹುದು, ಹೆಂಗಸರು ಗಂಡನನ್ನು ಕಳ್ಕೊಂಡ್ರೆ ಮದುವೆ ಆಗುವ ಹಾಗಿಲ್ಲ. ಏನೇನೋ ರೂಪಗಳೆಲ್ಲ ಬಂತು, ಇರಲಿ. ನಾನು ಆ ಸಾಮಾಜಿಕವಾದ ವ್ಯತ್ಯಾಸಗಳ ಬಗ್ಗೆ ಮಾತಾಡೋದಿಲ್ಲ. ಆದರೆ ಇದರ ಮೂಲಭೂತವಾದಂತಹ ಋಷಿ ದೃಷ್ಟಿ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಭಗವದ್ಭಕ್ತಿ, ಇಷ್ಟು ವಿವಾಹೇ ಪಂಚಹೇತವಃ, 5 ಹೇತು ಕಾರಣಗಳಿದೆ. ಈ ಕಾರಣದಿಂದ ವಿವಾಹ ಎಂಬ ಸಂಸ್ಕಾರ ನಿಜವಾಗಿ ಅವಶ್ಯಕವಾಗಿದೆ. ಅದನ್ನು ಸಂಸ್ಕಾರ ರೂಪದಲ್ಲಿ ನಾವು ಬೆಳೆಸ್ಕೊಳ್ಬೇಕು ಅಂತ ಋಷಿಗಳು ಕೊಟ್ಟರು. ಆ ವಿವಾಹ ಪ್ರಯೋಗದ ಮಾತುಗಳೆಲ್ಲ ತುಂಬ ಅದ್ಭುತವಾಗಿವೆ. ಅಲ್ಲಿ ಬರುವ ಮಂತ್ರಗಳು, ಅದರ ಪ್ರಯೋಗ ಕ್ರಮ, ಅದೊಂದು ಬೇರೆ ವಿಷಯ. ಇವತ್ತು ನಮ್ಮ ಪ್ರಸಂಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ವಿವೇಚನೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಈ 5 ಒಂದು ಕಾರಣಗಳನ್ನು ಪರಿಶೀಲನೆ ಮಾಡಿದರೆ ವಿವಾಹವೆಂಬುದು ಏನು ಮಾಡುತ್ತೆ ಅಂದರೆ ವಿಕೃತಿಯನ್ನು ಪ್ರಕೃತಿಯನ್ನಾಗಿ ಮಾಡುತ್ತೆ. ಇದು ನಮಗೆ ಬೇಕಾದ ಮೂಲ ಸೂತ್ರ. ಯಾಕೆ? ಸಂಯಮ ಎಂಬುದು ಪ್ರಕೃತಿ, ಸಂಯಮವನ್ನು ಕಳ್ಕೊಳ್ಳೋದು ವಿಕೃತಿ. ಸಂಯಮ ಎಂಬುದು ಶೀಲ, ಅದು ಪ್ರಕೃತಿ. ಅದನ್ನು ಕಳ್ಕೊಳ್ಳುವಂತಹದ್ದು ಅಶ್ಲೀಲ, ಅದು ವಿಕೃತಿ.
ಆದ್ದರಿಂದ ವಿಕೃತಿಯನ್ನು ಕಳೆದು ಪ್ರಕೃತಿಯನ್ನು ಪಡ್ಕೊಳ್ಳೋದೇನಿದೆ ಅದೇ ವಿವಾಹದ ಉದ್ದೇಶ. ರಾಮನನ್ನು ನಾವು ಮೊದಲನೇ ದಿವಸ ಗ್ರಹಿಸಿಕೊಂಡಿದ್ದೇವೆ, ಪುರುಷನಾಗಿ ಪುರುಷೋತ್ತಮನಾದವ ಅಂತ. ಅವನು ರಾಷ್ಟ್ರನಾಯಕನಾಗಿ ರಸನಾಯಕನಾಗಿ ರೂಪಿಸಲ್ಪಡ್ತಾ ಇದ್ದವನು, ಈಗ ಬೆಳೆದುಕೊಂಡು ಬರ್ತಾ ಇದ್ದವನು. ಈಗ ಅವ ಕುಟುಂಬ ನಾಯಕ ಆಗಬೇಕು ಅಂಥ ಒಂದು ಸಂದರ್ಭ ಆಯಿತು. ಅದಕ್ಕಾಗಿ ಅದರ ಪೂರ್ವ ಸಿದ್ಧತೆಯೋ ಎಂಬಂತೆ ಅಹಲ್ಯಾಶ್ರಮದಲ್ಲಿ ಏರ್ಪಟ್ಟಂತಹ ವಿಕೃತಿಯನ್ನು ಸರಿಪಡಿಸಿ ಅವನು ಪ್ರಕೃತಿಯಾಗಿಸ್ತಾ ಇದ್ದಾನೆ. ನಿಜವಾಗಿ ತನ್ನ ಪ್ರಕೃತಿಯನ್ನು ತಾನು ಉಳಿಸಿಕೊಳ್ಳುವುದಕ್ಕೆ ಬೇಕಾದಂತಹ ವ್ಯವಸ್ಥೆ ಅಹಲ್ಯೆಗೆ ಒದಗಿತ್ತು. ಆದರೆ ಆ ವ್ಯವಸ್ಥೆಯನ್ನು ಮೀರಿ ನಿಂತ ಅವಳ ಸೌಂದರ್ಯ ಅವಳಿಗೆ ಶಾಪ ಆಯಿತು. ಜೊತೆಗೆ ದೇವರಾಜ ಕುತೂಹಲ, ಈ ಭೋಗ ಕುತೂಹಲ ಎಂಬುದು ಅವಳ ಮಾರ್ಗದಿಂದ ಅವಳನ್ನು ತಪ್ಪಿಸಿಬಿಡ್ತು. ವಿಕಾರ ಏರ್ಪಡ್ತು. ವಿಕಾರ ಏರ್ಪಡೋದು ಸಹಜ ಪ್ರಕೃತಿಯಲ್ಲಿ, ಆದರೆ ಅದನ್ನು ಸರಿಪಡಿಸಬೇಕಾದದ್ದು ಒಂದು ಹೊಣೆಗಾರಿಕೆ. ಅದಕ್ಕೆ ಬೇಕಾದ ಒಂದು ಕಾಲಾವಧಿ, ಯಾವುದಕ್ಕೂ ಕಾಲ ಬೇಕು. 1000 ವರ್ಷ ಅವಳ ತಾಪ, ಅವಳ ತಪಸ್ಸು ಅದಕ್ಕೆ ಒಂದು ಸರಿಯಾದ ಕಾಲ ಆಯಿತು. ಆ ಕಾಲದಲ್ಲಿ ತಾನು ಯಾವ ಪ್ರಕೃತಿಯನ್ನು ಅವಳು ಕಳೆದುಕೊಂಡಿದ್ಲೋ, ಯಾವ ವಿಕೃತಿ ಅವಳಲ್ಲಿ ಹುಟ್ಟಿತ್ತೋ ಅದರ ಮಾರ್ಪಾಡಿಗೆ ಬೇಕಾದ ಒಂದು ಹಿನ್ನೆಲೆ ಒದಗಿತು. ಅಷ್ಟಾದರೂ ವಿಕೃತಿಯೆಲ್ಲ ತೊಡೆದರೂ ಪ್ರಕೃತಿ ಜಾಗರಿಸುವುದಕ್ಕೆ ಪುರುಷನ ಪಾದಸ್ಪರ್ಶ ಕಾರಣ ಆಯಿತು. ಭೋಜರಾಜ ಈ ಆಶಯವನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ದುಃಖೇ ಸುಖೇ ಚ ರಜ ಏವ ಬಭೂವ ಹೇತು ತಾದೃಗ್ವಿಧೇ ಮಹತಿ ಗೌತಮ ಧರ್ಮಪತ್ನ್ಯಾ ಯಸ್ಮಾದ್ಗುಣೇನ ರಜಸಾ ವಿಕೃತಿಂ ಗತಾ ಸಾ ರಾಮಸ್ಯ ಪಾದರಜಸಾ ಪ್ರಕೃತಿಂ ಪ್ರಪೇದೆ. ರಜಸ್ಸಿನಿಂದ ವಿಕೃತಿಯನ್ನು ಪಡೆದವಳು ಅಹಲ್ಯೆ. ಈ ರಜಸ್ ಎಂಬ ಶಬ್ದವನ್ನು ಶ್ಲೇಷದಿಂದ ಬಳಸ್ತಾ ಇದ್ದಾರೆ. ರಜೋಗುಣ ಅಂತ ಒಂದರ್ಥ, ಮತ್ತು ರಜೋ ವಿಕಾರ ಹೆಣ್ಣು ಮಕ್ಕಳನ್ನು ಕೆಡಿಸುತ್ತೆ. ಆದ್ದರಿಂದ ಈ ರಜಸ್ಸೆಂಬುದೇ ಅವಳು ಜಾರೋದಕ್ಕೆ ಕಾರಣ ಆಗಿತ್ತು. ರಜೋಗುಣ ಅವಳನ್ನು ಜಾರಿಸಿಬಿಟ್ಟಿತ್ತು ಶೀಲದಿಂದ. ಆದರೆ ಪಾದರಜಸ, ಪಾದಧೂಳಿಯಿಂದ, ರಾಮನ ಪಾದಧೂಳಿಯಿಂದ ಅದೇ ಅಹಲ್ಯೆ ಪ್ರಕೃತಿಂ ಪ್ರಪೇದೆ, ಕಳೆದು ಹೋದ ಪ್ರಕೃತಿಯನ್ನು ಪಡ್ಕೊಂಡು ಬಿಟ್ಟಳು ಅಂತ ಕವಿ ಆ ಆಶಯವನ್ನು ಬಹಳ ಚೆನ್ನಾಗಿ ಹಿಡಿದಿದ್ದಾನೆ. ಆದ್ದರಿಂದ ಲೋಕವನ್ನು ಪ್ರಕೃತಿಯಲ್ಲಿಯೇ ಉಳಿಸೋದಕ್ಕೆ ಬೇಕಾದಂತಹ ವಿವಾಹಕ್ಕೆ ರಾಮ ಇಲ್ಲಿ ಸಿದ್ಧಾದ ಎಂಬ ಸೂಚನೆ ಒಂದು ನಮಗೆ ಸಿಗತ್ತೆ. ವಿಕೃತಿಯಿಂದ ಪ್ರಕೃತಿಯ ಕಡೆಗೆ ಪುರುಷ ತನ್ನ ಯಾತ್ರೆಯನ್ನು ಕೈಗೊಳ್ಳುತ್ತಾ ಇದ್ದಾನೆ. ವಿಶ್ವಾಮಿತ್ರರ ಪೌರೋಹಿತ್ಯದಲ್ಲಿ, ವಿಶ್ವಾಮಿತ್ರರ ನೇತೃತ್ವದಲ್ಲಿ ಪುರುಷ ಪ್ರಕೃತಿ ಅತ್ತ ಅಭಿಮುಖರಾಗಿ ಯಾತ್ರೆಯನ್ನು ಮಾಡ್ತಾ ಇದ್ದಾನೆ ಎಂಬ ವಿಷಯವನ್ನು ಇಲ್ಲಿ ಕವಿ ಸೂಚನೆ ಮಾಡ್ತಾ ಇದ್ದಾನೆ. ಮಿಥಿಲೆಯ ಪಕ್ಕದಲ್ಲಿಯೇ ಗೌತಮಾಶ್ರಮ ಇತ್ತು. ಗೌತಮ ಅಹಲ್ಯರನ್ನು ಒಂದಾಗಿಸಿ ಅವರಿಂದ ಪೂಜೆಯನ್ನು ಪಡ್ಕೊಂಡಂತಹ ರಾಮಚಂದ್ರ ಲಕ್ಷ್ಮಣನ ಜೊತೆಯಲ್ಲಿ ವಿಶ್ವಾಮಿತ್ರರನ್ನು ಮುಂದಿಟ್ಟುಕೊಂಡು ಮಿಥಿಲೆಯನ್ನು ಪ್ರವೇಶ ಮಾಡ್ತಾನೆ. ಬಂದಾಗ ಜನಕರಾಜ ಅವರನ್ನು ಸ್ವಾಗತಿಸ್ತಾನೆ. ಶತಾನಂದನನ್ನು ಮುಂದಿಟ್ಟುಕೊಂಡು ಜನಕರಾಜ ವಿಶ್ವಾಮಿತ್ರರನ್ನು ಮತ್ತು ರಾಮಲಕ್ಷ್ಮಣರನ್ನು ಸ್ವಾಗತಿಸಿ ಕುಶಲ ಪ್ರಶ್ನೆ ಮಾಡ್ತಾನೆ. ರಾಮಲಕ್ಷ್ಮಣರ ಬಗ್ಗೆ ಕುತೂಹಲ ಬರುತ್ತೆ, ಕೇಳ್ತಾನೆ ಇವರು ಯಾರು ಏನು ಅಂತ. ಆಗ ವಿಶ್ವಾಮಿತ್ರ ನಡೆದಂತಹ ಎಲ್ಲ ಘಟನೆಯನ್ನು ಹೇಳ್ತಾನೆ. ಕೊನೆಯಲ್ಲಿ ನಡೆದಂತಹ ಈ ಅಹಲ್ಯೋದ್ಧಾರ ಪ್ರಸಂಗವನ್ನು ನಿರೂಪಿಸ್ತಾರೆ. ಶತಾನಂದನಿಗೆ ರೋಮಾಂಚವಾಗತ್ತೆ. ಯಾಕೆಂದರೆ ಅಗಲಿದ ತಾಯಿ ತಂದೆಯರು ಒಂದಾದರು ಅಂತ. ಬಹುಶಃ ಈ ರಾಮಲಕ್ಷ್ಮಣರ ಬಗ್ಗೆ ಮೊದಲು ಕುತೂಹಲ ಮಾತ್ರ ಇದ್ದಿರಬೇಕು. ಬಹಳ ತೇಜಸ್ವಿಗಳಾದಂತಹ ಅರಸಕುಮಾರರಿವರು ಇಲ್ಲಿಗೆ ಬಂದಿದ್ದಾರೆ, ಯಾರು ಅನ್ನೋ ಕುತೂಹಲ ಮಾತ್ರ ಇದ್ದಿರಬಹುದು. ಪರಿಚಯ ಆದಮೇಲೆ ಇಂಥವರು ಅಂತ ಗೊತ್ತಾಗಿರಬಹುದು. ಆದರೆ ತಾಯಿಗೆ ಒದಗಿದ ಶಾಪವನ್ನು ನಿವಾರಿಸಿಬಿಟ್ಟ, ತಾಯಿಗೆ ಒದಗಿದಂತಹ ವಿಪತ್ತಿಯನ್ನು ಇವನು ದೂರ ಮಾಡಿದ, ತಂದೆಗೂ ತಾಯಿಗೂ ಸಾಮರಸ್ಯವನ್ನು ಒದಗಿಸಿದ ಅಂತ ಆದಾಗ ಶತಾನಂದನಿಗೆ ಸಹಸ್ರಾನಂದ ಆಗಿರಬೇಕು.
ಇದಕ್ಕೆ ನಿಜವಾಗಿ ನಿಮಿತ್ತ ಯಾರು? ವಿಶ್ವಾಮಿತ್ರರು. ಆ ದಾರಿಯಲ್ಲೇ ಕರೆದುಕೊಂಡು ಬಂದು ಆಶ್ರಮವನ್ನು ಪ್ರವೇಶ ಮಾಡಿಸಿ, ಮಿಥಿಲೆಗೆ ಬಂದವರು ಮತ್ತು ಆಶ್ರಮಕ್ಕೆ ಹೋಗಿರ್ತಾರೆ ಅಲ್ಲಿ. ಆದ್ದರಿಂದ ಈ ದೂರದೃಷ್ಟಿ, ಈ ದೀರ್ಘದರ್ಶನ ವಿಶ್ವಾಮಿತ್ರರದ್ದು. ಅದಕ್ಕಾಗಿ ವಿಶ್ವಾಮಿತ್ರರ ಕಥೆಯನ್ನು ರಾಮನಿಗೆ ಶತಾನಂದ ಹೇಳ್ತಾರೆ. ಏನು ವಾಲ್ಮೀಕಿಗಳ ತಂತ್ರಗಾರಿಕೆ! ಛೇ! ಅಹಲ್ಯ ವೃತ್ತಾಂತವನ್ನು ತಿಳಿಸಿದವರು ವಿಶ್ವಾಮಿತ್ರರು, ಅಹಲ್ಯೆಗೆ ಒದಗಿದ ಶಾಪವನ್ನು ನಿವೃತ್ತಿ ಮಾಡಿಸಿದವರು ವಿಶ್ವಾಮಿತ್ರರು. ಆದರೆ ಈ ವಿಶ್ವಾಮಿತ್ರರು ಎಂಥವರು ಎಂಬುದನ್ನು ಶತಾನಂದ ಹೇಳ್ತಾರೆ. ಅಂದರೆ ರಾಮನಿಗೆ ಹೇಗೆ ಒಂದು ಆರ್ಷ ಪ್ರಪಂಚದ ದರ್ಶನವನ್ನು ಅವರಿಬ್ಬರು ಮಾಡಿಸ್ತಾರೆ, ಇದನ್ನು ನಾವು ಗ್ರಹಿಸಬೇಕು. ವಿಶ್ವಾಮಿತ್ರರು ಏನು ಕಡಿಮೆ ಏನು? ಛೇ! ಅವರ ಚರಿತ್ರೆಯಲ್ಲಿ ಹಲವು ಅದ್ಭುತಗಳಿವೆ. ರಾಜನಾಗಿ ಹುಟ್ಟಿದವ, ವಿಶ್ವರಥ, ವಿಶ್ವವನ್ನೇ ತನ್ನ ರಥವಾಗಿ ಮಾಡಿಕೊಂಡು ವಿಶ್ವವನ್ನು ಗೆಲ್ಲಿಬಿಡಬೇಕು ಅನ್ನುವಂತಹ ಒಂದು ವಿಜಯ ಪ್ರೇಪ್ಸೆಯಿಂದ ಹೊರಟಂಥವನು. ಅಸಾಧಾರಣವಾದ ಪರಾಕ್ರಮಿ, ಬೇಕು 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 ಎಂಬ ಆಸೆಯನ್ನು ಹೊತ್ತವನು, ತನಗೆ ಬೇಕಾದದ್ದು ಎಲ್ಲಿದ್ದರೂ ಅದನ್ನು ಪಡ್ಕೊಳ್ಬೇಕು ಎಂಬ ಛಲ ಇದ್ದವನು. ಅವನ ಪೂರ್ವಾಶ್ರಮ ನೋಡಿದರೆ ಈಗ ಬ್ರಹ್ಮರ್ಷಿ, ಈಗ ಯಾವುದೂ ಬೇಡ ಬೇಡ ಬೇಡ, ತನ್ನಲ್ಲಿರುವ ವಿದ್ಯೆಯ ಉಪಯೋಗವೂ ತನಗೆ ಬೇಡ, ವಿದ್ಯೆಗೆ ಪಾತ್ರ ಸಿಕ್ಕಿದರೆ ಸಾಕು ಅಂತ ವಿದ್ಯೆಯನ್ನು ದಾನ ಮಾಡುವವರು, ಎಲ್ಲವನ್ನು ಕೊಟ್ಟವರು ಈಗ. ಆದರೆ ಹಿಂದೆ ಅವರ ಉಪಾಖ್ಯಾನವನ್ನು ಹೇಳ್ತಾರೆ. ಬಹಳ ವಿಸ್ತಾರವಾಗಿ ವಾಲ್ಮೀಕಿಗಳನ್ನು ನಿರೂಪಣೆ ಮಾಡಿದ್ದಾರೆ. ಕಥೆ ತಮಗೆಲ್ಲ ಗೊತ್ತಿದೆ, ಆದ್ದರಿಂದ ನಾನು ಅದನ್ನು ವಿಸ್ತರಿಸೋದಿಲ್ಲ. ಆದರೆ ವಿಶ್ವಾಮಿತ್ರರ ಮಹತ್ ಸಾಧನೆ ಅಂದರೆ ಜನ್ಮಜಾತವಾದ ಕ್ಷಾತ್ರವನ್ನು ಕಳೆದು, ಆ ಕ್ಷಾತ್ರವನ್ನು ತೊಡೆದು ಜಗತ್ತೇ ಬಯಸುವ ಬ್ರಾಹ್ಮವನ್ನು ಅವರು ಪಡ್ಕೊಂಡವರು. ಇವತ್ತು ನಾವು ತಟಸ್ಥವಾಗಿ ಆಲೋಚನೆ ಮಾಡಿದರೆ ನಮ್ಮ ದೇಶದ ಪ್ರಜೆಗಳೆಲ್ಲ ಬ್ರಾಹ್ಮಣರೇ ವಸ್ತುತಃ. ನಾನು ಬ್ರಾಹ್ಮಣ ಜಾತಿ ಅಂತ ಹೇಳ್ತಾ ಇಲ್ಲ, ಬ್ರಾಹ್ಮಣ ವರ್ಣ ಅನ್ನುವ ಅರ್ಥದಲ್ಲಿ ಹೇಳ್ತೇನೆ. ಯಾಕೆಂದರೆ ಎಲ್ಲರೂ ಆ ವಿರಾಟ್ ಪುರುಷನಿಂದ ಬಂದವರು ಅಂತ ಆದಮೇಲೆ ಎಲ್ಲರೂ ಬ್ರಾಹ್ಮಣರಾಗಬೇಕಾದದ್ದೇ. ಆದರೆ ಬ್ರಾಹ್ಮಣರಾಗುವುದು ಹೇಗೆ ಎಂಬುದು ಮಾತ್ರ ಪ್ರಶ್ನೆಯಾಗಿದೆ, ಒಗಟಾಗಿದೆ. ಎಷ್ಟು ಸಾವಿರ ವರ್ಷ ಬೇಕು ಅಂತ ಗೊತ್ತಿಲ್ಲ ಅದನ್ನು ಪಡ್ಕೊಳ್ಳೋದಕ್ಕೆ. ಬ್ರಾಹ್ಮಣ್ಯವನ್ನು ಯಾರಿಗೂ ನಿರಾಕರಿಸಬಾರದು. ಆದರೆ ಬ್ರಾಹ್ಮಣ್ಯವನ್ನು ಹುಟ್ಟಿನಿಂದ ಪಡೆದುಕೊಳ್ಳುವುದಕ್ಕಾಗುವುದಿಲ್ಲ. ಶಾಸ್ತ್ರ ಹೇಳಿದೆ ಇದನ್ನು. ಜನ್ಮನ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಯತೆ. ಶಾಸ್ತ್ರ ಹೇಳಿದೆ, ನೀವು ಬ್ರಾಹ್ಮಣರ ಮೇಲೆ ಹುಟ್ಟಿದ್ದೀರಿ ಅಂದರೆ ಅಷ್ಟಕ್ಕೆ ನೀವು ಅದೃಷ್ಟವಂತರು. ಆದರೆ ಇದು ಎಂಥ ಅದೃಷ್ಟ ಅಂದರೆ ಅತ್ಯುನ್ನತವಾದ ಹೊಣೆಗಾರಿಕೆಯನ್ನು ಕೊಡುವ ಅದೃಷ್ಟ ಇದು. ನಿಮಗೆ ಎಂಥ ಕರ್ತವ್ಯ ಇದೆ. ಬ್ರಾಹ್ಮಣೇನ ನಿಷ್ಕಾರಣ ಷಡಂಗೋ ವೇದೋ ಧ್ಯೇಯೋ ಜ್ಞೇಯಶ್ಚ. ಪ್ರಯೋಜನವನ್ನು ಆಲೋಚನೆ ಮಾಡಬೇಡಿ, ಕಾರಣವನ್ನು ಗ್ರಹಿಸಬೇಡಿ. ಷಡಂಗ ಸಹಿತವಾದ ವೇದಾಧ್ಯಯನ ಮಾಡಿ, ಅಧ್ಯಯನಕ್ಕಾಗಿ ನಿಮ್ಮ ಜೀವನವನ್ನು ನೀವು ಒಪ್ಪಿಸಿಕೊಳ್ಳಿ ಅಂತ. ನನಗೆ ಬ್ರಾಹ್ಮಣ್ಯ ಬೇಡ್ರಿ, ಬ್ರಾಹ್ಮಣರ ಮನೆ ಮಕ್ಕಳು ಹೇಳ್ತಾ ಇದ್ದಾರೆ ಈಗ, ನನಗೆ ಈ ಬ್ರಾಹ್ಮಣ್ಯ ಬೇಡ ಅಂತ. ಅಂದರೆ ಹೊಣೆಗಾರಿಕೆ ಯಾರಿಗೂ ಬೇಡ. ಹಾಗಂತ ಬ್ರಾಹ್ಮಣರಿಗೆ ಬರುವ ಖ್ಯಾತಿ, ಲಾಭ, ಪೂಜೆ ಬೇಕು. ಒಳ್ಳೆಯ ಊಟ ಇದೆ ಅಂದರೆ ನಾನು ಉತ್ತರಿಗೆ ಹೊತ್ತುಕೊಳ್ತೇನೆ, ಚೆನ್ನಾಗಿ ಸಂಭಾವನೆ ಕೊಡ್ತಾರೆ ಅಂದರೆ ನನ್ನ ಇದ್ದ ಶೆಕೆಯನ್ನು ಗಂಟು ಹಾಕ್ಕೊಂಡು ಬರ್ತೇನೆ ನಾನು. ಯಾಕೆಂದರೆ ಖ್ಯಾತಿ, ಲಾಭ, ಪೂಜೆಗಳು ಬೇಕು, ಆದರೆ ಹೊಣೆಗಾರಿಕೆ ಬೇಡ ಅಂತಾಗಿದೆ. ಆದರೆ ಬ್ರಾಹ್ಮಣರಾಗಬೇಕು ಎಂಬ ಅಪೇಕ್ಷೆ ಏನಿದೆ ಅದು ಅಭಿನಂದನೀಯವಾದ ಅಪೇಕ್ಷೆ. ಅದು ಇಡೀ ವಿಶ್ವದಲ್ಲಿದೆ ಅದು. ಯಾಕೆಂದರೆ ಎಲ್ಲೋ ಹುಟ್ಟಿದವರು, ಈ ದರ್ಶನದ ಈ ಧರ್ಮದ ಸಂಸ್ಕಾರ ಇಲ್ಲದೇ ಇದ್ದವರು ವೇದಾಧ್ಯಯನ ಮಾಡಿ ಉಪನಯನ ಮಾಡಿಕೊಂಡು ದ್ವಿಜರಾಗಿ ಇಲ್ಲಿಯ ಒಂದು ಸಂಸ್ಕಾರ ನಾಮಧೇಯವನ್ನು ಪಡೆದವರಿದ್ದಾರೆ. ಬ್ರಾಹ್ಮಣ್ಯ ಬೇಕು ಅಂತ ಅದು ವಿಶ್ವದಲ್ಲಿ ಈ ಅಪೇಕ್ಷೆ ಇದೆ. ಆದರೆ ಈ ಅಪೇಕ್ಷೆಗೆ ಮಾರ್ಗವನ್ನು ಹಾಕಿಕೊಟ್ಟವರು ಯಾರು ಅಂದರೆ ವಿಶ್ವಾಮಿತ್ರರು. ಇದು ಸಾಧ್ಯ ಅಂತ ತೋರಿಸಿದ್ರು ಅವರು. ಜಾತವಾದ ಕ್ಷಾತ್ರಕ್ಕೆ ಧಿಕ್ಕಾರವನ್ನು ಹೇಳಿ ಪ್ರಪಂಚದಲ್ಲಿ ನಿಜವಾದಂತಹ ತೇಜಸ್ಸು ಅಂದರೆ ಬ್ರಾಹ್ಮ ತೇಜಸ್ಸು ಅದನ್ನು ಪಡಿತೇನೆ ಅಂತ ತನ್ನ ತಪಸ್ಸನ್ನೆಲ್ಲ ಧಾರೆ ಎರೆದವರು ವಿಶ್ವಾಮಿತ್ರರು. ಎಷ್ಟು ಪ್ರಲೋಭನೆಗಳು ಬಂತವರಿಗೆ! ರಾಜ್ಯ ಪ್ರಲೋಭನೆ, ಶಸ್ತ್ರಾಸ್ತ್ರಗಳ ಪ್ರಲೋಭನೆ, ಸ್ವರ್ಗ ಸುಖದ ಪ್ರಲೋಭನೆ, ರಂಭಾದಿಗಳಿಂದ ಪ್ರಲೋಭನೆ, ಮೇನಕಾ ಸಂಬಂಧ, ಏನು ಒಂದೋ ಎರಡೋ. ಆದರೆ ಈ ಅಲ್ಲಲ್ಲಿ ಮುಳುಗಿ ಎದ್ದು ಈಜಾಡಿ ಗುದ್ದಾಡಿ ಅಂತೂ ವರ್ಣಸಿದ್ಧಿಯನ್ನು ಮಾಡಿಕೊಂಡ್ರು, ವರ್ಣಶುದ್ಧಿಯನ್ನು ಪಡೆದರು. ತಪಸ್ವಿಯಾದವನು ಕೋಪ ಮಾಡಬಾರ್ದು, ಆದರೆ ವಿಶ್ವಾಮಿತ್ರರಿಗೆ ಕೋಪವೇ ತಪಸ್ಸಾಗಿತ್ತು. ವಸಿಷ್ಠ ಕೋಪ ಅವರನ್ನು ಬೆಳೆಸ್ತು.
ಒಂದು ಆಶ್ಚರ್ಯ ಅದು. ಶಾಪ ತಪಸ್ಸನ್ನು ಕೆಡಿಸತ್ತೆ, ತಪಸ್ಸನ್ನು ಧಾರೆ ಎರಿಬಾರ್ದು. ಶಪಿಸುತ್ತಲೇ ವಿಶ್ವಾಮಿತ್ರರ ತಪಸ್ಸು ಬೆಳೆದಿದೆ. ವಸಿಷ್ಠರ ಮಕ್ಕಳನ್ನು ಶಪಿಸಿದರು. ಶಪಿಸುತ್ತಲೇ ತಮ್ಮ ಶಾಪದಿಂದ ಬೇರೆ ಋಷಿ ಮಕ್ಕಳನ್ನು ಸುಡುತ್ತಾ ಅವರು ಬೆಳೆದವರು. ಕಾರಣ ಏನು ಅಂದರೆ, ಬಹಳ ಖರ್ಚು, ತುಂಬ ಸಂಪಾದನೆ ಮಾಡಿದವರು ಹೆಚ್ಚು ಖರ್ಚು ಮಾಡಿದ ಹಾಗೆ. ತಪಸ್ಸನ್ನು ಆರ್ಜಿಸಿದರು, ಅದರ ಫಲವನ್ನು ವ್ಯಯ ಮಾಡಿದರು ಅವರು. ಆದರೂ ಕೊನೆಯಲ್ಲಿ ಬ್ರಹ್ಮರ್ಷಿ ಆದರು. ಅಂದರೆ ವರ್ಣ ಸಿದ್ಧಿ ಮತ್ತು ವರ್ಣ ಶುದ್ಧಿ ಎರಡನ್ನೂ ಪಡ್ಕೊಂಡಂತಹ ಮಹನೀಯರು. ಶತಾನಂದರು ಒಂದು ಆ ಹರ್ಷದಿಂದ ಇದನ್ನು ವಿಶ್ವಾಮಿತ್ರನ ಹೊಗಳಿ ನಿರೂಪಿಸ್ತಾರೆ. ರಾಮನಿಗೆ ಇದನ್ನು ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರರ ಬ್ರಹ್ಮರ್ಷಿತ್ವ ಮಾತ್ರ ರಾಮನಿಗೆ ಗೊತ್ತಾಗಿತ್ತು, ಅವರ ಪೂರ್ವಾಶ್ರಮ ಗೊತ್ತಿರಲಿಲ್ಲ. ಪೂರ್ವಾಶ್ರಮವನ್ನು ಶತಾನಂದ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಶತಾನಂದನ ಪೂರ್ವಾಶ್ರಮ ಈಗ ಪರಿಶುದ್ಧ ಆದದ್ದು ವಿಶ್ವಾಮಿತ್ರರಿಂದ. ವಿಶ್ವಾಮಿತ್ರರ ಪೂರ್ವಾಶ್ರಮ ಪರಿಶುದ್ಧ ಆದದ್ದು ಅವರ ತಪಸ್ಸಿನಿಂದ. ಆದ್ದರಿಂದ ಇವರು ಸಾಕ್ಷಾತ್ ಧರ್ಮಮೂರ್ತಿಗಳು, ತಪೋಮೂರ್ತಿ. ಇವರು ಸಾಧಾರಣ ವ್ಯಕ್ತಿ ಅಂತ ಗ್ರಹಿಸಬೇಡ. ವಿಶ್ವಾಮಿತ್ರರ ಪ್ರತಿಕ್ರಿಯೆ ಏನು ಅಂದರೆ, ಸುಮ್ಮನೆ ಮುಗುಳ್ನಕ್ಬಿಟ್ರಂತೆ ಅಷ್ಟೇ, ಏನಿಲ್ಲ ಅಂತ. ಓಹ್, ಅದೆಲ್ಲ ಹಳೇ ಕಥೆ ಬಿಡಿ ಎನ್ನುವ ಹಾಗೆ. ತುಂಬ ಹಿರಿಯರು, ಬಹಳ ಪಕ್ವವಾದಂತಹ ವೃದ್ಧರನ್ನು ಅವರನ್ನು ಮಾತಾಡಿಸಿದ್ರೆ ಅವರು ಹಾಗೆ ಹೇಳ್ತಾರೆ. ನೀವು ಬಾಲ್ಯದಲ್ಲಿ ಹೀಗೆ ಮಾಡಿದ್ರಿ ಅಲ್ವಾ, ನಿಮ್ಮ ಯೌವನದಲ್ಲಿ ಹೀಗೆ ಮಾಡಿದ್ರಲ್ಲ, ಅದೆಲ್ಲ ಹಳೆ ಕಥೆ ಬಿಡಿ ಎನ್ನುವಾಗ ನಾನು ಎಷ್ಟು ಬೆಳೆದಿದ್ದೇನೆ ಎನ್ನುವ ಒಂದು ಸಮಾಧಾನ ಅವರಲ್ಲಿರುತ್ತೆ. ಆದ್ದರಿಂದ ಸಾಧನೆಯ ಸ್ಥಿತಿಯಲ್ಲಿ ಏನೇನೋ ಆಗಿರುತ್ತೆ, ಅದೆಲ್ಲ ಆ ವೇಗಕ್ಕೆ ಒಳಪಟ್ಟಾಗ, ಜೀವನ ವೇಗಕ್ಕೆ ಸಿಕ್ಕಾಗ ಸುತ್ತಾಡಿದ್ದಷ್ಟೇ. ಈಗ ವೇಗ ಇಲ್ಲ, ಈಗ ಯಾರಿಗೂ ಪರವಶತೆ ಇಲ್ಲ, ಈಗ ಪಾರವಶ್ಯ ಮಾತ್ರ ಇದೆ ಎಂಬ ಸಮಾಧಾನದಿಂದ ವಿಶ್ವಾಮಿತ್ರರು ನಗುತ್ತಾರೆ. ಅಂದರೆ ಈ ಉಪಾಖ್ಯಾನದ ಒಂದು ಔಚಿತ್ಯಲ್ಲಿದೆ. ಒಬ್ಬ ಪುರೋಹಿತ ಹೇಗಿರಬೇಕು ಎನ್ನುವ ಒಂದು ವಿಷಯವನ್ನು ಅವರ ಉಪಾಖ್ಯಾನದಿಂದ ರೂಪಿಸಿದ್ದಾರೆ. ಈಗ ರಾಮನ ಪೌರೋಹಿತ್ಯವನ್ನು, ರಾಮನ ಈ ವಿದ್ಯಾಯಾತ್ರೆಯ ಪೌರೋಹಿತ್ಯವನ್ನು ವಿಶ್ವಾಮಿತ್ರರು ವಹಿಸಿಕೊಂಡಿದ್ದಾರಲ್ಲ, ಅವರ ಪಾತ್ರತ್ವ ಎಷ್ಟು ಗಹನವಾಗಿದೆ ಎಂಬುದನ್ನು ಶತಾನಂದರು ತಿಳಿಸಿದರು. ಏನು ಅಂದಿನ ಆ ಘಟನೆಗಳು ಓದುವಾಗ ನಮಗನ್ಸುತ್ತೆ, ನಾವು ಯಾವುದಾದ್ರೂ ಒಬ್ಬ ಋಷಿಯಾಗಿ ಅಲ್ಲಿ ಇರಬಾರ್ದಿತ್ತ ಅಂತ. ಇಂಥ ಮಾತುಕತೆ, ಇಷ್ಟು ವಿನಯ, ಇಷ್ಟು ವಿದ್ಯಾಸಂಪನ್ನತೆ, ಇಷ್ಟು ಸಂಸ್ಕಾರದ ಪರಿಪಾಕ ಎಲ್ಲ ಆ ಕಾಲಕ್ಕೆ ಮುಗಿದು ಹೋಯ್ತೆ ಅಂತ ನಮಗನ್ಸುತ್ತೆ. ಆದರೆ ಈಗಲೂ ಅಲ್ಲಲ್ಲಿ ಕೆಲವರು ಇದ್ದಾರೆ, ದೈವವಶಾತ್ ಅವರ ಪರಿಚಯ ನಮಗಾಗೋದಿಲ್ಲ, ಅವರ ಹತ್ರ ನಾವು ಮಾತಾಡೋದಿಲ್ಲ, ಅಷ್ಟೇ ಇರೋ ತೊಂದರೆ. ಈಗಲೂ ಇದ್ದಾರೆ, ಇಲ್ಲ ಅಂತಲ್ಲ, ಎಲ್ಲ ಕಾಲಕ್ಕೂ ಸಾಧಕರು ಇದ್ದೇ ಇರ್ತಾರೆ. ಆದರೆ ನಮಗೇನಾಗಿದೆ, ನಮ್ಮ ಸಾಧನೆ ನಮಗೆ ದೊಡ್ಡದಾಗಿದೆ, ನಾವು ಆದ್ದರಿಂದ ಅಂಥವ್ರನ್ನ ಕಾಣ್ತಾ ಇಲ್ಲ. ವಿಶ್ವಾಮಿತ್ರರ ಉಪಾಖ್ಯಾನ ಮುಗಿಸಿದ ಮೇಲೆ ಈಗ ವಿಶ್ವಾಮಿತ್ರರು ಮಾತಾಡ್ತಾರೆ. ಇನ್ನೇನಿಲ್ಲ, ನಾವು ಬಂದಿದ್ದು ಒಂದು ಅಭೂತಪೂರ್ವವಾದ ಯಜ್ಞವನ್ನು ಜನಕ ಮಹಾರಾಜ ಮಾಡ್ತಾ ಇದ್ದಾನೆ ಎನ್ನುವಂಥ ವರ್ತಮಾನ ಕೇಳಿಸ್ತು. ಅನಾಹೂತಃ ಧ್ವರಂಗಚ್ಛೇತಂತಿದೆ, ನಮಗೇನು ಆಮಂತ್ರಣ ಬೇಕು ಅಂತಿಲ್ಲ, ಮಹಾಧ್ವರ ನಡೆಯುತ್ತೆ, ಭಾಗವಹಿಸೋಣ ಅಂತ ಬಂದಿದ್ದೇವೆ. ಅದಕ್ಕಿಂತ ವಿಶೇಷ ಕುತೂಹಲ ಏನಿದೆ ಅಂತಂದರೆ, ಒಂದು ಅಭೂತಪೂರ್ವವಾದ ಧನುಸ್ಸಿದೆ ಜನಕ ಮಹಾರಾಜನಲ್ಲಿ ಅಂತ ನಾವು ಕೇಳಿದ್ದೇವೆ. ಅದನ್ನು ಈ ಮಕ್ಕಳಿಗೆ ತೋರಿಸೋಣ ಅಂತ ನಾನು ಕರ್ಕೊಂಡು ಬಂದಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಆ ಧ್ವನಿ ಬಹಳ ಚೆನ್ನಾಗಿದೆ. ಮಕ್ಕಳು ಆ ಧನಸ್ಸನ್ನು ನೋಡಲಿ ಅಂತ ನಾನು ಕರ್ಕೊಂಡು ಬಂದಿದ್ದೇನೆ ಅಂತ. ವಿಶ್ವಾಮಿತ್ರರಿಗೆ ಎಷ್ಟು ಆತ್ಮವಿಶ್ವಾಸ ಇದೆ ರಾಮನ ಬಗ್ಗೆ. ಸಿದ್ಧಾಶ್ರಮದಲ್ಲಿ ಅವರ ಯಜ್ಞವನ್ನು ರಕ್ಷಣೆ ಮಾಡ್ತಾ, ಸುಬಾಹುವನ್ನು ಕೊಂದು ಮಾರೀಚರನ್ನು ಶತಯೋಜನ ಹಾರಿಸಿದವ ರಾಮ. ರಾಮನಿಗೆ ಸಜೀವ ಶರಗಳನ್ನು ಕೊಟ್ಟವರು ವಿಶ್ವಾಮಿತ್ರರು. ತನ್ನ ವಿದ್ಯೆಗೆ ಪಾತ್ರ ರಾಮ ಅಂತವರಿಗೆ ಗೊತ್ತು. ತನ್ನ ವಿದ್ಯಾಪಾತ್ರ ಎಷ್ಟು ಬೆಳಗಿದೆ ಅಂತ ತೋರಿಸಬೇಕಾಗಿದೆ. ಜನಕ ಮಹಾರಾಜ ತುಂಬ ಸಾಧಕ, ಅಧ್ಯಾತ್ಮ ಒಂದು ಸಂಪತ್ತಿ ಇದ್ದವ. ಆದರೂ ಎಲ್ಲೋ ಒಂದು ಚಿಕ್ಕ ಅಹಂಕಾರ ಇದ್ದಾಗ ನಮಗನಿಸುತ್ತೆ, ಅಲ್ಲಿರುವ ವಾಕ್ಯ ಶೈಲಿಯಲ್ಲಿ ನೋಡಿದಾಗ. ನನ್ನ ಓದು ತಪ್ಪಿರಬಹುದು, ನನಗೆ ಗೊತ್ತಿಲ್ಲ. ಆದರೆ ಅದನ್ನು ನಾನು ಒಂದು ಕಡೆಗೆ ಸ್ಪಷ್ಟಪಡಿಸ್ತೇನೆ. ಎಲ್ಲೋ ಒಂದು ಕಡೆಗೆ ತನ್ನ ಧನುಸ್ಸು, ತನ್ನ ಮಗಳು ಸೀತೆ, ಆ ಎರಡನ್ನು ಒಂದು ಮಾಡುವಾಗ ಜನಕನಿಗೆ
ಎಲ್ಲೂ ಒಂದು ಬಹಳ ಸಾತ್ವಿಕ ಅಹಂಕಾರ ಅಂತ ಹೇಳ್ತಾರೆ ಇದನ್ನು ಶಾಸ್ತ್ರದಲ್ಲಿ. ಅದು ಇರುತ್ತೆ, ಅದು ದೊಡ್ಡ ಕೆಲಸ ಮಾಡಿದವರಿಗೆ ಎಲ್ಲೋ ಒಂಚೂರು ಬರುತ್ತೆ, ಹಾಗಿಲ್ಲ ಅಂತಾರೆ. ಬಹಳ ದೊಡ್ಡ ಮನೆ ಕಟ್ಸಿದ್ದೀರಿ, ಬಹಳ ಕಷ್ಟ ಆಗಿರಬೇಕು. ಆಯಿತು, ಕಷ್ಟ ಆದರೂ ಹೇಗೋ ಕಟ್ಸಿದ್ದೀವಿ, ಹೇಗಿದೆ ಅಂತ ಕೇಳ್ತಾರೆ. ಆ ಹೇಗಿದೆ ಎನ್ನುವ ಟೋನ್ನಲ್ಲಿ ಗೊತ್ತಾಗತ್ತೆ, ಓಹೋ ಪರವಾಗಿಲ್ಲ, ಇವರು ಸ್ವಲ್ಪ ಸಾತ್ವಿಕವಾದ ಅಹಂಕಾರ ಇದೆ ಇವರಿಗೆ ಅಂತ. ಬಹುಶಃ ಜನಕ ಮಹಾರಾಜನಿಗೆ ಈ ಅಹಂಕಾರ ಇದೆ ಎಂಬುದನ್ನು ವಿಶ್ವಾಮಿತ್ರರು ಗುರುತಿಸಿರಬೇಕು. ಆದ್ದರಿಂದ ಈ ಮಕ್ಕಳು ನೋಡಲಿ ಅಂತ ನಾನು ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿ. ಯಾಕೆ ಅಂದರೆ ಜನಕ ವರ್ಣನೆ ಮಾಡುವಾಗ ಆ ಧನಸ್ಸನ್ನು ಹೇಳ್ತಾರೆ, ಸುನಾಭ ಎಂಬ ಧನಸ್ಸು ನಮ್ಮ ವಂಶದ ನಮ್ಮ ಹಿಂದಿನ ಪುರುಷನಾದಂತಹ ನಮ್ಮ ಪೂರ್ವಜನಾದಂತಹ ದೇವರಾತ ಎಂಬವನಿಗೆ ಪರಮೇಶ್ವರನಿಗೆ ಕೊಟ್ಟಿದ್ದು ನ್ಯಾಸವಾಗಿ ಅದನ್ನು ಇಟ್ಟುಕೊಂಡಿದ್ದೇವೆ. ಶಕ್ತರಾದವರು ಅದಕ್ಕೆ ಹೆದೆಯನ್ನು ಕಟ್ತಾರೆ, ಸಾಧ್ಯ ಆಗದೇ ಇದ್ದವರು ಪೂಜೆ ಮಾಡ್ಕೊಂಡು ಬರ್ತಾರೆ. ಅದೊಂದು ಮಾತಿದೆ, ಭಾಳ ಚೆನ್ನಾಗಿದೆ. ಓದುವಾಗ ನನಗನ್ನಿಸ್ತಿದ್ದು ನಮ್ಮ ಎಷ್ಟೋ ವಿದ್ವಾಂಸರ ಮನೆಗಳೆಲ್ಲ ಹೀಗೆ ಆಗಿದೆ ಅಂತ. ಇದು ನಮ್ಮ ಅಜ್ಜ ಓದಿದ ಪುಸ್ತಕ, ಏನದು ನೀವೇ ಓದ್ಕೊಡಿ ಅಂತ ಇದೇನಿದು ಅಂತಾರೆ. ಇಷ್ಟು ಇಂಥ ಅನುಭವಗಳು ನಮ್ಗೆ ತುಂಬ ಆಗುತ್ತೆ ನೋಡಿ. ನಮ್ಮಲ್ಲಿ ಅನೇಕ ತಾಳಪತ್ರ ಗ್ರಂಥಗಳಿದೆ, ನೀವು ಬಂದು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ಹೋದಾಗ ನಮ್ಮ ಎದುರುಗಡೆಯೇ ಅದರ ಧೂಳನ್ನೆಲ್ಲ ಕೊಡವಿ, ನಮಗೆ ಕೆಂಬರತ್ತೆ, ನೆಗಡಿ ಆಗತ್ತೆ, ಎಲ್ಲ ಆಗತ್ತೆ, ಇರಲಿ. ಆದರೂ ಪೂರ್ವಜರ ಸಂಪತ್ತು ಅದ್ರ ಬಗ್ಗೆ ನಮಗೆ ಉದಾಸೀನ ಅಲ್ಲ, ನೋಡೋಣ ಅಂತಂದರೆ ತಲೆ ಕೆಳಗಾಗಿ ಪುಸ್ತಕ ಕೈ ಕೊಡ್ತಾರೆ ಅವರು. ಯಾಕೆ ಅದು ತಲೆ ಕೆಳಗಾದದ್ದು ಅವ್ರಿಗೆ ಗೊತ್ತಿಲ್ಲ. ತಲೆ ಮಾರಿ ಹೋಗುವಾಗ, ತಲೆಮಾರು ಸಲ್ಲುವಾಗ ತಲೆ ಕೆಳಗಾದದ್ದು ಅವ್ರಿಗೆ ಹೇಗೆ ಗೊತ್ತಾಗತ್ತೆ? ತಲೆ ಇದ್ದವರು ತಾನೇ ಅದನ್ನು ಸರಿ ಮಾಡಬೇಕು. ಅದೊಂದು ಮಾತು ಆಡಿಸಿದ್ದಾರೆ ಅಲ್ಲಿ ವಾಲ್ಮೀಕಿಗಳು, ಅಶಕ್ತರಾದವರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಆ ಬಿಲ್ಲು ಹೇಗಿದೆ ಅಂತ ಕೇಳಿದರೆ 5,000 ಜನ ಹೊತ್ತುಕೊಂಡು ಬರುವಂತಹ ಬಿಲ್ಲದು. ಅದಕ್ಕೆ ಏನಾಗಿದೆ, 6 ಚಕ್ರಗಳ ಇಳ್ಳಂತಹ ಒಂದು ಆಧಾರ ಇದೆ ಅದು. ಅದಕ್ಕೆ ಈ ಬಿದಿರಿನ ಒಂದು ಅಡ್ಡೆಯನ್ನೆಲ್ಲ ಕಟ್ಟಿ 5,000 ಜನ ಹೊತ್ತುಕೊಂಡು ಎಳ್ಕೊಂಡು ಬರಬಹುದಾದಂತಹ ಬಿಲ್ಲದು. ಅದನ್ನು ಎತ್ತಿ ಅದಕ್ಕೆ ಹೆದೆ ಕಟ್ಟಿ ಪೂರ್ಣ ಮಾಡೋದು ಅಂದರೆ ಆ ಹೆದೆಯನ್ನು ಎಳೆಯೋದು, ಅದಕ್ಕೆ ಮಾನಸಂಧಾನ ಮಾಡಿ ಎಲ್ಲ ಅದರ ಮುಂದಿನ ವ್ಯವಹಾರಗಳು. ಎತ್ತಿದ್ರೆ ಸಾಕು, ಎತ್ತಲಿಕ್ಕಾಗದೇ ಇದ್ದರೆ ಅಲ್ಲಾಡಿಸಿದರೂ ಸಾಕು, ನನ್ನ ಮಗಳಾದ ಸೀತೆ ಕೊಟ್ಬಿಡ್ತೇನೆ ಎನ್ನುವ ಒಂದು ಮಾತನ್ನು ಜನ ಕಾಡ್ತಾರೆ. ಪೂರಣೆ ತೋಲನೇಪಿವಾ ಅಂತ ಹೆದೆ ಕಟ್ಟಿ ಅದನ್ನು ಎಳಿಬೇಕು ಕಿವಿಯವರೆಗೆ, ಇಲ್ಲೇ ತೋಲನೆ ಒಂದು ಸಾರಿ ತೂಗಿ ತೋರಿಸಿದರೂ ಸಾಕು. ಅಂಥವರಿಗೆ ನನ್ನ ಮಗಳಾದಂತಹ ಸೀತೆಯನ್ನು ನಾನು ಶುಲ್ಕವಾಗಿ ಕೊಡ್ತೇನೆ ಎನ್ನುವುದು. ಈ ಸೀತೆಯನ್ನು ಶುಲ್ಕವಾಗಿಸೋದು, ಸೀತೆ ಸಿಕ್ಕಿದ ಮಗಳು, ಅದನ್ನು ಅವರ ಜನಕನೇ ಹೇಳ್ತಾರೆ. ಕೃಷಿ ಮಾಡುವಾಗ ಕೃಷಿ ಭೂಮಿಯಲ್ಲಿ ಸಿಕ್ಕಿದವಳು ಸೀತೆ, ನನ್ನ ಮಗಳಾಗಿ ನಾನು ಬೆಳೆಸ್ಕೊಂಡಿದ್ದೇನೆ. ಆದರೆ ಇವರಿಗೆ ಏನಾಯಿತು ಅಂದರೆ ಸೀತೆಯ ಲಕ್ಷಣ, ಸೀತೆ ಬೆಳೆದು ಬಂದ ವಿಧಾನ ನೋಡಿ 3 ಲೋಕದ ಚೇತನರೂ ಬಯಸುವಂತಹ ಇವಳು ಸ್ತ್ರೀರತ್ನ ಅಂತ ಗೊತ್ತಾಗಿದೆ. ಒಂದು ಧನುರತ್ನ, ಇನ್ನೊಂದು ಸ್ತ್ರೀರತ್ನ, ಇವೆರಡಕ್ಕೂ ಒಂದು ಶುಲ್ಕವನ್ನು ಕಟ್ಟಿಬಿಟ್ಟ ಅವನು ಜನಕ. ಯಾರು ಅದನ್ನು ಎತ್ತುತ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ. ವಿಶ್ವಾಮಿತ್ರರಿಗೆ ಅದು ಅನಿಸಿದೆ, ಸ್ವಲ್ಪ ಹೆಚ್ಚಾಯ್ತಿತ್ತು ಅಂತ. ಯಾಕೆಂದರೆ ಇವನು ಮಂಥನದಲ್ಲಿ ಅಶಕ್ತರಾದವರು ಪೂಜೆ ಮಾಡಿದ್ದಾರೆ, ಆದರೆ ಇವನು ಅಳಿಯಾಗವನು ಹೇಗಿರಬೇಕು ಅಂದರೆ ಅದನ್ನು ಎತ್ತಬೇಕಂತೆ, ಅದನ್ನು ಹೂಡಬೇಕಂತೆ. ಅಂತೂ ಇವೆರಡನ್ನು ಸೇರಿಸಿದ್ರದ್ದು ಏನಾದರೂ ಇದಕ್ಕೊಂದು ಸರಿ ವ್ಯವಸ್ಥೆ ಆಗಬೇಕು ಅಂತ ಅಂದ್ಕೊಂಡಿರ್ಬೇಕು ಅವರು. ಆದ್ದರಿಂದ ಆ ಬಿಲ್ಲನ್ನು ತೋರಿಸು, ಬೇರೆ ಮಕ್ಕಳಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ ಅಂತ. ಭಾಳ ಸಮಾಧಾನ ಆಗುತ್ತೆ. ಆದರೆ ಜನಕರಿಗೂ ಈ ರಾಮನನ್ನು ನೋಡುವಾಗ, ರಾಮಲಕ್ಷ್ಮಣರನ್ನು ನೋಡುವಾಗ, ಓಹೋ ನಾನಿಷ್ಟು ದಿವಸ ಕನ್ಯಾಶುಲ್ಕವಾಗಿ ಇದನ್ನು ಇಟ್ಟಿದ್ದೇ ಒಳ್ಳೆಯದಾಯಿತು ಅಂತ ಅನಿಸಿದೆ. ಯಾಕೆಂದರೆ ದುಷ್ಟರಾದವರು, ಅಶಿಷ್ಟರಾದವರು, ಭ್ರಷ್ಟರಾದವರು ದೇಹಬಲ ಇದ್ದ ಮಾತ್ರಕ್ಕೆ ಬಂದು ನನಗೆ ನಿನ್ನ ಮಗಳನ್ನು ಕೊಡು, ಒಬ್ಬ ಸುಧನ್ವ ಅನ್ನೋನೊಬ್ಬರು ಬಂದು ನನಗೆ ಬಿಲ್ಲು ಕೊಡು, ಮಗಳನ್ನು ಕೊಡು ಅಂತ ಕೇಳ್ತಾನೆ. ನೋಡಿ ಅವನು ಎಂಥ ಬುದ್ಧಿವಂತ ಅಂತ. ಬಿಲ್ಲನ್ನು ನಾನು ಎತ್ತೇನೆ ಅಂತಲ್ಲ, ಈಗ ಬಿಲ್ ಎತ್ತಿದವರಿಗೆ ನೀನು ಮಗಳು ಕೊಡ್ತೀಯ ಅಂತ ಹೇಳ್ತೀವಿ, ಹಾಗೆ ಬೇಡವೇ ಬೇಡ, ನೀನು ಬಿಲ್ಲು ಕೊಟ್ಬಿಡು, ಮಗಳನ್ನು ಕೊಟ್ಬಿಡು ಅಂತ ಕೇಳ್ತಾರೆ. ಅವನನ್ನು ಜನಕರೇ ಸಂಹಾರ ಮಾಡಿರ್ತಾರೆ, ಅದೊಂದು ಉಲ್ಲೇಖ ಮಾಡ್ತಾರೆ ಅಲ್ಲಿ. ಅಂದರೆ ಎಂತಹ ಕ್ಷತ್ರಿಯರಲ್ಲಿ ಸೀತೆಯನ್ನು ಪಡ್ಕೊಳ್ಳೋದಕ್ಕೆ ಲಘೂಪಾಯ, ಕುಟಿಲೋಪಾಯ ಇತ್ಯಾದಿಗಳೆಲ್ಲ ಹುಟ್ಕೊಂಡ್ಬಿಟ್ಟಿದೆ. ಆಗಲೇ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಒಟ್ಟುಗೂಡಿ ಬಂದು ಜನಕನ ಮೇಲೆ ಹೋರಾಟಕ್ಕಿಳಿದ್ರು. ಎಲ್ಲ ಘಟನೆಗಳನ್ನು ವಿವರಿಸ್ತಾರೆ. ಇದರಿಂದ ಒಂದು ಅಸಾಧ್ಯವಾದಂತಹ, ಅದು ಪರಾಕ್ರಮದ ಒರೆಗಲ್ಲಾದಂತಹ, ಪರಾಕ್ರಮದ ಪರಾಕಾಷ್ಠೆಯನ್ನು ನಿಶ್ಚಯಿಸುವಂತಹ
ಒಂದು ಬಿಲ್ಲು ಎಂಬುದು ಅದನ್ನು ಜನಕ ಬಹಳ ಚೆನ್ನಾಗಿ ಹೇಳ್ತಾರೆ. ಅದನ್ನು ನೋಡೋಣ ಅಂತ ಈಗ ಧನುರ್ಭಂಗ ಪ್ರಸಂಗವನ್ನು ಸ್ವಲ್ಪ ವಿಸ್ತಾರವಾಗಿ ಗ್ರಹಿಸೋಣ. ಯಾಕೆಂದರೆ ಒಬ್ಬೊಬ್ಬರ ಒಂದು ಪ್ರತಿಕ್ರಿಯೆ ನಡವಳಿಕೆ ಬಹಳ ಚೆನ್ನಾಗಿ ವಾಲ್ಮೀಕಿಗಳು ಅದನ್ನು ಇಲ್ಲಿ ವರ್ಣಿಸ್ತಾರೆ. ಜನಕಸ್ಯ ವಚಃ ಶ್ರುತ್ವಾ ವಿಶ್ವಾಮಿತ್ರೋ ಮಹಾಮುನಿಃ ಧನುರ್ದರ್ಶಯ ರಾಮಾಯ ಇತಿ ಹೋವಾಚ ಪಾರ್ಥಿವಂ. ಆ ಬಿಲ್ಲನ್ನು ತೋರಿಸು ಅಂತ ಹೇಳಿ ಜನಕರಿಗೆ ಹೇಳ್ತಾನೆ. ಪೆಟ್ಟಿಗೆ ಸಹಿತವಾಗಿ ಬಿಲ್ಲನ್ನು ತರಿಸ್ತಾರೆ. ತರಿಸಿದ ಮೇಲೆ ಜನಕ ಹೇಳ್ತಾನೆ, ಇದಂ ಧನುರ್ವರಂ ರಾಜನ್ ಪೂಜಿತಂ ಸರ್ವರಾಜಭಿಃ ಮಿಥಿಲಾಧಿಪರಾಜೇಂದ್ರ ದರ್ಶನೀಯಂ ಯದೀಚ್ಛಸಿ. ತೇಷಾಂ ನೃಪೋ ವಚಃ ಶ್ರುತ್ವಾ ಕೃತಾಂಜಲಿರಭಾಷತ ವಿಶ್ವಾಮಿತ್ರಂ ಮಹಾತ್ಮಾನಂ ತೌಚೋಭೌ ರಾಮಲಕ್ಷ್ಮಣಂ. ಇದಂ ಧನುರ್ವರಂ ಬ್ರಹ್ಮನ್ ಜನಕೈರಭಿಪೂಜಿತಂ ರಾಜಭೀಃ ಮಹಾವೀರ್ಯೈಃ ಅಶಕ್ತೈಃ ಪೂಜಿತಂ ಪುರಾ. ಇದನ್ನು ಎತ್ತುವುದಕ್ಕೆ ದೇವತೆಗಳಿಗೂ ಸಾಧ್ಯ ಇಲ್ಲ. ರಾಕ್ಷಸರು ಅದನ್ನು ಎತ್ತುವುದಕ್ಕೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಗಂಧರ್ವ, ಯಕ್ಷ, ಕಿನ್ನರ ಎಲ್ಲರೂ ಸೋತು ಹೋಗಿದ್ದಾರೆ. ಕ್ವ ಗತಿರ್ಮಾನುಷಾಣಾಂಚ ಧನುಷೋಸ್ಯ ಪ್ರಪೂರಣೆ ಆರೋಪಣೆ ಸಮಾಯೋಗೆ ವೇಪನೆ ತೋಲನೆ ಪಿವಾ. ಅಂಥವರೇ ಸೋತಿ ಹೋದ ಮೇಲೆ, ದೇವತೆಗಳೇ ಕಂಗಾಲಾದ ಮೇಲೆ ಮನುಷ್ಯರಿಗೆ ಇದನ್ನು ಎತ್ತೋದಕ್ಕೆ ಅಲ್ಲ, ಅದನ್ನು ಅಲ್ಲಾಡಿಸೋದಕ್ಕೆ, ಅದನ್ನು ಹೆದೆ ಕಟ್ಟುವುದಕ್ಕೆ ಸಾಧ್ಯವೇ ಅಂತ. ತದೇತದ್ಧನುಷಾಂ ಶ್ರೇಷ್ಠಂ ಆನೀತಂ ಮುನಿಪುಂಗವ ದರ್ಶಯೈತನ್ ಮಹಾಭಾಗ ಅನಯೋ ರಾಜಪುತ್ರಯೋ. ನೋಡಿ ಇಲ್ಲಿ ನೋಡಿ ಜನಕನ ಸ್ವಲ್ಪ ಒಂದು ಸಾತ್ವಿಕವಾದ ಅಹಂಕಾರ. ತರಿಸಿ ಆಯಿತು, ಬೆಲ್ಲನ ಇಟ್ಟಿದ್ದಾರೆ. ಅಂತಹ ಭಾರೀ ಧನುಸ್ಸನ್ನು ತಂದಿಟ್ಟಾಗ ತೋರಿಸಿ ನಿಮ್ಮ ಮಕ್ಕಳಿಗೆ ಅಂತ ಮಾತಾಡ್ತಾರೆ ನೋಡಿ. ತದೇತದ್ಧನುಷಂ ಶ್ರೇಷ್ಠಮಾನೀತಂ ಮುನಿಪುಂಗವ ದರ್ಶಯೈತನ್ ಮಹಾಭಾಗ ಅನಯೋ ರಾಜಪುತ್ರಯೋ. ಜನಕನಿಗೆ ಒಳಗೆ ದಿಗಿಲು ಇರಬಹುದು, ಪಾಪ ಹುಡುಗರು ಈ ಬಿಲ್ಲು ನೋಡಿ ಎದೆ ಒಡೆದು ಬಿದ್ದೋಗ್ತಾರೋ ಅಂತ. ಜೊತೆಗೆ ವಿಶ್ವಾಮಿತ್ರರಿಗೆ ಇದೆಲ್ಲ ಗೊತ್ತಿದೆ, ಆದರೂ ಈ ಮಕ್ಕಳನ್ನು ಬೆನ್ನು ತಟ್ಟಿ ಕರ್ಕೊಂಡು ಬಂದುಬಿಟ್ಟಿದ್ದಾರಲ್ಲ. ಆದ್ದರಿಂದ ಮುನಿಪುಂಗವ ಆ ಶಬ್ದವನ್ನು ಗ್ರಹಿಸಬೇಕು. ಬ್ರಹ್ಮರ್ಷಿಯಾಗಿ ವಯೋವೃದ್ಧರಾದವರು ಮುನಿಪುಂಗವ ಒಂದು ರೀತಿಯ ಅಹಮಿಕೆಯಿಂದ ಕರ್ಕೊಂಡು ಬಂದುಬಿಟ್ರಲ್ಲ ಇವರು. ದರ್ಶಯೈತನ್ ಮಹಾಭಾಗ ಅನಯೋ ರಾಜಪುತ್ರಯೋ. ವಿಶ್ವಾಮಿತ್ರಸ್ಸ ಧರ್ಮಾತ್ಮ ಶ್ರುತ್ವಾ ಜನಕಭಾಷಿತಂ ವತ್ಸ ರಾಮ ಧನುಃ ಪಶ್ಯ ಇತಿ ರಾಘವಮಬ್ರವೀತ್. ಬ್ರಹ್ಮರ್ಷಿಗಳು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಜನಕಭಾಷಿತಂ ಶ್ರುತ್ವಾ, ಜನಕನ ಮಾತನ್ನು ಕೇಳಿ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾರೆ, ವತ್ಸ ರಾಮ ಧನುಃ ಪಶ್ಯ. ಮಗು ರಾಮ ನೋಡು ಅಂತ ಹೇಳ್ತಾರೆ. ಅದು ಆ ಧನುಃ ಪಶ್ಯ ಎಂಬಲ್ಲಿ ವಿಶ್ವಾಮಿತ್ರರ ಸತ್ವ ಎಲ್ಲ ಅಲ್ಲಿದೆ. ವತ್ಸ ರಾಮ, ಮಗು ರಾಮ ಅಂತ ಹೇಳುವಾಗ ಎಲ್ಲರಿಗೂ ಅಯ್ಯೋ ಪಾಪ ಅಂತ ಅನಿಸ್ಬಿಡತ್ತೆ. ಧನುಃ ಪಶ್ಯ ನೋಡು ಅಂತಂದರೆ ಒಂದು ಕೈ ನೋಡು ಅಂತರೋದು ಅರ್ಥವೇ. ರಾಮನಿಗೆ ವಿಶ್ವಾಮಿತ್ರರು ಹೇಳುವ ಧ್ವನಿಯೇ ಅದಿರಬೇಕದು. ಯಾಕೆ ಅಂದರೆ ಯಾರ ಹೃದಯದಿಂದ ಸಹಜ ಮಾತು ವೇದವೆಂಬುದು ಹುಟ್ಟಿ ಬರತ್ಯೋ, ಹೆಚ್ಚೇಕೆ ವೇದಮಾತ ಗಾಯತ್ರಿ ಯಾರ ದರ್ಶನಕ್ಕೆ ಮೂರ್ತವಾಯಿತೋ ಅಂಥವರ ಮಾತದು. ಆದ್ದರಿಂದ ಮಂತ್ರಾತ್ಮಕವಾಗಿ ಮಾತು ಮಂತ್ರ ಆಗೋದು ಅಂದರೆ ಹೀಗೆ. ನಾವು ಇತ್ತೀಚೆಗೆ ವಿಮರ್ಶೆಯಲ್ಲಿ ಅದನ್ನು ಬಳಸ್ತೇವೆ. ಮಾತು ಮಂತ್ರವಾಗಬೇಕು ಅಂತ. ಅದು ಮಾತು ಮಂತ್ರ ಆಗೋದು ಹೇಗೆ ಅಂತಂದರೆ ಹೀಗೆ. ಅದಕ್ಕೆ ಮಂತ್ರಕ್ಕೆ ತಂತ್ರದಿಂದ ಪ್ರಯೋಜನ ಹೇಳಬೇಕು. ಯಾಕೆಂದರೆ ಮಂತ್ರಕ್ಕೆ ಕೇವಲ ಶಬ್ದಾರ್ಥ ಹೇಳಿದರೆ ಅದು ಮಂತ್ರವಲ್ಲ. ಲಕ್ಷ್ಯಾರ್ಥ ಬೇರೆ, ವ್ಯಂಗ್ಯಾರ್ಥ ಬೇರೆ, ಅದರ ಧ್ವನಿಯಿಂದ ಆಗುವ ಪರಿಣಾಮ ಬೇರೆ. ಆದ್ದರಿಂದ ವೇದಕ್ಕೆ 12 ಅರ್ಥ. ನಿಂದೆ ಅಲ್ಲ ಅದು, ಅದರ ವ್ಯಾಪ್ತಿ ಅದು. ವೇದಕ್ಕೆ 2 ಅರ್ಥ, ಅದು ನಿಂದೆಯಲ್ಲ, ಅದು ಮಹಾಪ್ರಶಂಸೆ. ಅದು ನೀವು ಹೇಳಿದ ಮೇಲೂ ವೇದಕ್ಕೆ 2 ಅರ್ಥ ಉಳಿದೇ ಉಳಿಯುತ್ತೆ.
ವೇದಕ್ಕೆ ಯಾಕೆ? ವಿಷ್ಣು ಸಹಸ್ರನಾಮಾದಿಗಳನ್ನು ನಾವು ನೋಡಿದ್ರೆ ಗೊತ್ತಾಗತ್ತೆ. ಭಾಷೆಯಲ್ಲಿ ಒಂದೊಂದು ನಾಮಕ್ಕೆ ಎಷ್ಟು ಅರ್ಥವನ್ನು ಹೇಳಿದ್ದಾರೆ. ಅವರು ಅಷ್ಟು ಹೇಳಿದ ಮೇಲೂ ಯಾರೋ ಒಬ್ಬರು ಮತ್ತೆ ಇನ್ನೆರಡು ಅರ್ಥ ಹೇಳೇ ಬಿಡ್ತಾರೆ. ಆದ್ದರಿಂದ ಯಾರ ಮಾತು ಮಂತ್ರವಾಗಿತ್ತೋ ಅಥವಾ ಯಾರು ಮಂತ್ರವನ್ನೇ ಮಾತಾಗಿಸಿಕೊಂಡ್ರೋ ಅಂಥವ್ರು ಹೇಳೋ ವತ್ಸರಾಮ ಧನು ಪಶ್ಯ, ಇಷ್ಟೇ ಅವರು ಹೇಳಿದ್ದು. ಇತಿ ರಾಘವಮಬ್ರವೀತ್ ಮಹರ್ಷೇರ್ವಚನಾದ್ರಾಮ ಯತ್ರ ತಿಷ್ಠತಿ ತದ್ಧನು ಮಂಜೂಷಾಂ ತಾಮಪಾವೃತ್ಯ ದೃಷ್ಟ್ವಾ ಧನುರಥಾಬ್ರವೀತ್. ಮಹರ್ಷೇರ್ವಚನಾದ್ರಾಮ, ವಾಲ್ಮೀಕಿಗಳಿಗೆ ಅದು ಪದ ಅಂದರೆ ಅವರ ಭಾವ ಮತ್ತು ಪದ ಎರಡು ಜೊತೆಯಲ್ಲೇ ಇರುತ್ತೆ. ಅದು ಯಾಕೆ? ಋಷಿ ಅಂದರೆ ದ್ರಷ್ಟ ಅಂತ ಅರ್ಥ. ಮುಂದೆ ಏನಾಗತ್ತೆ ಎಲ್ಲ ಅವರನ್ನು ಕಂಡುಬಿಡ್ತಾರೆ. ಅವ್ರಿಗೆ ಅಂಗೈಯ ನೆಲ್ಲಿಕಾಯಿ ಹಾಗೆ ಕಾಣುವ ಶಕ್ತಿ ಇದ್ದವರು. ಅದು ವಿಶ್ವಾಮಿತ್ರರು ಮಹರ್ಷಿಗಳು. ಮಹರ್ಷೇ ವಚನಾದ್ರಾಮ, ರಾಮ ಅಂದರೆ ಇಲ್ಲಿ ರಾಮ ಅಂತ ಇಷ್ಟೇ ಹೇಳಿದರು. ರಾಮಚಂದ್ರ ಅಂತಾಗಲಿ ಏನೂ ವಿಶೇಷಣ ಕೊಡೋದಿಲ್ಲ. ಯಾಕೆಂದರೆ ತುಂಬ ಸಹಜವಾಗಿ ಭಾಳ ಸರಳವಾಗಿ ಘಟನೆ ನಡೀತಾ ಇದ್ದ ಹಾಗೆ ಅನಿಸ್ಬೇಕು ನಮಗೆ. ಅದ್ಭುತವೆಂಬುದು ಏರ್ಪಡೋದಲ್ಲಿ ಅತ್ಯಂತ ಲೌಕಿಕವಾಗಿರುವಾಗ ಲೋಕೋತ್ತರವಾದದ್ದು ಅಲೌಕಿಕವಾದದ್ದು ಮಿಂಚಿ ಬಿಟ್ಟರೆ ಅದು ಅದ್ಭುತ. ಅದು ಯಾಕೆ? ಎಲ್ಲ ಸ್ಟನ್ ಆಗಿಬಿಡ್ತಾರೆ. ಕಾರಣ ಅದು ಆ ವಿಸ್ಮಯ ಹುಟ್ಟೋದಕ್ಕೆ ಬೇಕಾದ ಸರಳತೆಯನ್ನು ಹೇಗೆ ಪದದಲ್ಲೇ ಇಟ್ಕೊಂಡು ಬರ್ತಾ ಇದ್ದಾರೆ ವಾಲ್ಮೀಕಿಗಳು. ಯಾಕೆ ಇದು ಮುಂದೆ ಮಹಾವಿಸ್ಮಯ ಒಂದು ಹುಟ್ಟಬೇಕಾಗಿದೆ. ಅದು ಮಂಜೂಷಾಂತಾಮಪಾವೃತ್ಯ ದೃಷ್ಟ್ವಾ ಧನು, ಒಂದು ಸಾರಿ ಹೀಗೆ ನೋಡ್ದ, ದೃಷ್ಟ್ವಾ ಧನು, ಸರಿ ಅಷ್ಟೇ ನೋಡಿದ್ರೆ ಆಯಿತು. ಅಥಾಬ್ರವೀತ್, ಮಾತಾಡಿದ. ಇದಂ ಧನುರ್ವರಂ ಬ್ರಹ್ಮನ್ ಸಂಸ್ಪೃಶಾಮೀಹ ಪಾಣಿನ ಯತ್ನವಾಂಶ್ಚ ಭವಿಷ್ಯಾಮಿ ತೋಲನೆ ಪೂರಣೇ ಪಿಬಾ. ಏನು ವಿನಯ ಇದು! ಛೇ! ಇದಂ ಧನುರ್ವರಂ ಬ್ರಹ್ಮನ್ ಸಂಸ್ಪೃಶಾಮೀಹ ಪಾಣಿನ, ಅನುಮತಿ ಕೇಳ್ತಾ ಇದ್ದಾನೆ. ಕಾಕು ಸ್ವರ, ಸಂಸ್ಪೃಶಾಮೀಹ ಪಾಣಿನ. ಎಂಥ ಧನಸ್ಸು ಇದು! ಬಹಳ ಶ್ರೇಷ್ಠವಾದದ್ದು. ಮಹೇಶ್ವರನೇ ತನ್ನ ಕೈಯಿಂದ ಹಿಡಿದ ಧನಸ್ಸಿದು. ಮಾಹೇಶ್ವರನ್ ಧನು, ದೇವರಾತ ನ್ಯಾಸವಾಗಿ ಪಡೆದ ಧನಸ್ಸಿದು. ಪರಂಪರೆಯಿಂದ ಪೂಜೆಯನ್ನು ಕೈಗೊಂಡ ಧನಸ್ಸಿದು. ತ್ರೇತಾಯುಗದ ಎಲ್ಲ ಕ್ಷಾತ್ರವನ್ನು ಮಣಿಸಿದ ಧನಸ್ಸಿದು. ದೇವತೆಗಳೆಲ್ಲ ಕಂಗೆಡಿಸಿದ ಧನಸ್ಸಿದು. ರಾಕ್ಷಸರ ನಿದ್ದೆಗೆಡಿಸಿದ ಧನಸ್ಸಿದು. ಅಂತಹ ಧನಸ್ಸು ಧನುರ್ವರಂ ಸಂಸ್ಪೃಶಾಮೀಹ ಪಾಣಿನ. ನಾನು ಮುಟ್ಟಬಹುದೋ ಅಂತ ಕೇಳ್ತಾನೆ. ಆ ಧ್ವನಿ ಇದೆ, ಸಂಸ್ಪೃಶಾಮೀಹ ಪಾಣಿನ, ಅಥವಾ ನಾನಿದನ್ನು ಮುಟ್ತೇನೆ ಅಂತಲೂ ಹೇಳಿರ್ಬೋದು. ಗ್ರಹಿಸುವವರ ಹೃದಯದಂತೆ ಆ ಮಾತು ತೆರೆದುಕೊಳ್ತಾ ಹೋಗುತ್ತೆ. ನಾನು ಇದನ್ನು ಬೆಲ್ಲನ್ನು ಒಂದು ಸ್ವಲ್ಪ ಸವರ್ತೇನೆ, ನಾನು ಮುಟ್ತೇನೆ ಅಂತ ಹೇಳಿದ ಹಾಗೆ. ಮುಂದಕ್ಕೆ ನೋಡಿ ವಿನಯ. ಯತ್ನವಾಂಶ್ಚ ಭವಿಷ್ಯಾಮಿ ತೋಲನೆ ಪೂರಣೇ ಪಿಬಾ. ಅದನ್ನು ತೂಗೋದಕ್ಕೆ ಅಥವಾ ಅದನ್ನು ಪೂರ್ಣ ಮಾಡೋದಕ್ಕೆ, ಅಂದರೆ ಆ ಹೆದೆಯನ್ನು ಎಳೆಯೋದಕ್ಕೆ ಯತ್ನವಾಂಶ್ಚ ಭವಿಷ್ಯಾಮಿ, ಸ್ವಲ್ಪ ಪ್ರಯತ್ನ ಮಾಡ್ತೇನೆ ನಾನು ಅಂತ ಹೇಳ್ತಾರೆ. ಎಂತಹ ವಿನಯ ನೋಡಿ. ಇತ್ಯಬ್ರವೀದ್ರಾಜ ಮುನಿಶ್ಚ ಸಮಭಾಷತ. ಜನಕನಿಗೆ ಆಶ್ಚರ್ಯ ಆಯಿತು. ಏನೋ ಇದ್ದೇ ಇಲ್ಲಿ ಅಂತ. ಬಿಲ್ಲನ್ನು ನೋಡಿದ ಮೇಲೆ ಇದನ್ನು ಮುಟ್ಟುತ್ತೇನೆ ಅಂತ ಹೇಳಿದ ಒಬ್ಬ ಅರಸುಕುಮಾರ ಅಂದರೆ ಇವನೇ, ಮತ್ತಾರೂ ಇಲ್ಲ. ಬಿಲ್ಲು ನೋಡಿಯೇ ಎದೆ ಒಡೆದವರಿದ್ದಾರೆ. ನಾನು ಮುಟ್ಟಬಹುದು ಅಂತ ಕೇಳ್ತಾನೆ ಅಂತ ಆದರೆ ಬಾಢಂ, ಚೆನ್ನಾಗಿದೆ, ಹೌದು ಬೇಷ್ ಬೇಷ್ ಅಂತ ಜನಕ ಹೇಳ್ದ. ಯಾಕೆಂದರೆ ಜನಕನಿಗೂ ಈಗ ಒಂದು ಚಿಂತೆ ಆಗಿಬಿಟ್ಟಿದೆಯಲ್ಲ. ಈ ಬಿಲ್ಲಿಗೂ ಸೀತೆಗೂ ಗಂಟು ಹಾಕಿದ್ರಿಂದ ಸೀತೆ ಮದುವೆ ಆಗುವರೇ ಇಲ್ವಲ್ಲ. ಅವನ ಕನ್ಯಾಪಿತೃತ್ವದ ಗಂಟು ಬಿಡಿಸುವವರು ಯಾರು? ಬಾಢಂ. ಏನು ಇಷ್ಟಿಷ್ಟೇ ಮಾತು, ಜಾಸ್ತಿಯೇ ಇಲ್ಲ, ಒಂದು ಶಬ್ದ, ಅದೇ ಒಂದು ಕಾವ್ಯ ಆಗ್ತಾ ಹೋಗುತ್ತೆ ಅದು. ಬಾಢಂ ಅಬ್ರವೀದ್ರಾಜ ಮುನಿಶ್ಚ ಸಮಭಾಷತ. ಆವಾಗ ವಿಶ್ವಾಮಿತ್ರರು ಹೇಳಿದ್ದು ಅದೇ, ಬಾಢಂ, ಚೆನ್ನಾಗಿದೆ, ಸರಿಯಾಗಿದೆ ನಿನ್ನ ನಿರ್ಣಯ ಅಂತ. ಆದರೆ ಜನಕನ ಬಾಢಂ ಬೇರೆ, ವಿಶ್ವಾಮಿತ್ರರ ಬಾಢಂ ಎನ್ನುವುದು ಬೇರೆ. ಭೇಷ್ ಅಂತವನ್ನು ಹೇಳಿದ್ದು ಸಾಶಂಕನಾಗಿ ಮತ್ತು ಯಾವುದೋ ಒಂದು ಆಸೆಯಿಂದ. ವಿಶ್ವಾಮಿತ್ರರ ಬಾಢಂ ಅಂತ ಹೇಳಿದ್ದು ತನ್ನ ವಿದ್ಯೆಯ ಆ ಪ್ರರೋಹದ ನಿಶ್ಚಯದ ಮೇಲೆ. ಬಾಢಂ, ಸರಿಯಾಗಿದೆ, ಮುನ್ನುಗ್ಗು ನೀನು ಅಂತ. ಮುಂದಿನ ಶ್ಲೋಕ ಮತ್ತು ಚೆನ್ನಾಗಿದೆ.
ಲೀಲಯಾ ಸ ಧನುರ್ಮಧ್ಯೆ ಜಗ್ರಾಹ ವಚನಾನ್ಮುನೇ. ನೋಡಿ ವಿಭಕ್ತಿಯ ಸ್ವಾರಸ್ಯ. ಮುನಿಯ ಮಾತಿನಿಂದ ಅನಾಯಾಸವಾಗಿ ಬಿಲ್ಲಿನ ನಾಭಿಯನ್ನು ಮಧ್ಯಭಾಗವನ್ನು ಹಿಡ್ಕೊಂಡ್ಬಿಟ್ಟ ಅಂತ. ಮುನಿಯ ಮಾತಿನಿಂದ ಹಿಡ್ಕೊಂಡ ಅಂತಂದರೆ ಮುನಿಯ ಮಾತನ್ನು ಕೇಳಿ ಹಿಡ್ಕೊಂಡ ಅಂತ ಒಂದರ್ಥ, ಮುನಿ ಮಾತಾಡ್ತಾ ಇದ್ದಂತೆ ಹಿಡ್ಕೊಂಡ್ಬಿಟ್ಟ ಅಂತ. ಮತ್ತು ಮುನಿಯ ಮಾತಿನಿಂದಲೇ ಅದನ್ನು ಹಿಡ್ಕೊಂಡ, ತನಗಾಗಿ ಅಂತಲ್ಲ. ತನಗೆ ವಿದ್ಯೆ ಕೊಟ್ಟವರು, ತನ್ನನ್ನು ಬೆಳೆಸ್ತಾ ಇರುವವರು, ನನಗೆ ವಿದ್ಯಾವಂಶವನ್ನು ಕೊಟ್ಟ ವಿಶ್ವಾಮಿತ್ರರು ಬಿಲ್ಲನ್ನು ಎತ್ತುವುದು ಅಪೇಕ್ಷೆ ಪಟ್ಟಿದ್ದಾರೆ. ಆದ್ದರಿಂದ ಅವರ ಮಾತು ನಾನು ಬಿಲ್ ಹಿಡಿಬೇಕು. ಆ ಮುನೇರ ವಚನಾತ್ ಪಂಚಮೀ ವಿಭಕ್ತಿ ನೋಡಿ ಎಂತಹ ವಿಭಕ್ತಿಯ ಔಚಿತ್ಯ ಇದು ಅಂತ. ಪಶ್ಯತಾಮ್ರ ಸಹಸ್ರಾಣಾಂ ಬಹೂನಾಂ ರಘುನಂದನಃ. ಸಾವಿರ ಜನ ನೋಡ್ತಾ ಇದ್ದಾರೆ, ನೋಡ್ತಾ ಇರುವಾಗಲೇ ಹಿಡ್ಕೊಂಡ್ಬಿಟ್ಟ. ಆರೋಪಯತ್ ಸ ಧರ್ಮಾತ್ಮ ಸಲೀಲಮಿವ ತದ್ಧನು. ಅಲ್ಲಾಡಿಸಿದ, ಎತ್ತದ. ಆರೋಪಯತ್ ಸ ಧರ್ಮಾತ್ಮ ಸಲೀಲಮಿವ. ಯಾವ ಆಯಾಸ ಇಲ್ಲ, ಹಲ್ಲು ಕಚ್ಚಲಿಲ್ಲ, ಮುಷ್ಟಿ ಬಿಗಿ ಮಾಡಲಿಲ್ಲ, ತೋಡಿನಲ್ಲಿ ಮಾಂಸಖಂಡ ಏನೂ ಪಿಂಡಿತವಾಗಲಿಲ್ಲ. ಸಲೀಲಮಿವ, ಆಟ ಆಡುವ ಹಾಗೆ ಇಲ್ಲ, ನೆತ್ಕೊಂಡ್ಬಿಟ್ಟ. ಆರೋಪಯಿತ್ವಾ ಧರ್ಮಾತ್ಮ ಪೂರಯಾಮಾಸ ತದ್ಧನು. ಎಲ್ಲ ಉಸಿರು ಬಿಗಿದು ಹಿಡಿದಿದ್ದಾರೆ. ಎಲ್ಲರ ಶ್ವಾಸ ಸ್ತಬ್ಧ ಆಗಿಬಿಟ್ಟಿದೆ. ಪಶ್ಯತಾಂ ನೃಸಹಸ್ರಾಣಾಂ. ಸಾವಿರ ಜನ ನೋಡ್ತಾ ಇದ್ದಾರೆ. ಅಂದರೆ ನೋಡೋದು ಮಾತ್ರ ಮಾಡ್ತಾ ಇದ್ದಾರೆ, ಏನೂ ಮಾಡೋದು ಗೊತ್ತಾಗ್ತಾ ಇಲ್ಲ, ಎಷ್ಟು ವಿಸ್ಮಿತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಆರೋಪಣೆ ಮಾಡಿ ಪೂರಯಾಮಾಸ, ಕಿವಿಯವರೆಗೆ ಎಳೆದ. ಮುಂದಿನ ತಕ್ಷಣ ಹೆಚ್ಚು ವಿಳಂಬ ಮಾಡೋದಿಲ್ಲ. ತದ್ವಭಂಜನರ ಶ್ರೇಷ್ಠ. ಬಿಲ್ಲನ್ನು ಮುರಿದೇ ಬಿಟ್ಟ. ಧನುರ್ಮಧ್ಯೆ ಮಹಾಯಶಃ. ಮಧ್ಯದಲ್ಲಿ ಬಿಲ್ಲನ್ನು ಮುರಿದು ಹಾಕಿಬಿಟ್ಟ. ವಿಶ್ವಾಮಿತ್ರರ ಗ್ರಹಿಕೆಯನ್ನು ರಾಮ ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದಾನೆ. ಬಿಲ್ಲನ್ನು ಮುರಿದುಬಿಟ್ಟ. ತಸ್ಯ ಶಬ್ದೋ ಮಹಾನಾಸೀತ್ ದೀರ್ಘಾತ ನಿಸ್ವನಃ ಭೂಮಿಕಂಪಶ್ಚ ಸುಮಹಾನ್ ಪರ್ವತಸ್ಯೇವ ದೀರ್ಯತಃ. ಭೂಕಂಪವಾಯಿತಂತೆ, ಪರ್ವತವೇ ಒಡೆದು ಹೋದಾಗಾಯಿತು. ಅಂಥ ದೊಡ್ಡ ಶಬ್ದ ಹುಟ್ಕೊಂಡು ಬಿಡ್ತು. ಇಲ್ಲಿ ಕೆಲವು ಈ ಘಟನೆಗಳನ್ನು ಹಿಂಜುವ, ಘಟನೆಗಳನ್ನು ಒಂದು ವರ್ತಮಾನ ಕಾಲದ ವ್ಯುತ್ಪತ್ತಿಯಿಂದ ಗ್ರಹಿಸುವ ಅನೇಕರು ಹಲವು ಪ್ರಶ್ನೆ ಕೇಳ್ತಾರೆ. ಜನಕ ಹೇಳಿದ್ದು ಬಿಲ್ಲನ್ನು ಹೆದೆ ಕಟ್ಟಬೇಕು, ಕಿವಿವರೆಗೆ ಎಳಿಬೇಕು, ಬಾಣ ಬಿಡಬೇಕು ಅಂತ. ಮುರಿದು ಹಾಕಬೇಕು ಅಂತೇನು ಹೇಳಲಿಲ್ವಲ್ಲ. ರಾಮ ಮುರಿದು ಬಿಟ್ಟನಲ್ಲ, ಇದು ಹೇಗೆ ಸರಿ ಅಂತ ಕೇಳ್ತಾರೆ. ಆದರೆ ಇಲ್ಲಿ ರಾಮ ನಾಯಕನಾಗಿ ಕಾಣಿಸಿಕೊಳ್ಳುವಂಥ ಸ್ಥಳ ಇದು. ಒಬ್ಬ ನಾಯಕನಿಗೆ ಎಂತಹ ಹೊಣೆ ಇದೆ ಅಂತಂದರೆ, ಆ ಕಾಲದ, ಆ ಯುಗದ ಒಂದು ಇಡೀ ಜನಸಮುದಾಯದ ಮೇಲೆ ಯಾವ ಭಯ ಆವರಿಸಿತ್ತೋ ಆ ಭಯವನ್ನು ನಿವಾರಿಸಬೇಕಾದಂತಹ ಹೊಣೆ ಇದೆ. ರಾಮ ಸಮರ್ಥ ಇರಬಹುದು, ಆದರೆ ಇಡೀ ಕ್ಷಾತ್ರ ಸಮಾಜ ತಲೆ ತಗ್ಗಿಸಿತ್ತು ಈ ಬಿಲ್ಲಿಗಾಗಿ. ಈ ಬಿಲ್ಲು ಅವರ ಆತ್ಮವಿಶ್ವಾಸವನ್ನೇ ಬಗ್ಗಿಸಿಬಿಟ್ಟಿತ್ತು, ಅವರ ಸ್ಥೈರ್ಯವನ್ನೆಲ್ಲ ಶಿಥಿಲ ಮಾಡಿಬಿಟ್ಟಿತ್ತು. ಆದ್ದರಿಂದ ಆ ಬಿಲ್ಲಿಗೆ ಇಷ್ಟೇ ಆಗಬೇಕಾದ್ದು. ಯಾಕೆಂದರೆ ಈ ಬಿಲ್ ಹಿಡ್ಕೊಂಡು ಎಲ್ಲೂ ಯುದ್ಧ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ತದ್ವಭಂಜ, ಅದನ್ನು ಮುರಿದು ಹಾಕಿಬಿಟ್ಟ. ಜೊತೆಗೆ ಜನಕನ ಸಾತ್ವಿಕ ಅಹಂಕಾರವು ಬಹುಶಃ ಕರಗೋಗಿರಬೇಕು. ಅದು ರಾಮ ಸಿಗುವವರಿಗೆ ಮಾತ್ರ ಇರುತ್ತೆ ಅಷ್ಟೇ. ರಾಮನೇ ಸಿಕ್ಕ ಮೇಲೆ ಇನ್ನು ಆ ಸಾತ್ವಿಕವಾದ ಅಹಂಕಾರ ಆದರೂ ಎಲ್ಲೂ ಉಳ್ಕೊಳ್ಳೋಕೆ ಸಾಧ್ಯ ಅದು. ಆದ್ದರಿಂದ ಅದನ್ನು ಮುರಿದು ಬಿಟ್ಟ ಅವನು. ಪರಾಕ್ರಮಿಗಳ ಏನು ಒಂದು ಆತಂಕ ಇತ್ತು, ಭಯ ಇತ್ತು, ಅದನ್ನೂ ಮುರಿದು ಬಿಟ್ಟ. ಇದನ್ನು ಭೋಜರಾಜ ಬಹಳ ಚೆನ್ನಾಗಿ ಗ್ರಹಿಸ್ತಾನೆ. ಈಗ ಒಂದು ಗುಣಾರೋಪಣ ಮಾಡೋದು ಅಂತಂದರೆ, ಗುಣ ಅಂದರೆ ಹೆದೆಗೆ ಗುಣ ಅಂತ ಹೆಸರು, ಅದನ್ನು ಬಿಲ್ಲಿಗೆ ಕಟ್ಟೋದು ಅಂತಂದರೆ ಅಷ್ಟೇ ಅಲ್ಲ ಅದು ಅಂತ ಹೇಳ್ತಾರೆ. ರಾಮೇ ಬಾಹುಬಲಂ ವಿವೃಣ್ವತಿ ಧನುರ್ವಂಶೇ ಗುಣಾರೋಪಣಂ ಮಾಭೂತ್ ಕೇವಲಂ. ಕೇವಲ ಮಹತ್ತರವಾದಂತಹ ಒಂದು ಅದ್ಭುತವಾದ ಬಿಲ್ಲಿಗೆ ಹೆದೆ ಕಟ್ಟುವುದು ಮಾತ್ರ ಅಲ್ಲ, ಆತ್ಮನಾ ತಿಲಕಿತೆ ವಂಶೇಪಿ ವೈಕರ್ತನೆ. ಸೂರ್ಯನಿಂದ ಪ್ರವರ್ತಿತವಾದ ವಂಶ, ಆತ್ಮನಾ ತಿಲಕಿತೆ, ತಾನೇ ತಿಲಕಪ್ರಾಯವಾಗಿರುವಂತಹ ತನ್ನ ವಂಶಕ್ಕೆ ಗುಣಾರೋಪಣ. ಸೂರ್ಯವಂಶದ ರಾಜಮಹಾರಾಜರು ಇದ್ದಾಗಲೂ ಈ ಬಿಲ್ಲು ಹೀಗೆ ಇತ್ತಲ್ಲ,
ಆದ್ದರಿಂದ ಮಸಳಿಸಿ ಹೋದ ಪರಾಕ್ರಮಕ್ಕೆ ತಾನು ತಿಲಕವಾಗಿದ್ದುಕೊಂಡು ತನ್ನ ವಂಶಕ್ಕೂ ತಾನು ತಿಲಕವಾಗಿದ್ದುಕೊಂಡು ಪರಾಕ್ರಮವೆಂಬ ಗುಣವನ್ನು ಆರೋಪಿಸಿಬಿಟ್ಟ ಇಡೀ ವಂಶಕ್ಕೆ ಅಂತ. ಸೂರ್ಯವಂಶದ ರಾಜಕುಮಾರರೆಲ್ಲ ಈಗ ಪರಾಕ್ರಮದಿಂದ ಕಂಗೊಳಿಸಿಬಿಟ್ರು. ಆಕೃಷ್ಟಂ ನಿತರಾಂ ತದೇವ ನಪರಂ ಸೀತಾ ಮನೋಪಿ ಧೃತಂ. ವಾಲ್ಮೀಕಿಗಳದನ್ನು ಇಲ್ಲಿ ಹೇಳೋದಿಲ್ಲ, ಆದರೆ ಭೋಜರಾಜ ಅದರ ಆಶಯವನ್ನು ತೆಗೆದುಕೊಂಡು ಹೇಳ್ತಾನೆ. ಆಕೃಷ್ಟಂ ನಿತರಾಂ ತದೇವ ಇತಿ ನಾ. ಬಿಲ್ಲನ್ನು ಮಾತ್ರ ಎಳೆದುಬಿಟ್ಟ ಅಂತಲ್ಲ, ಸೀತೆಯ ಮನಸ್ಸನ್ನು ಎಳೆದುಬಿಟ್ಟ ಅವನು. ಯಾಕೆ ಅಂದರೆ ಅದಕ್ಕೆ ನಾರಿ ಅಂತ ಹೆಸರು ಸಂಸ್ಕೃತದಲ್ಲಿ. ನಾರಿ ಬಂಧನ ಮಾಡಿದ, ಎಳೆದದ್ದು ನಾರಿಯನ್ನು, ಸೀತೆ ಎಂಬ ನಾರೀ ರತ್ನದ ಮನಸ್ಸನ್ನು ಎಳೆದುಬಿಟ್ಟ. ಭಂಗಸ್ತಸ್ಯನ ಕೇವಲಂ ಕ್ಷಿತಿಭುಜಾಂ ದೋಸ್ತಂಭದಂಭಸ್ಯ ಚ. ಆದ್ದರಿಂದ ಧನುರ್ಭಂಗವನ್ನು ಮಾತ್ರ ಮಾಡಿದ್ದಲ್ಲ, ಭೂಮಿಪಾಲಕರು ಅರಸು ಮಕ್ಕಳ ಈ ದೋಸ್ತಂಭ ಭುಜವೆಂಬ ಸ್ತಂಭದ ಒಂದು ದಂಭ ಏನಿದೆ, ಅಹಂಕಾರ ಏನಿದೆ, ಅದನ್ನು ಎಲ್ಲ ಮುರಿದುಬಿಟ್ಟ ಅಂತ ಹೇಳಿ ಕವಿ ಅದನ್ನು ಆ ರೀತಿ ಅಭಿಪ್ರಾಯ ತಗೊಳ್ತಾರೆ. ಆಗ ಜನಕರಿಗೆ ಬಹಳ ಆನಂದ ಆಗಿಬಿಡುತ್ತೆ. ಬಿಲ್ಲು ಮುರಿದದ್ದಕ್ಕೂ ಅವನಿಗೆ ಸಂತೋಷವೇ ಆಗಿರಬೇಕು. ಯಾಕೆಂದರೆ ಸೀತೆಗೆ ಯೋಗ್ಯನಾದ ಒಬ್ಬ ವರ ಸಿಕ್ಕ ಅಂತ. ಮಮ ಸತ್ಯ ಪ್ರತಿಜ್ಞಾ ಚ ವೀರ್ಯಶುಲ್ಕೇತಿ ಕೌಶಿಕ ಸೀತಾ ಪ್ರಾಣೈರ್ಬಹುರ್ಮತ ದೇಯ ರಾಮಾಯ ಮೇ ಸುತ. ಇಲ್ಲಿ ವಾಗ್ದಾನ ಮಾಡಿಬಿಡ್ತಾರೆ ಜನಕ. ನನ್ನ ಪ್ರಾಣಕ್ಕಿಂತಲೂ ಪ್ರಿಯತಮಳಾದವಳು ಸೀತೆ, ಅವಳಿಗೊಬ್ಬ ಗಂಡ ಸಿಕ್ಕ, ಅದು ಎಂಥವನು ರಾಮ ಸಿಕ್ಕನಲ್ಲ, ಆದ್ದರಿಂದ ರಾಮನಿಗೆ ವೀರ್ಯಶುಲ್ಕವಾಗಿ ಸೀತೆಯನ್ನು ನಾನು ಕೊಟ್ಟೇ ಬಿಡ್ತೇನೆ ಅಂತ ಹೇಳಿ ಅಲ್ಲಿ ಮಾಡ್ತಾರೆ. ಧನುರ್ಭಂಗ ಆಯಿತು. ಸೀತಾ ಕಲ್ಯಾಣಕ್ಕೆ ಇರುವ ಪ್ರತಿಬಂಧಕ ಶಿವಧನಸ್ಸಾಗಿತ್ತು. ಅದು ಈಗ ನಷ್ಟವಾಯಿತು ಅಂತಂದರೆ ಸೀತಾ ಕಲ್ಯಾಣ ನಿರಾಬಾಧ ಅಂತಾಯಿತು. ಕೂಡಲೇ ಅಯೋಧ್ಯೆಗೆ ವರ್ತಮಾನವನ್ನು ಕಳಿಸ್ತಾರೆ. 4 ಹಗಲು ರಾತ್ರಿ ಕಾಲದಲ್ಲಿ ಸಮಯ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ದೂರ ಅದು. 3 ರಾತ್ರಿಯ ಕಾಲದಲ್ಲಿ ಆ ದೂತರು ಹೋಗ್ತಾರೆ. ಆ ದೂತರಿಗೆ ಎಷ್ಟು ಆವೇಶ ಬಂದುಬಿಟ್ಟಿದೆ ನೋಡಿ. ಸೂಚನೆ ಕೊಡೋದಕ್ಕೆ ಹೋಗೋರು ಯಾಕೆ ಅಷ್ಟು ವೇಗವಾಗಿ ಓಡಿದ್ದಾರೆ. ಸೀತೆಗೆ ಗಂಡ ಸಿಕ್ಕದ, ರಾಮನಿಗೆ ಸೀತೆ ಸಿಕ್ಕಳು ಅಂತ ಹೋಗಿ ದಶರಥನಿಗೆ ವಿಷಯವನ್ನು ತಿಳಿಸಿದಾಗ ದಶರಥ ವಸಿಷ್ಠ ವಾಮದೇವಾದಿ ಋಷಿಗಳಲ್ಲೆಲ್ಲ ಸಮಾಲೋಚನೆ ಮಾಡಿಕೊಂಡು ಚತುರಂಗ ಬಲಸಹಿತನಾಗಿ ಪರಿವಾರದ ಜೊತೆಯಲ್ಲಿ ಎಲ್ಲರನ್ನೂ ಕರೆದುಕೊಂಡು ಮಿಥಿಲೆಗೆ ಬರ್ತಾನೆ. ಮಿಥಿಲೆಗೆ ಬಂದ ಮೇಲೆ ಜನಕ ಮತ್ತು ಈ ದಶರಥನ ಸಮಾಗಮ ಬಹಳ ಚೆನ್ನಾಗಿ ಒಂದು ಇಡೀ ಅಧ್ಯಾಯದಲ್ಲಿ ಅದನ್ನು ಅವರು ವರ್ಣನೆ ಮಾಡ್ತಾರೆ. ಒಬ್ಬರನ್ನೊಬ್ಬರು ಸ್ವಾಗತ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ, ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ರಾಮನಿಗೆ ಸೀತೆಯನ್ನು ಕೊಡೋದು, ಲಕ್ಷ್ಮಣನಿಗೆ ಊರ್ಮಿಳೆಯನ್ನು ಕೊಡೋದು ಅಂಥೇಳಿ ಜನಕ ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಆ ಸಮಯಕ್ಕೆ ಸರಿಯಾಗಿ ಅವನ ತಮ್ಮ ಕುಶಧ್ವಜ ಅವನು ಬರ್ತಾರೆ, ಅವನು ಸೇರಿಕೊಳ್ತಾರೆ. ಸರಿ, ಕನ್ಯಾವರಣ ಮಾಡೋದು ಅದೊಂದು ಪದ್ಧತಿ. ಆ ಕನ್ಯಾವರಣ ಅಂತಂದರೆ ಇವರು ಬಂದು ನಿಮ್ಮ ಮಗಳನ್ನು ನಮ್ಮ ಮನೆಗೆ ಕೊಡಬೇಕು ಅಂತ ಹೇಳೋದು, ನಮ್ಮ ಮಗಳನ್ನು ವಿವಾಹ ಮಾಡ್ಕೊಳ್ಬೇಕು ಅಂತ. ಕನ್ಯಾವರಣಕ್ಕೆ ಮುಂದೆ ನಿಂತುಕೊಳ್ಳೋರು ಯಾರು ಅಂದರೆ ಒಂದು ವಿಶ್ವಾಮಿತ್ರರು, ವಸಿಷ್ಠರು ಮತ್ತು ಶತಾನಂದ. ಅವರ ಸಮ್ಮುಖದಲ್ಲಿ ಜನಕ ಮತ್ತು ದಶರಥ ಪರಸ್ಪರ ತಮ್ಮ ವಂಶವನ್ನೆಲ್ಲ ಹೇಳಿ, ನಮ್ಮ ಪೂರ್ವಜರು ಹೀಗಿದ್ದರು, ನಮ್ಮವರು ಇಂಥವರು ಅಂತ ಹೇಳಿ, ನಿಮ್ಮ ಮನೆಯ ಮಗಳನ್ನು ನಮ್ಮ ಮನೆಗೆ ಕೊಡಬೇಕು ಅಂತ ಕೇಳಬೇಕು, ನಮ್ಮ ಮಗಳನ್ನು ನಿಮ್ಮ ಮಗನಿಗೆ ನಾನು ಕೊಡ್ತೇನೆ ಅಂತ ಹೇಳಬೇಕು. ಆ ಕನ್ಯಾವರಣವೆಂಬುದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ಇಡೀ ವಂಶದ ಚರಿತ್ರೆ, ಸೂರ್ಯವಂಶದ ಚರಿತ್ರೆಯನ್ನೆಲ್ಲ ವಸಿಷ್ಠರು ಹೇಳ್ತಾರೆ. ವಸಿಷ್ಠರು ಬಹಳ ಚೆನ್ನಾಗಿ ಅಲ್ಲಿರುವ ರಾಜಮಹಾರಾಜರು ಬ್ರಹ್ಮನಿಂದ ಮೊದಲುಗೊಂಡು ದಶರಥನ ಮನೆಗೆ ಯಾರ್ಯಾರಿದ್ದರು ಅಂತ ಹೇಳಿ ಆ ರಾಜಮಹಾರಾಜರುಗಳ ಹೆಸರು ಮತ್ತು ಅವರ ವೈಶಿಷ್ಟ್ಯವೇನು, ಯಾರ್ಯಾರಿಂದ ಏನೇನು ಕೆಲಸವಾಗಿದೆ ಎಂಬುದನ್ನೆಲ್ಲ ಅವರು ಹೇಳ್ತಾರೆ. ಬ್ರಹ್ಮ, ಮರೀಚಿ, ಕಶ್ಯಪ, ಸೂರ್ಯ, ಮನು, ಇಕ್ಷ್ವಾಕು, ಕುಕ್ಷಿ, ವಿಕುಕ್ಷಿ, ಬಾಣ, ಅನರಣ್ಯ, ಪೃಥು, ತ್ರಿಶಂಕು ಹೀಗೆ ಬರುತ್ತೆ. ಅಲ್ಲಿ ವಿಶಿಷ್ಟವಾದ ರಾಜರ ಹೆಸರು ಬಂದಾಗ ಅವರಿಂದ ಆ ವಂಶಕ್ಕೆ ಮತ್ತು ರಾಷ್ಟ್ರಕ್ಕೆ ಏನು ಕಾಣಿಕೆ ಕೊಡುಗೆ ಕೊಡಲ್ಪಟ್ಟಿದೆ ಎಂಬುದನ್ನು ಅವರು ಹೇಳ್ತಾರೆ. ಕೊನೆಗೆ ದಶರಥನ ನಂತರ ರಾಮಲಕ್ಷ್ಮಣರು ಅಂತ ಅವರು ತಿಳಿಸ್ತಾರೆ. ಸೂರ್ಯವಂಶದ ಬಗ್ಗೆ ಹೇಳಿದ ಮೇಲೆ ಜನಕ ತನ್ನ ನಿಮಿ ವಂಶದ ಬಗ್ಗೆ ತಾನೇ ಹೇಳ್ಕೊಳ್ತಾನೆ. ನಮ್ಮ ವಂಶದ ಒಂದು ಹಿನ್ನೆಲೆಯನ್ನು ನಾನು ಹೀಗೆ ಹೇಳ್ತೇನೆ. ನಿಮಿ, ಮಿಥಿಯಿಂದಲೇ ಮಿಥಿಲಾ ಎಂಬ ನಗರ ಏರ್ಪಾಟಾಗಿದೆ. ಜನಕ, ಉದಾವಸು, ನಂದಿವರ್ಧನ. ಈ ಜನಕ, ಪ್ರಥಮ ಜನಕ ಏನಿದ್ದಾನೆ, ಅವನಿಂದ ಮುಂದಕ್ಕೆಲ್ಲ ಜನಕ ಎಂಬ ಹೆಸರು ಸೇರಿಕೊಳ್ಳುತ್ತೆ.
ಉದಾವಸು ಜನಕ, ನಂದಿವರ್ಧನ ಜನಕ, ದೇವರಾತ ಜನಕ, ಬೃಹದ್ರಥ ಜನಕ. ಹೀಗೆ ಈ ಜನಕ ಮಹಾರಾಜನ ಹೆಸರು ಸೀರಧ್ವಜ ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಇದು ಉಕ್ತವಾಗಿಲ್ಲ, ಆದರೆ ಪುರಾಣಾಂತರದಲ್ಲಿ ಅವನನ್ನು ಸೀರಧ್ವಜ ಅಂತ ಹೇಳಿದ್ದಾರೆ. ಸೀರಧ್ವಜ ಜನಕ, ಇವನ ತಮ್ಮ ಕುಶಧ್ವಜ ಜನಕ. ಆದ್ದರಿಂದ ನಮ್ಮ ವಂಶ ಹೀಗಿದೆ, ನಿಮ್ಮ ವಂಶ ಹೀಗಿದೆ ಅಂತ ಹೇಳಿದಾಗ ಅಲ್ಲಿ ವಿಶ್ವಾಮಿತ್ರ ಅದನ್ನು ಹೇಳ್ತಾರೆ. ಈ ಸಂಬಂಧ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಧರ್ಮಸಮ್ಮತವಾಗಿದೆ, ಅತ್ಯಂತ ಅನುರೂಪವಾಗಿದೆ, ಸಂಸ್ಕಾರದಿಂದ, ರೂಪದಿಂದ, ಎಲ್ಲ ದೃಷ್ಟಿಯಿಂದಲೂ ಈ ಸಂಬಂಧ ಅತ್ಯಂತ ಪ್ರಶಸ್ತವಾಗಿದೆ. ಆದ್ದರಿಂದ ಈ ಸಂಬಂಧವನ್ನು ಮಾಡಬಹುದು ಅಂತ ಅವರು ಹೇಳ್ತಾರೆ. ಯಜ್ಞವನ್ನು ಮುಗಿಸಿದ ತಕ್ಷಣ ಯಜ್ಞದ ಕೊನೆಯಲ್ಲಿಯೇ ವಿವಾಹ ಕಾರ್ಯಕ್ರಮವನ್ನು ಮಾಡೋದು, ಅದಕ್ಕೆ ಬೇಕಾದ ಪೂರ್ವಾಂಗವಾದಂತಹ ನಾಂದೀಶ್ವರಾಧ್ಯಾದಿಗಳು, ಗೋದಾನ, ಮಹಾದಾನಗಳನ್ನು ಕೊಡೋದು, ಇದನ್ನೆಲ್ಲ ನಿರ್ವಾಹ ಮಾಡಬೇಕು ಅಂತ ಒಬ್ಬರೊಬ್ಬರು ಮಾತಾಡ್ಕೊಳ್ತಾರೆ. ಆಮೇಲೆ ವೇದಿಕೆಗೆ ಸೀತೆಯನ್ನು ಕರ್ಕೊಂಡು ಬರುವ ಸನ್ನಿವೇಶಕ್ಕೆ ನಾವು ಆ ಭಾಗವನ್ನು ಗಮನಿಸೋಣ. ತತಃ ಸೀತಾಂ ಸಮಾನೀಯ ಸರ್ವಾಭರಣಭೂಷಿತಾಂ ಸಮಕ್ಷವಗ್ರೇ ಸಂಸ್ಥಾಪ್ಯ ರಾಘವಾಭಿಮುಖೇ ತದಾ ಅಬ್ರವೀಜ್ಜನಕೋ ರಾಜ ಕೌಸಲ್ಯಾನಂದವರ್ಧನಂ. ಕೌಸಲ್ಯಗೆ ಮಾತನ್ನು ಕೊಂಡಿಲ್ಲ ವಾಲ್ಮೀಕಿಗಳು, ಆದರೆ ಕೌಸಲ್ಯ ಮರೆತು ಹೋಗದೇ ಇದ್ದ ಹಾಗೆ ಎಲ್ಲ ಕಡೆಗೆ ನೆನಪು ಮಾಡ್ತಾರೆ. ಏನು ಅವರ ಆ ತಾಯ್ತನಕ್ಕೆ ಅವರು ಕೊಡುವ ಗೌರವ ಎಷ್ಟು ಅದ್ಭುತ ಇದು ಅಂತ. ತತಃ ಸೀತಾಂ ಸಮಾನೀಯ ಸರ್ವಾಭರಣಭೂಷಿತಾಂ ಸಮಕ್ಷಮಗ್ನೇ ಸಂಸ್ಥಾಪ್ಯ ರಾಘವಾಭಿಮುಖೇ ತದಾ ಅಬ್ರವೀಜ್ಜನಕೋ ರಾಜ ಕೌಸಲ್ಯಾನಂದವರ್ಧನಂ. ಈಗ ಪಾಣಿಗ್ರಹಣ ಮಾಡಿಸಬೇಕಾಗಿದೆ. ಸರ್ವಾಭರಣಭೂಷಿತಾಂ, ಸೀತೆ ನಿರಾಭರಣ ಸುಂದರಿ, ಆದರೆ ಆ ಆಭರಣಕ್ಕಷ್ಟು ಸೌಂದರ್ಯ ಸಂಸ್ಕಾರ ಆಗಲಿ ಅಂತ ಅವಳ ದೇಹದ ವಿವಿಧ ಅವಯವಗಳಿಗೆ ಆಭರಣವನ್ನಿಟ್ಟಿದ್ದಾರೆ. ಈ ಆಭರಣ ಶಬ್ದದ ಅರ್ಥವನ್ನು ನಮ್ಮ ಗುರುಗಳು ಹೇಗೆ ಹೇಳ್ತಿದ್ರು? ಆಸಮಂತಾತ್ ಭ್ರಿಯತೆ ಏನ ತತ್ ಆಭರಣಂ ಅಂತ. ಈ ದೇಹ ಸೌಂದರ್ಯ ಯಾವುದರ ದೆಸೆಯಿಂದ ಧರಿಸಲ್ಪಡ್ತದೆಯೋ, ಭರಿಸಲ್ಪಡ್ತದೆಯೋ ಅದು ಆಭರಣ ಅಂತ. ಕೈಗೊಂದು ಸಹಜವಾದ ಸೌಂದರ್ಯ ಇರುತ್ತೆ, ಆ ಸೌಂದರ್ಯಕ್ಕೆ ಒಂದು ಸೀಮಾರೇಖೆಯನ್ನು ಹಾಕಿ ಅದನ್ನು ತುಂಬಿಸಿಕೊಡುವಂಥದ್ದು ಕಂಕಣ. ಅಂಗುಲಿ ಬೆರಡಿಗೊಂದು ಸೌಂದರ್ಯ ಇದೆ, ಆ ಸೌಂದರ್ಯಕ್ಕೆ ಒಂದು ಸೀಮಾರೇಖೆಯನ್ನು ಹಾಕಿ ಅದನ್ನು ಭರಣ ಮಾಡುವಂಥದ್ದು ಅಂಗುಲೀಯಕ, ಉಂಗುರ. ಕಂಠಕ್ಕೆ ಒಂದು ಸಹಜವಾದ ಸೌಂದರ್ಯ ಇದೆ, ಅದಕ್ಕೊಂದು ಸೀಮಾರೇಖೆಯನ್ನು ಹಾಕಿ ಅದಕ್ಕೆ ಸೌಂದರ್ಯವನ್ನು ಭರಣ ಮಾಡುವಂಥದ್ದು ಕಂಠಾಭರಣವಾದ ಹಾರಾದಿಗಳು. ಹೀಗೆ ಒಂದು ವಿವರಣೆ ಕೊಡಬಹುದಪ್ಪ. ಆದರೆ ಅದಕ್ಕಿಂತ ಈ ಸೀತೆಯ ಆಭರಣ ಹೇಗೆ ಅಂತಂದರೆ ಆಸಮಂತಾತ್ ಭ್ರಿಯತೆ ಯತ್ ತತ್ ಆಭರಣಂ ಅಂತ. ಕಂಠದಲ್ಲಿ ಹಾರವನ್ನು ಹಾಕಿಕೊಳ್ಳಬಹುದು ಅಂತ ಪ್ರಪಂಚಕ್ಕೆ ಗೊತ್ತು ಮಾಡೋದು ಯಾವುದು ಅಂದರೆ ಸೀತೆಯ ಕಂಠಾಭರಣ. ಕಂಕಣವನ್ನು ಕೈಯಲ್ಲಿ ತೊಟ್ಟುಕೊಳ್ಳಬಹುದು ಎಂಬುದನ್ನು ತೋರಿಸಿಕೊಡುವಂಥದ್ದು ಸೀತೆಯ ಕಂಕಣ. ಅನಾಮಿಕೆಯಲ್ಲಿ ಉಂಗುರವನ್ನು ಧರಿಸಬಹುದು ಎಂಬುದನ್ನು ಪ್ರಪಂಚಕ್ಕೆ ಪ್ರಕಾಶನ ಮಾಡಿಕೊಡುವಂಥದ್ದು ಸೀತೆಯ ಅಂಗುಲೀಯಕ. ಸರ್ವಾಭರಣಭೂಷಿತ, ಆದ್ದರಿಂದ ಅದು ಆಭರಣ ಆದದ್ದು ಸೀತೆಯ ಮೈಮೇಲೆ ಇದ್ದಿದ್ದರಿಂದ ಅಂತ. ಈ ಭಾವವು ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಸಮಕ್ಷಮಗ್ನೇ ಸಂಸ್ಥಾಪ್ಯ ರಾಘವಾಭಿಮುಖೇ ತದಾ ಅಬ್ರವೀತ್ ಜನಕೋ ರಾಜ ಕೌಸಲ್ಯಾನಂದವರ್ಧನಂ. ಈ ಶ್ಲೋಕವನ್ನು ತುಂಬ ಗಹನವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇಯಂ ಸೀತಾ ಮಮ ಸುತಾ ಸಹಧರ್ಮಚರೀ ತವ ಪ್ರತೀಚ್ಛಚೈನಾಂ ಭದ್ರಂತೆ ಪಾಣಿಂಗೃಹೀಷ್ವ ಪಾಣಿನಾ. ತಮಿಳಿನಲ್ಲಿ ತನಿಶ್ಲೋಕಿ ಅಂತ ಒಂದು ಅಭೂತಪೂರ್ವವಾದ ಒಂದು ಭಾಷ್ಯ ಇದೆ, ವ್ಯಾಖ್ಯಾನ ಇದೆ. ಅದರಲ್ಲಿ ಇದನ್ನು ಬಹಳ ವಿಸ್ತೃತವಾಗಿ, ಬಹಳ ಅದ್ಭುತವಾಗಿ, ಸೊಗಸಾಗಿ ವ್ಯಾಖ್ಯಾನ ಮಾಡಿದ್ದಾರಂತೆ. ನಾನು ನೋಡಲಿಲ್ಲ,
ಅದರ ಸಂಸ್ಕೃತ ರೂಪ ಇದ್ದರೆ ಅಥವಾ ಕನ್ನಡ ರೂಪ ಇದ್ದರೆ ನಾವು ನೋಡ್ಬೋದಿತ್ತು. ತಮಿಳು ಬರೋದಿಲ್ಲ. ಆದರೆ ತಮಿಳು ಬಲ್ಲ ನಮ್ಮ ಹಿರಿಯರು ಕೆಲವರು ಅದರ ಸ್ವಾರಸ್ಯವನ್ನು ಕೆಲವು ಹೇಳಿದ್ದಾರೆ. ಅದು ಏನಾಗಿ ಈ ಒಂದು ಅದು ತನಿಶ್ಲೋಕಿ ಅಂದರೆ ಬಿಡಿ ಶ್ಲೋಕ ಅಂತ. ಅಂತಹ ರಾಮಾಯಣದ ಕೆಲವು ಶ್ಲೋಕಗಳನ್ನು ಮಾತ್ರ ಎತ್ತುಕೊಂಡು ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದಾರಂತೆ. ಪೆರಿಯಾಚಾನ್ ಪೆಳ್ಳೆ ಅಂತ, ಪೆರಿವಾಚಾನ್ ಪೆಳ್ಳೆ ಅಂತ ಏನೋ ಇರಬೇಕು. ಅದು ನನಗೆ ಅಷ್ಟು ಸ್ಪಷ್ಟವಾಗಿ ಹೆಸರು ನೆನಪಿಗೆ ಬಂದಿಲ್ಲ. ಅವರನ್ನು ವ್ಯಾಖ್ಯಾನ ಚಕ್ರವರ್ತಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ಅವರ ವ್ಯಾಖ್ಯಾನ ಅದು ಕೇವಲ ವಿಸ್ತೃತ ಆಖ್ಯಾನ ಮಾತ್ರ ಅಲ್ಲ, ಕೇವಲ ವಿವಿಧ ಆಖ್ಯಾನ ಮಾತ್ರ ಅಲ್ಲ, ಅದು ವಿಲಕ್ಷಣವಾದ ಆಖ್ಯಾನ ಮಾತ್ರ ಅಲ್ಲ, ವಿಶಿಷ್ಟ ಆಖ್ಯಾನ ಅಂತ. ಯಾವುದನ್ನು ಕುರಿತಿಟ್ಟು ಗುರುತಿಟ್ಟು ನಾವು ಗ್ರಹಿಸಬೇಕೋ ಅದನ್ನು ಆಯಾ ಪದಗಳ ಸಂಯೋಜನೆಯಿಂದ, ವಿಯೋಜನೆಯಿಂದ, ಅನ್ವಯಕ್ರಮದಿಂದ ಮತ್ತು ವ್ಯುತ್ಪತ್ತಿಯಿಂದ ತೋರಿಸ್ಕೊಡ್ತಾರಂತೆ. ಈ ಶ್ಲೋಕ ಓದುವಾಗ ಅದು ನೆನಪಿಗೆ ಬಂದಿದ್ದರಿಂದ ನಾನು ಹೇಳ್ತಾ ಇದ್ದೇನೆ. ಯಂ ಸೀತಾ ಮಮ ಸುತಾ ಸಹ ಧರ್ಮಚರೀತವ ಪ್ರತೀಚ್ಛಚೈನಾಂ ಭದ್ರಂತೆ ಯಂ ಸೀತಾ. ಒಂದೊಂದು ಪದವೂ ಇಲ್ಲಿ ತುಂಬ ಆಕರ್ಷಕವಾಗಿದೆ. ಈ ಸೀತೆ ಅಂತ ಹೇಳುವಾಗ ಎಷ್ಟು ಹತ್ತಿರ ಅಂತ ನಾವು ನೋಡಬೇಕು. ಸೀತಾ ಅಂತ ಇಷ್ಟು ಹೇಳಿದರೆ ಎಷ್ಟು ದೂರ ಆಗಬಹುದು. ಯಂ ಸೀತಾ, ಈ ಸೀತೆ ಆಕಸ್ಮಿಕವಾಗಿ ನದಿಯ ಪಕ್ಕದಲ್ಲಿ ಉಳುವಾಗ ಸಿಕ್ಕುವಾಗ ಆ ಸೀತೆ ಆಗಿದ್ದವಳು. ಆದರೆ ಅವಳನ್ನು ಮಮತೆಯಿಂದ ತಂದು ಅರಮನೆಗೆ ತಂದು ಸಾಕಿ ಸಲಹಿ ಬೆಳೆಸಿದ ಮಗು ಅದು. ಆದ್ದರಿಂದ ಎಂ ಸೀತಾ, ಅನಾಥವಾಗಿ ಸಿಕ್ಕ ಸೀತೆ, ಅವಳಿಗೆ ಅನಾಥತೆಯ ಒಂದು ಸ್ಪರ್ಶವೂ ಆಗದೇ ಇದ್ದ ಹಾಗೆ ಸಾಕಿದ ಜನಕ. ಅಂತಹ ಸೀತಾನಾಥನಾಗಿ ಇಲ್ಲಿವರೆಗೆ ಸೀತೆಯ ತಂದೆಯಾಗಿ, ಸೀತೆಯ ರಕ್ಷಕನಾಗಿದ್ದಂತಹ ಜನಕ ಸೀತೆಯನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ. ಎಂ ಸೀತಾ, ನನ್ನ ರಕ್ಷಣೆಯಲ್ಲಿ ಬೆಳೆದವಳು, ನನ್ನ ಸಂಸ್ಕಾರವನ್ನು ಪಡ್ಕೊಂಡವಳು, ನಮ್ಮ ಕುಲಕ್ಕೆ ಬಂದು ಸೇರಿಕೊಂಡವಳು ಎಂ ಸೀತಾ. ಮತ್ತು ಎಂ ಅಂತ ಪ್ರತ್ಯಕ್ಷ ಬಹುಶಃ ರಾಮ ಸೀತೆಯನ್ನು ನೋಡಲಿ ಎನ್ನುವ ಕಾರಣಕ್ಕೂ ಹೇಳಿರ್ಬೋದು. ಯಾಕೆ ವಧೂ ನಿರೀಕ್ಷಣಾದಿ ಸಂಸ್ಕಾರಗಳಾಗಬೇಕಲ್ಲ. ಎಂ ಸೀತಾ, ತೆರೆಯನ್ನು ಸರಿಸಿ ಸೀತೆಯನ್ನು ತೋರಿಸ್ತಾ ಹೇಳಿರಬಹುದು. ಮಮ ಸುತಾ, ನೋಡಿ ಮಮಕಾರ, ರಾಜರ್ಷಿಯಾದವನವನು, ರಾಜರ್ಷಿಯಾದವನಿಗೆ ಮಮಕಾರವನ್ನು ಕೊಟ್ಟ, ಮಮಕಾರದ ಸ್ಪರ್ಶವನ್ನು ಕೊಟ್ಟವಳು ಸೀತೆ. ಸೀತೆ ಎಲ್ಲೆಲ್ಲಿ ಬಂದು ಸೇರಿದರೂ ನಮ್ಮ ಸೀತೆ ಆಗ್ತಾಳವಳು. ಅಯೋಧ್ಯೆಗೆ ಬಂದು ಸೇರಿದ ಮೇಲೆ ನಮ್ಮ ಸೀತೆ, ಚಿತ್ರಕೂಟಕ್ಕೆ ಬಂದಾಗ ಅಲ್ಲಿಯ ಋಷಿಮುನಿಗಳಿಗೆ ನಮ್ಮ ಸೀತೆ, ಬೇರೆ ಬೇರೆ ಋಷಿಗಳ ಆಶ್ರಮದಲ್ಲಿ ಆ ಅನಸೂಯ ಅವಳನ್ನು ಅಲಂಕಾರ ಮಾಡಿದ್ದೆಲ್ಲ ಬರುತ್ತೆ ಮುಂದಕ್ಕೆ. ಎಲ್ಲರಿಗೂ ಮಮ ಸೀತಾ ಅಂತಲೇ ಅನಿಸೋದು. ರಾಮನಿಗೆ ಮಾತ್ರ ಅಲ್ಲ, ಜನಕನಿಗೆ ಮಾತ್ರ ಅಲ್ಲ, ದಶರಥನಿಗೆ ಮಾತ್ರ ಅಲ್ಲ. ಯಾಕೆ ಅಂದರೆ ಸೀತೆ ಹಾಗಿದ್ಲು, ಮಮಕಾರದ ಒಂದು ಚಿಲುಮೆ ಆಗಿದ್ಲು ಅವಳು. ಮಮ ಸೀತಾ ಸಹ ಧರ್ಮಚರೀತವ, ಇವಳನ್ನು ಒಪ್ಪಿಸಿಕೊಡ್ತಾ ಇದ್ದೇನೆ. ನಿನ್ನ ಧರ್ಮದಲ್ಲಿ ಜೊತೆ ಜೊತೆಗೆ ಇರ್ತಾಳೆ, ನಿನ್ನ ಜೊತೆಯಾದ ಧರ್ಮವಾಗಿರ್ತಾಳೆ, ನಿನ್ನ ಜೊತೆಯಾಗಿ ಧರ್ಮಾಚರಣೆಯಾಗಿ ಸಲ್ತಾಳೆ ಇವಳು. ಸಹ ಧರ್ಮಚರೀತವ ಪ್ರತೀಚ್ಛಚೈನಾಂ ಭದ್ರಂತೆ, ಇವಳನ್ನು ಒಪ್ಪಿಕೋ ನೀನು. ಭದ್ರಂತೆ, ನಿನಗೆ ಮಂಗಳವಾಗಲಿ. ಪಾಣಿಂಗ್ರಹ್ಣೀಶ್ವ ಪಾಣಿನ, ಪಾಣಿಗ್ರಹಣ ಸಂಸ್ಕಾರವನ್ನು ಜನಕ ಮಾಡಿಸ್ತಾ ಇದ್ದಾನೆ. ಇವಳ ಪಾಣಿಗ್ರಹಣ ಮಾಡು ನೀನು, ಇವಳ ಉದ್ವಾಹ, ಇವಳ ಹೊಣೆಗಾರಿಕೆಯನ್ನು ನೀನು ಹೊತ್ಕೋ. ಜನಕನ ಧನ್ಯತೆ ಎಷ್ಟು ಅಗಾಧವಾಗಿದೆ ನೋಡಿ. ಪ್ರಕೃತಿಯನ್ನು ಪುರುಷನ ಮಡಿಲಲ್ಲಿ ಇರಿಸಿದ ಧನ್ಯತೆ ಅದು. ಪುರುಷೋತ್ತಮನಿಗೆ ಲಕ್ಷ್ಮಿಯ ಸಂಪರ್ಕವನ್ನು ಮಾಡಿಸಿದ, ಲಕ್ಷ್ಮಿಯ ಪಾಣಿಗ್ರಹಣ ಮಾಡಿಸಿದ ಧನ್ಯತೆ. ಆದ್ದರಿಂದ ಜನಕನಿಗೆ ಬೇರೆ ಹೆಸರು ಬೇಡ ಅಂತ ವಾಲ್ಮೀಕಿಗಳ ಹೆಸರು ಹೇಳಲೇ ಇಲ್ಲ, ಜನಕ ಅಂತ, ತಂದೆ ಅಂತ. ನಿಜವಾಗಿ ಜನಕ ಅಂದರೆ ಒಂದು ತಂದೆ ಅಷ್ಟೇ. ತಂದೆ ಯಾರು ಅಂತ ಕೇಳಿದರೆ ಜನಕ. ಜನಕನಿಗೆ ಇನ್ನೊಂದು ಹೆಸರು ಬೇಡ ಅಂತ ಹೆಸರನ್ನು ಮರೆಸಿಬಿಟ್ಟಿದ್ದಾರೆ ಅವರು. ತಮ್ಮನ ಹೆಸರು ಅವನೇ ಹೇಳ್ತಾನೆ ಕುಶಧ್ವಜ ಅಂತ. ಆದರೆ ಜನಕನ ಹೆಸರನ್ನು ಇಡೀ ರಾಮಾಯಣದಲ್ಲಿ ಉಲ್ಲೇಖ ಮಾಡಲಿಲ್ಲ. ನಮಗೆ ಆ ಹೆಸರಿನ ಕುತೂಹಲ ಇರೋದರಿಂದ ಪುರಾಣಾಂತರದಿಂದ ನಾವು ಸೇರಿಸ್ಕೊಳ್ಬೇಕು ಕ್ಷೀರಧ್ವಜ ಅಂತ. ಅದು ಕ್ಷೀರಧ್ವಜವೋ ಹಾರಧ್ವಜವೋ ಯಾವುದಾದ್ರೇನಂತೆ, ಜನಕ ಅಂದರೆ ಗುಣವೇ ವ್ಯಕ್ತಿಯಾಗಿ ಬೆಳೆಯುವ, ವ್ಯಕ್ತಿ ಗುಣವಾಗಿ ನಿಲ್ಲುವ ಒಂದು ಪಾತ್ರ ಅದು ಜನಕ ಅಂತ. ರಾಮನಿಗೆ
ಸೀತಾ ಪರಿತ್ಯಾಗ ಮಾಡುವಾಗ ಜನಕನ ನೆನಪಾಗಿದ್ದರೆ ಬಿಡುತ್ತಿರಲಿಲ್ಲವೇನೋ ಗೊತ್ತಿಲ್ಲ. ಆದ್ದರಿಂದ ಇಯಂ ಸೀತಾ ಮಮ ಸುತಾ ಸಹಧರ್ಮಚರಿ ತವ ಪ್ರತೀಚ್ಛ ಚೈಲಾಂ ಭದ್ರಂತೆ ಪಾಣಿಂ ಗೃಹೀಷ್ವ ಪಾಣಿನ ಪತಿವ್ರತಾ ಮಹಾಭಾಗ ಛಾಯೇವ ಅನುಗತಾ ಸದಾ ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತದಾ. ಧಾರಾಸಂಪಾತ ಮಾಡಿಬಿಟ್ಟ. ಮಂತ್ರಪೂತವಾದ ನೀರಿನಿಂದ ಧಾರಾಸಂಪಾತ ಮಾಡಿ ಸೀತೆಯನ್ನು ಒಪ್ಪಿಸಿದ. ಈ ಸೀತಾ ಕಲ್ಯಾಣ ಇಡೀ ಪ್ರಪಂಚಕ್ಕೆ ಇಷ್ಟವಾಗೋಯಿತು. ಸಾಧು ಸಾಧ್ವಿತಿ ದೇವಾನಾಂ ಋಷೀಣಾಂ ವದತಾಂತದ ದೇವದುಂದುಭಿ ನಿರ್ಘೋಷಃ ಪುಷ್ಪವರ್ಷೋ ಮಹಾನಭೂತ್. ಏವಂ ದತ್ವಾ ತದಾ ಸೀತಾಂ ಮಂತ್ರೋದಕ ಪುರಸ್ಕೃತಾಂ ಅಬ್ರವೀತ್ ಜನಕೋ ರಾಜ ಹರ್ಷೇಣ ಅಭಿಪರಿಪ್ಲುತಃ. ಲಕ್ಷ್ಮಣನನ್ನು ಕರೀತಾನೆ. ಲಕ್ಷ್ಮಣ ಗಚ್ಚ ಭದ್ರಂತೆ ಊರ್ಮಿಳಾಮುದ್ಯತಾಂ ಮಯ ಪ್ರತೀಚ್ಛಪಾಣಿಂ ಗೃಹೀಷ್ವ ಮಾ ಭೂತಕಾಲಸ್ಯ ಪರ್ಯಯಃ. ವಿಳಂಬ ಆಗೋದು ಬೇಡ, ಮುಹೂರ್ತ ಜಾರಿ ಹೋಗುತ್ತೆ. ಇದೇ ಮುಹೂರ್ತದಲ್ಲಿ ನನ್ನ ಔರಸ ಪುತ್ರಿಯಾದಂತಹ ಊರ್ಮಿಳೆಯನ್ನು ನಿನಗೆ ಕೊಡ್ತೇನೆ, ಒಳ್ಳೆಯದಾಗಲಿ, ನೀನು ಬಾ ಅಂತ ಹೇಳಿ ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ಪಾಣಿಗ್ರಹಣವನ್ನು ಮಾಡಿಸ್ತಾನೆ. ಆಗ ತಮೇವ ಮುಕ್ತ್ವಾ ಜನಕೋ ಭರತಂಚಾಭ್ಯಭಾಷತ ಗೃಹಾಣ ಪಾಣಿಂ ಮಾಂಡವ್ಯಾ ಪಾಣಿನಾರ್ಹುನಂದನ. ಈ ಪ್ರಸ್ತಾವವನ್ನು ವಿಶ್ವಾಮಿತ್ರರು ಮೊದಲೇ ಮಾಡಿದರು. ಹೇಗೋ ನಿನ್ನ ತಮ್ಮ ಬಂದಿದ್ದಾನೆ, ಅವನಿಗೂ ಇಬ್ಬರು ಹೆಣ್ಮಕ್ಕಳಿದ್ದಾರೆ, ಅವರನ್ನು ಕೊಟ್ಬಿಡು. ಯಾಕೆ ಅಂದರೆ ಈ ಸೂರ್ಯವಂಶದವರ ಜೊತೆಗೆ ನಿಮಿ ವಂಶದ ಸಂಬಂಧ ಅಂದರೆ ಅತ್ಯಂತ ಪ್ರಶಸ್ತವಾದದ್ದು. ಆದ್ದರಿಂದ ಮಾಂಡವಿ ಮತ್ತು ಶ್ರುತಕೀರ್ತಿ ಭರತ ಶತ್ರುಘ್ನರಿಗೆ ಅದನ್ನು ಕೊಟ್ಟು ಮದುವೆ ಮಾಡಿಸಿಬಿಟ್ರೆ ಎರಡೂ ವಂಶವೂ ಧನ್ಯವಾಗತ್ತೆ, ಪಾವನವಾಗತ್ತೆ ಅಂತ. ಅದರ ಪ್ರಕಾರ ಮಾಂಡವಿಯನ್ನು ಭರತನಿಗೂ ಶ್ರುತಕೀರ್ತಿಯನ್ನು ಶತ್ರುಘ್ನಿಗೂ ಕೊಟ್ಟು ಮದುವೆ ಮಾಡಿಸ್ತಾರೆ. ಸರ್ವೇ ಭವಂತಃ ಸೌಮ್ಯಾಶ್ಚ ಸರ್ವೇ ಸುಚರಿತವ್ರತಾಃ ಪತ್ನಿಭಿಃ ಸಂತು ಕಾಕುತ್ಸ್ಥಾ ಮಾ ಭೂತ್ಕಾಲಸ್ಯ ಪರ್ಯಯಃ. ಜನಕಸ್ಯ ವಚಃ ಶ್ರುತ್ವಾ ಪಾಣಿಭಿರಸ್ಪೃಶನ್ ಚತ್ವಾರಸ್ತೆ ಚತಸೃಣಾಂ ವಸಿಷ್ಠಸ್ಯ ಮತೆ ಸ್ಥಿತಾಃ. ನೋಡಿ ಪುರೋಹಿತ ಮರ್ಯಾದೆಯನ್ನು ಹೇಗೆ ಕಾಪಾಡಿಕೊಳ್ತಾರೆ ಅಂತ. ಜನಕ ವರ್ಣ ಮಾಡಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆದರೆ ಈ ನಾಲ್ವರೂ ರಾಜಕುಮಾರರು ಕೂಡ ಹಸೆಗೆ ಕರೆದ ತಕ್ಷಣ ಬರಲೇ ಇಲ್ಲ. ಹೋಗಿ ಪುರೋಹಿತರಾದಂತಹ ವಸಿಷ್ಠರಿಗೆ ನಮಸ್ಕಾರ ಮಾಡಿ ಅವರ ಅನುಮತಿಯನ್ನು ಪಡೆದು ಹಸೆಗೆ ಬರ್ತಾರೆ. ವಸಿಷ್ಠಸ್ಯ ಮತೆ ಸ್ಥಿತಾಃ. ಪ್ರತಿಯೊಂದಕ್ಕೂ ಹಾಗೆ ಅವರ ಅಭಿಪ್ರಾಯವನ್ನು, ಗುರುವಿನ ಅಭಿಪ್ರಾಯವನ್ನು, ಅವರ ಸೂಚನೆಯನ್ನು ಪಡೆದೇ ಇವರು ಮಾಡ್ತಾ ಇರಲಿಲ್ಲ. ಅಂದರೆ ಮಂತ್ರಕ್ಕೆ, ಧರ್ಮಕ್ಕೆ, ಗುರುವಿಗೆ ಹೇಗೆ ತಮ್ಮನ್ನು ಅವರು ಒಪ್ಪಿಸಿಕೊಂಡಿದ್ದರು ಎನ್ನುವುದನ್ನು ವಾಲ್ಮೀಕಿಗಳು ಎಲ್ಲೂ ಮರೆಯೋದಿಲ್ಲ. ಎಲ್ಲ ಕಡೆಗೆ ಅದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಅಗ್ನಿಂ ಪ್ರದಕ್ಷಿಣೀಕೃತ್ಯ ವೇದಿಂ ರಾಜಾನಮೇವ ಚ ಋಷೀಂಶ್ಚೈವ ಮಹಾತ್ಮಾನಃ ಸಭಾರ್ಯಾ ರಘು ಸತ್ತಮಾಃ ಯಥೋಕ್ತೇನ ತದಾ ಚಕ್ರುರು ವಿವಾಹಂ ವಿಧಿಪೂರ್ವಕಂ. ಋಷಿಗಳೆಲ್ಲ ಸೇರಿದ್ದಾರೆ. ಆದರೆ ಮಹಾತ್ಮಾನಃ ಸಭಾರ್ಯಾ ರಘುತ್ತಮಾಃ ಯಥೋಕ್ತೇನ ತದಾ ಚಕ್ರುರು ವಿವಾಹಂ ವಿಧಿಪೂರ್ವಕಂ. ವಿಧಿಪೂರ್ವಕವಾಗಿ ಈ ವಿವಾಹ ಸಂಸ್ಕಾರವನ್ನು ಪಡ್ಕೊಳ್ತಾರೆ ಇವರು. ಸೀತಾ ಕಲ್ಯಾಣ ಪ್ರಸಂಗವನ್ನು ಅನೇಕ ಕವಿಗಳು ವಿವಿಧವಾಗಿ ಹಾಡಿದ್ದಾರೆ, ಹೊಗಳಿದ್ದಾರೆ. ಯಾಕೆ ಅಂದರೆ ಇದು ಪ್ರಪಂಚದ ಪ್ರತೀಕ್ಷೆಯನ್ನು ಮುಗಿಲಿಗೆ ಮುಟ್ಟಿಸಿದ ಘಟನೆ ಇದು. ಈ ಜಗತ್ತಿನ ನಿರೀಕ್ಷೆಯನ್ನು ಮುಗಿಲಿನೆತ್ತರಕ್ಕೆ ತಲುಪಿಸಿದ ಘಟನೆ. ಆದ್ದರಿಂದ ಸೀತಾ ಕಲ್ಯಾಣ ಹರಿಕಥಾದಾಸರಿಗೆ ಸಿಕ್ಕರೆ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅವರು. ಅದಕ್ಕೆ ಬೇಕಾದ ಗದ್ಯ, ಅದಕ್ಕೆ ಬೇಕಾದ ಪದ್ಯ, ಅದಕ್ಕೆ ಬೇಕಾದ ಉಪಕಥೆ ಎಲ್ಲವನ್ನು. ಆದರೆ ಈ ಎಲ್ಲ ವಿಸ್ತಾರಕ್ಕೆ ಸ್ಫೂರ್ತಿಯನ್ನು ಕೊಟ್ಟವರು ವಾಲ್ಮೀಕಿಗಳು. ವಾಲ್ಮೀಕಿಗಳು ಯಜ್ಞ ಮರ್ಯಾದೆಯಲ್ಲಿ ಈ ಪ್ರಸಂಗವನ್ನು ನಿರೂಪಣೆ ಮಾಡಿದ್ದಾರೆ. ಉಳಿದ ಕವಿಗಳು ರೂಪಕ ಮರ್ಯಾದೆಯಲ್ಲಿ ಈ ಪ್ರಸಂಗವನ್ನು ನಿರೂಪಣೆ ಮಾಡ್ತಾರೆ. ಭೋಜರಾಜನನ್ನು ಮೊದಲುಗೊಂಡು ನಾವು ಎಲ್ಲೇ ನೋಡಿದರೂ ರೂಪಕ ಮರ್ಯಾದೆಯಿಂದ ಈ ಪ್ರಸಂಗವನ್ನು ಅವರು ಕಟ್ಟಿಕೊಡ್ತಾರೆ. ಆದರೆ ವಾಲ್ಮೀಕಿಗಳು ಮಾತ್ರ ಮರಿದೆ ಯಜ್ಞ ಮರ್ಯಾದೆಯಿಂದ ಈ ಪ್ರಸಂಗವನ್ನು ಕಟ್ಟಿಕೊಡ್ತಾರೆ. ಸೀತಾ ಕಲ್ಯಾಣ ಪ್ರಸಂಗ ಇಲ್ಲಿಗೆ ಮುಗಿತಾ ಇದೆ. ಈ 5 ದಿವಸಗಳ ರಾಮಾಯಣದ ಅನುಸಂಧಾನವು ಇಲ್ಲಿಗೆ ಮುಗಿತಾ ಇದೆ.
ಈಗ ನಮಗೊಂದು 5 ನಿಮಿಷದ ಕರ್ತವ್ಯ ಮಾತ್ರ ಇದೆ ಅಂತ ನಾನು ಅಂದ್ಕೊಳ್ತೇನೆ. ನಾವು 5 ದಿವಸ ಕ್ರಮವಾಗಿ ಏನೇನು ವಿಚಾರ ಮಾಡಿದೆವು ಎನ್ನುವುದನ್ನು ಒಂದು ಸಾರಿ ಮೆಲುಕು ಹಾಕ್ಕೊಳ್ಳೋಣ ಅಂತ ನನಗನ್ಸುತ್ತೆ. ಮೊದಲನೇ ದಿವಸ ರಾಮಾಯಣದ ಪ್ರಾದುರ್ಭಾವ ಅಂತ ನಾವು ವಿಷಯವನ್ನು ಇಟ್ಕೊಂಡಿದ್ದು. ರಾಮಾಯಣ ಎಂಬುದು ರಾಮನ ಮಾರ್ಗವೂ ಹೌದು, ರಾಮನನ್ನು ಕುರಿತಾದಂತಹ ಕಾವ್ಯವೂ ಹೌದು. ಈ ರಾಮಾಯಣದ ಪ್ರಾದುರ್ಭಾವ ಆದದ್ದು ಮೊಟ್ಟ ಮೊದಲು ರಾಮಾಯಣದ ರಾಮ ಮಾರ್ಗದ ಮೊದಲ ಹೆಜ್ಜೆ ವಾಲ್ಮೀಕಿಗಳ ಹೃದಯ ಅಂತ ನಾವು ಗ್ರಹಿಸಿದೆವು. ತಮ್ಮ ಹೃದಯದಲ್ಲಿ ಇಟ್ಟ ರಾಮನ ಹೆಜ್ಜೆಯನ್ನು ಅವರು ಲೋಕಕ್ಕೆ ವಿಸ್ತರಿಸಿಕೊಟ್ಟರು. ಅದಕ್ಕೆ ವಾಲ್ಮೀಕಿಗಳು ಬಳಸಿಕೊಂಡ ಮಾತು ಅದು ಸಹಜವಾದ ಮಾತು. ಲೋಕದಲ್ಲಿ ಯಾವುದು ಸಹಜವಾದ ಮಾತಿದೆಯೋ ಅದಕ್ಕೆ ವೇದ ಅಂತ ಹೆಸರು. ಆದ್ದರಿಂದ ವಾಲ್ಮೀಕಿಗಳು ಕೊಟ್ಟ ರಾಮಾಯಣ ಸಾಕ್ಷಾತ್ ವೇದವೇ ಆಗಿದೆ ಅಂತ ನಾವು ಮೊದಲನೇ ದಿವಸ ಗ್ರಹಿಸಿಕೊಡ್ತಾ, ವಾಲ್ಮೀಕಿಗಳು ಒಬ್ಬ ರಾಷ್ಟ್ರನಾಯಕನ ಅನ್ವೇಷಣೆಯಲ್ಲಿದ್ದರು. ನಾರದರ ಉಪದೇಶದಿಂದ ವಾಲ್ಮೀಕಿಗಳಿಗೆ ರಾಷ್ಟ್ರನಾಯಕನ ಪರಿಚಯ ಆಗುವುದರ ಜೊತೆಗೆ ರಸನಾಯಕನು ದೊರೆತ ಇಷ್ಟು ವಿಷಯವನ್ನು ನಾವು ಆಲೋಚನೆ ಮಾಡಿದೆವು. ಮಾರನೇ ದಿವಸ ನಾವು ಪುತ್ರಕಾಮೇಷ್ಟಿಯನ್ನು ಯೋಚನೆ ಮಾಡ್ತಾ ಆ ಪ್ರಸಂಗವನ್ನು ನಾವು ಗ್ರಹಿಸಿದ್ದೇವೆ. ಅಶ್ವಮೇಧ, ಪುತ್ರಕಾಮೇಷ್ಟಿ, ದಶರಥನ ಅನಪತ್ಯತಾ ಈ ವಿಷಯಗಳನ್ನೆಲ್ಲ ಅನುಭವಿಸಿಕೊಂಡು ಬಂದ್ವಿ. ಮರುದಿವಸ ಯಜ್ಞ ಸಂರಕ್ಷಣೆ, ಜೀವನವೆಂಬುದು ಯಜ್ಞಮಯ ಆಗೋದು ಹೇಗೆ, ಈ ಯಜ್ಞವನ್ನು ಸಂರಕ್ಷಣೆ ಮಾಡೋದು ಹೇಗೆ ಪ್ರತಿಯೊಬ್ಬ ಜೀವನ ಕರ್ತವ್ಯ. ಶ್ವಾಸ ನಿಶ್ವಾಸವನ್ನು ಮೊದಲುಗೊಂಡು ನಮ್ಮ ಶಯನ ಪರ್ಯಂತ ನಿದ್ರೆಯೂ ಕೂಡ ಒಂದು ಯಜ್ಞವಾಗಿ, ಮಾತು ಒಂದು ಯಜ್ಞವಾಗಿ, ನೋಟ ಬೇಟ ಎಲ್ಲವೂ ಯಜ್ಞಮಯವಾಗಿ ಆಗಬೇಕು ಅಂತಾದರೆ ಅದಕ್ಕೆ ಎಂತಹ ಒಂದು ಹೊಣೆಗಾರಿಕೆ ಇದೆ, ಅದು ಎಂಥ ಒಂದು ತಪಸ್ಸು. ಅದಕ್ಕೆ ಒಬ್ಬ ನಾಯಕನ ನಿಜವಾದ ಒಂದು ಉದ್ಯಮ ಎನ್ನುವುದು ಹೇಗೆ ಸಹಾಯಕವಾಗುತ್ತದೆ ಎನ್ನುವುದನ್ನು ನಾವು ಕಂಡುಕೊಂಡ್ವಿ. ನಿನ್ನೆಯ ದಿವಸ ಅಹಲ್ಯೋದ್ಧಾರ, ಶೀಲ ಮತ್ತು ಅಶ್ಲೀಲಗಳ ಒಂದು ಸಂಘರ್ಷ ಹೇಗಿದೆ, ಈ ಅಶ್ಲೀಲತೆಯನ್ನು ತಪ್ಪಿಸಿಕೊಂಡು ಶೀಲವನ್ನೇ ಒಂದು ತಪಸ್ಸಾಗಿ ನಾವು ದೇಶದಲ್ಲಿ ಬೆಳೆಸಬೇಕು ಅಂತಾದರೆ ಎಂತಹ ಒಂದು ಅದಮ್ಯವಾದ ಅಜಿಂಕ್ಯವಾದ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಎನ್ನುವುದನ್ನು ಜ್ಞಾಪಿಸಿಕೊಂಡಿದ್ದೇವೆ. ಇಂದು ಅಂದರೆ ಅಶ್ಲೀಲವೆಂಬುದು ವಿಕೃತಿ, ಶೀಲವೆಂಬುದು ಪ್ರಕೃತಿ. ಈ ವಿಕೃತಿಯಿಂದ ಪ್ರಕೃತಿಗೆ ಬರೋದಕ್ಕೆ ಇರುವಂಥ ಒಂದು ಉಪಾಯ ಯಾವುದು, ಅದು ವಿವಾಹ ಅಂತ ಇವತ್ತು ಆಲೋಚನೆ ಮಾಡ್ತಾ, ಈ ವಿವಾಹವೆಂಬ ಪ್ರಸಂಗವನ್ನು ವಾಲ್ಮೀಕಿಗಳು ಎಷ್ಟು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ ಎಂಬುದನ್ನು ನಾವು ಗ್ರಹಿಸಿದೆವು. ಬಾಲಕಾಂಡದಲ್ಲಿ ಬರುವ ಪ್ರಧಾನವಾದ ಪ್ರಸಂಗಗಳನ್ನು ಮಾತ್ರ ನಾವು ಆಲೋಚನೆ ಮಾಡಿದೆವು. ಈ ವಿಷಯವನ್ನು ಸೂಚನೆ ಮಾಡಿದವನು ನಾನೇ. ಒಂದು ಸಣ್ಣ ಗುಪ್ತವಾದಂಥ ಒಂದು ಆಲೋಚನೆ ಇದೆ ಇಲ್ಲಿ. ಏನು ಅಂತಂದರೆ, ರಾಮಾಯಣದ ಬಗ್ಗೆ ನಾವು ಮಾಡುವ ಈ ಆಲೋಚನೆ ಬೇಗ ಬೇಗ ಮುಗಿದು ಹೋಗಬಾರದು ಅಂತ ನನ್ನ ಮನಸ್ಸಿನಲ್ಲಿದೆ. ಆದ್ದರಿಂದ ಬಾಲಕಾಂಡಕ್ಕೆ ಮಾತ್ರ ಸೀಮಿತವಾಗಿ ನಾವು ಈ ಆಲೋಚನೆಯನ್ನು ಇಟ್ಕೊಂಡಿದ್ದೇನೆ. ದೈವ ನಮಗೆ ಅನುಕೂಲ ಮಾಡಿಕೊಟ್ರೆ, ಕೇಳುವ ಹೇಳುವ ನಮಗೆ ಈ ಸಾಂಗತ್ಯವೆಂಬುದು ಸ್ಥಿರವಾಗಿದ್ದರೆ ನಾವು ಮುಂದೆ ಅಯೋಧ್ಯಾಕಾಂಡ ಕ್ರಮವಾಗಿ ಮುಂದಿನ ಕಾಂಡಗಳನ್ನು ಹೀಗೆ ಆಲೋಚನೆ ಮಾಡೋಣ. ಒಂದು ಪ್ರಾರ್ಥನೆ ನಾನು ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ವಿಷಯವನ್ನು ವಿಸ್ತಾರ ಮಾಡುವಾಗ ನಮಗೊಂದು ಧಾವಂತ ಅನ್ನೋದಿರುತ್ತೆ. ಈ ಧಾವಂತದಲ್ಲಿ ನಾವು ಎಷ್ಟೋ ಸಾರಿ ಅಪೇಕ್ಷೆ ಪಡದೇ ಇರುವ ಶಬ್ದಗಳನ್ನು ಪ್ರಯೋಗ ಮಾಡೋ ಹಾಗಾಗತ್ತೆ. ಅತ್ಯಂತ ಸಮುಚಿತವಾದ ಶಬ್ದ ಅಂತ ನಮಗೆ ಅನಿಸಿದರೂ ಅದು ಆಮೇಲೆ ಹೊಳೆದೋ ಅಥವಾ ಆ ಹೊತ್ತಿಗೆ ನಮಗೆ ನೆನಪಿಗೆ ಬಾರದೆಯೋ ನಾವು ಅದನ್ನು ಪ್ರಯೋಗ ಮಾಡಿಯೇ ಇರೋದಿಲ್ಲ. ಕೆಲವೊಮ್ಮೆ ಉದಾಹರಣೆಯಾಗಿ ತೆಗೆದುಕೊಳ್ಳುವಾಗ ಯಾವುದೋ ವ್ಯಕ್ತಿಗಳ ಹತ್ತಿರ ಹೋಗ್ಬಂದ್ಬಿಡತ್ತೆ ಅದು. ಯಾಕೆಂದರೆ ನಾನು ಒಬ್ಬ ಶ್ರೋತೃವಾಗಿ ಇದನ್ನೆಲ್ಲ ಅನುಭವಿಸಿದ್ದೇನೆ. ಏನು ನಮ್ಮ ಬಗ್ಗೆ ಮಾತಾಡಿದಾರೆ ಇವರು ಅಂತ ಅನಿಸುವಾಗ ಆಗಿಬಿಡತ್ತೆ. ಅಂತಹ ಒಂದು ಚೋದಕವಾದ ಮಾತುಗಳು ಬಂದು ನಿಮ್ಮ ಆಲೋಚನೆಯ ಸರಿದಾರಿಗೆ ಅದು ಅಡ್ಡವಾಗಿ ನಿಂತರೆ, ನಿಮ್ಮ ಮನಸ್ಸಿಗೆ ನೋವನ್ನು ಮಾಡಿದ್ದಿದ್ದರೆ ಅದೊಂದು ಪ್ರಾಸಂಗಿಕವಾದ ಮಾತು ಅಂತ ಅಷ್ಟು ಗ್ರಹಿಸಿ ನನ್ನನ್ನು ಮನ್ನಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.